ಕನ್ಸ್ಯೂಮರ್ ಡೈರೆಕ್ಟ್ ಸಕ್ಸಸ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಸೊ ಎಲ್ಲರೂ ಒಂದು ಹುಡುಕ್ತಾ ಇರ್ತಾರೆ, ಸರ್ಚ್ ಮಾಡ್ತಾ ಇರ್ತಾರೆ. ಏನಪ್ಪಾ ಅದು ಅಂದರೆ ಸಕ್ಸಸ್ ಫಾರ್ಮುಲಾ. ಎಲ್ಲಾದರೂ ಒಂದು ಸಕ್ಸಸ್ ಫಾರ್ಮುಲಾ ಸಿಕ್ಬಿಟ್ರೆ ನಾವು ಹೇಗೆ ಜೀವನದಲ್ಲಿ, ಬಿಸ್ನೆಸ್ಸಲ್ಲಿ, ರಿಲೇಷನ್ಶಿಪ್ಪಲ್ಲಿ ಎಲ್ಲಾದ್ರಲ್ಲೂ ಯಶಸ್ಸು ಪಡಿಬೋದು ಅಂತ ಎಲ್ಲರೂ ಕಾತರ ಬೀಳ್ತಾ ಇರ್ತಾರೆ. ಆದರೆ ನಾನು ಕೇಳೋದು ಎಲ್ಲರಿಗೂ ಒಂದು ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಸೊ ಪ್ರತಿಯೊಬ್ಬೊಬ್ಬರ ರಿಕ್ವೈರ್ಮೆಂಟ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಬಿಸ್ನೆಸಸ್ ವೇರಿ ಆಗಿರುತ್ತೆ, ಕೆಲವರು ಏಜ್ ವೇರಿಯೇಷನ್ ಇರುತ್ತೆ, ಕೆಲವರು ಇಂಡಸ್ಟ್ರಿಯಲ್ಲಿ ಇರ್ತಾರೆ, ಕೆಲವರು ಟ್ರೇಡಿಂಗಲ್ಲಿ ಇರ್ತಾರೆ, ಸರ್ವಿಸ್ ಸೆಕ್ಟರಲ್ಲಿ ಇರ್ತಾರೆ. ಕೆಲವರು ರಿಕ್ವೈರ್ಮೆಂಟ್ ಹೇಗಿರುತ್ತೆ ಅಂದರೆ ರಿಲೇಷನ್ಶಿಪ್ಪಲ್ಲಿ ಗೆದ್ರೆ ಸಾಕು, ಕೆಲವರು ಆರೋಗ್ಯ ಸರಿಗೋದ್ರೆ ಸಾಕು ಅಂತ ಅಂದ್ಕೊಳ್ತಾ ಇರ್ತಾರೆ. ಹಾಗಾದರೆ ಹೇಗೆ ಎಲ್ಲರಿಗೂ ಸೇರಿ ಒಂದು ರೆಡಿ ಸಕ್ಸಸ್ ಫಾರ್ಮುಲಾ ಸಿಗೋಕ್ಕೆ ಸಾಧ್ಯ? ಚಾನ್ಸ್ ಇಲ್ಲ, ಹೌದಲ್ವಾ? ಸೊ ನನ್ನ ಈ ಒಂದು 40 ವರ್ಷದ ಅನುಭವದಲ್ಲಿ ಏನಪ್ಪ ನಾನು ಕಂಡುಹಿಡ್ಕೊಂಡಿರೋದಂದರೆ, there is no ready success formula. Once you become a successful, you are the formula for others. ಸೊ ಕನ್ಸ್ಯೂಮರ್ ಅನ್ನೋ ಸಂಸ್ಥೆ 17 ಇಯರ್ಸ್ ಬ್ಯಾಕ್ ಸ್ಟಾರ್ಟ್ ಆಗಿದ್ದು ಒಂದು ವ್ಯಕ್ತಿಯಿಂದ. ಫಸ್ಟ್ ಡೇ ಟರ್ನ್ ಓವರ್ 225 rupees. ಆದರೆ ಇವತ್ತು ನಮ್ಮ ಸಂಸ್ಥೆ 40 ಬ್ರಾಂಚ್ಗಳು, 400 ಜನ ಕೆಲಸ ಮಾಡ್ತಿದ್ದಾರೆ ಫೀಲ್ಡಲ್ಲಿ, 40 ಬ್ರಾಂಚ್ ಮ್ಯಾನೇಜರ್ಸ್ ಇದ್ದೀವಿ ಇಲ್ಲಿ. ಸೊ ಹೇಗೆ ಈ ಸಂಸ್ಥೆ ಹಂತವಾಗಿ ಬೆಳೆದುಕೊಂಡು ಇವತ್ತು ಈ ಸ್ಥಾನಕ್ಕೆ ಬಂದಿದೆ, ಈ ಸಂಸ್ಥೆ ಒಂದು ಸಣ್ಣ ಕಿರು ಪರಿಚಯ ಮಾಡ್ಕೊಂಬರೋಣ ಬನ್ನಿ. ರಿಂದ 30 ವಯಸ್ಸಿನ ಯುವಕ ಯುವತಿಯರಿಗೊಂದು ಉದ್ಯೋಗದ ಸುವರ್ಣಾವಕಾಶ. ಇವತ್ತಿನ ಪೈಪೋಟಿ ಮತ್ತು ವೆಚ್ಚದ ಜಗತ್ತಿನಲ್ಲಿ ವಿದ್ಯಾಭ್ಯಾಸದ ನಂತರ ಕೆಲಸ ಸಿಗುವುದು ಅತಿ ಕಷ್ಟಕರ ವಿಷಯ. ಇಂತಹ ಸಂದರ್ಭದಲ್ಲಿ ಕನ್ಸ್ಯೂಮರ್ ವರ್ಲ್ಡ್ ಕಂಪನಿಯು 500 ಯುವ ಪ್ರತಿಭೆಗಳಿಗೆ ಉದ್ಯೋಗ ಅವಕಾಶ ಮತ್ತು ಉಚಿತ ವ್ಯಕ್ತಿತ್ವ ವಿಕಾಸನ ತರಬೇತಿ ನೀಡುತ್ತಿದೆ. ಈ ಸಂಸ್ಥೆಯು ಒಂದು ಡೈರೆಕ್ಟ್ ಮಾರ್ಕೆಟಿಂಗ್ ಸಂಸ್ಥೆ ಆಗಿದ್ದು ಬರೋಬ್ಬರಿ 17 ವರ್ಷಗಳ ಅಪಾರ ಅನುಭವವುಳ್ಳ ಮತ್ತು ಗೌರವಾನ್ವಿತ ಸಂಸ್ಥೆಯಾಗಿದೆ. ವರ್ಲ್ಡ್ ಕಂಪನಿಯು ತನ್ನ ವಹಿವಾಟನ್ನ ಬೆಂಗಳೂರು, ಮೈಸೂರು, ಶಿವಮೊಗ್ಗ, ಹೈದರಾಬಾದ್ಗಳಲ್ಲಿ ಒಟ್ಟು 35 ಆಫೀಸ್ಗಳ ಮೂಲಕ ನಡೆಸುತ್ತಿದೆ. ಆಸಕ್ತಿ ಉಳ್ಳ ಅಭ್ಯರ್ಥಿಗಳು ಎಸ್ಎಸ್ಎಲ್ಸಿ, ಪಿಯುಸಿ, ಯಾವುದೇ ಡಿಗ್ರಿ, ಐಟಿಐ, ಡಿಪ್ಲೊಮಾ ಪಾಸ್ ಅಥವಾ ಫೇಲ್ ಆದಂತವರು ಸಹ ಸಂಪರ್ಕಿಸಬಹುದು. ಹಾಗೂ ಅಭ್ಯರ್ಥಿಗಳಿಗೆ 5 ತಿಂಗಳ ಕಾಲ ಕಂಪನಿಯಲ್ಲಿ ರೂಪಿತವಾಗಿರುವ ಉದ್ಯೋಗ ಕೌಶಲ್ಯ ಉಚಿತ ತರಬೇತಿಯನ್ನು ನೀಡಲಾಗುತ್ತದೆ. ತಿಂಗಳಿಗೆ ತರಬೇತಿಯ ಜೊತೆಗೆ 10,000ದಿಂದ 15,000 ರು ಕೂಡ ಗಳಿಸಬಹುದು. ತರಬೇತಿಯ ನಂತರ ಆಸಕ್ತಿ ಉಳ್ಳ ಅಭ್ಯರ್ಥಿಗಳು ಬಂಡವಾಳವಿಲ್ಲದೆ ಸ್ವಂತ ಉದ್ಯಮಿಗಳಾಗುವ ಅವಕಾಶಗಳನ್ನ ಸಹ ಸಂಸ್ಥೆ ಮಾಡಿಕೊಡಲಾಗುತ್ತದೆ. ಕನ್ಸ್ಯೂಮರ್ ವರ್ಲ್ಡ್ ನಲ್ಲಿ ತರಬೇತಿಯನ್ನ ಮುಗಿಸಿ ಅತಿ ಕಡಿಮೆ ಸಮಯದಲ್ಲಿ ಅಭ್ಯರ್ಥಿಗಳು ಯಶಸ್ವಿ ಉದ್ಯಮಿಗಳಾಗಿ ತಮ್ಮ ಉದ್ಯಮದಲ್ಲಿ ಯಶಸ್ಸು ಕಾಣ್ತಾ ಇರುವ ಹಲವಾರು ಉದಾಹರಣೆಗಳಿವೆ. ಸಂಸ್ಥೆಯು ಎಲ್ಲಾ ರೀತಿಯ ತರಬೇತಿ ಹಾಗೂ ಪ್ರಾಡಕ್ಟ್ ಅನ್ನ ನೀಡಿ ತಮ್ಮದೇ ಆದ ಸ್ವಂತ ಯಶಸ್ವಿ ಬ್ರಾಂಡ್ ಅನ್ನ ನಡೆಸಲು ಅವಕಾಶ ಕೂಡ ನೀಡುತ್ತಿದೆ. ಕನ್ಸ್ಯೂಮರ್ ವರ್ಲ್ಡ್ ಕಂಪನಿಯ ಸ್ಥಾಪಕ ಸತ್ಯನಾರಾಯಣ್ ವಿಆರ್ ಇವರು ಕಂಪನಿಯ ಸ್ಥಾಪಕರಷ್ಟೇ ಅಲ್ಲದೆ ವ್ಯಕ್ತಿತ್ವ ವಿಕಾಸನ ತರಬೇತಿದಾರರು ಕೂಡ ಆಗಿರ್ತಾರೆ. ಕಂಪನಿಯು 4 ನಿರ್ದೇಶಕರನ್ನ ಹೊಂದಿದ್ದು ಥಾಮಸ್ ವಿ, ಜೇಮ್ಸ್ ಎಸ್, ಗೋಪಿಕೃಷ್ಣ ವಿ ಮತ್ತು ಬಸವರಾಜ್. ಬನ್ನಿ ವೀಕ್ಷಕರೇ, ನಮ್ಮ CWG ಡೈರೆಕ್ಟ್ ಸಕ್ಸಸ್ ಕಾರ್ಯಕ್ರಮನ ಮುಂದುವರಿಸೋಣ. ಸೊ ನನ್ನ ಅನುಭವದಲ್ಲಿ there are no ready success formula. Once we become successful, we are the formula for everybody. ತುಂಬ ಜನ ಡೈರೆಕ್ಟ್ ಮಾರ್ಕೆಟಿಂಗ್ ಸಕ್ಸಸ್ನ, ನನ್ನ ಒಂದು ಸಕ್ಸಸ್ನ ಎಲ್ಲರೂ ಕೇಳಿದ ನೀವು ಹೇಗೆ ಈ ಒಂದು ಸಕ್ಸಸ್ನ ಪಡೆದ್ರಿ? ಸೊ ತುಂಬ ಕಷ್ಟಕರವಾದ ಕೆಲಸ. 17 ಇಯರ್ಸ್ ಬ್ಯಾಕ್ ನಾನು ಡೈರೆಕ್ಟ್ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡಿದಾಗ ಪ್ರಜಾವಾಣಿ ಪೇಪರಲ್ಲಿ ಆ್ಯಡ್ ಕೊಟ್ಟಿದ್ದು ಫಸ್ಟ್ ಟೈಮ್. ಸೊ ಒಂದು 20-30 ಕಂಪ್ನಿ ಅಡ್ವರ್ಟೈಸ್ಮೆಂಟ್ಸ್ ಇತ್ತು, ಬೇಕಾಗಿದ್ದರೆ ಜಾಹೀರಾತಿನಲ್ಲಿ. ಆದರೆ ಇವತ್ತು ತಿರುಗಿ ನೋಡಿದಾಗ ಒಂದು 10ರಿಂದ 15 ಅಡ್ವರ್ಟೈಸ್ಮೆಂಟ್ಸ್ ಇರುತ್ತೆ. ಆ ಎಲ್ಲ ಬ್ರಾಂಚ್ಗಳು ಕನ್ಸ್ಯೂಮರ್ ವರ್ಲ್ಡ್ಗೆ ಸಂಬಂಧಪಟ್ಟಾಗಿರುತ್ತೆ. ಸೊ ಆ 17 ಇಯರ್ಸ್ ಜರ್ನಿ ಆಫ್ ಡೈರೆಕ್ಟ್ ಮಾರ್ಕೆಟಿಂಗ್ ಇಸ್ ನಾಟ್ ಈಸಿ, ವೆರಿ ಟಫ್ ಅಂತ ಕರೀತಾರೆ. ಸೊ ನಾನು ಎಲ್ಲರಿಗೂ ಹೇಳೋದು ಏನಪ್ಪ ಅಂದರೆ, ನನ್ನ ಒಂದು ಅನುಭವದಲ್ಲಿ ನೋಯಿಂಗ್ ಈಸ್ ನೋಯಿಂಗ್, ಡೂಯಿಂಗ್ ಈಸ್ ಡೂಯಿಂಗ್. ತುಂಬ ಜನರಿಗೆ ಗೊತ್ತು ಏನು ಸರಿ, ಆದರೆ ಅದನ್ನು ಮಾಡೋದಿಲ್ಲ. ಸೊ ಯಾವಾಗ ನಮ್ಗೆ ಏನು ಗೊತ್ತು, ಏನು ಸರಿ, ಅದು ನಾವು ಮಾಡ್ತೀವಿ, ಯಶಸ್ಸು ನಮ್ಮ ಹಿಂದೆ ಬರ್ತಾ ಇರುತ್ತೆ. ಬಟ್ ನಾವೇನ್ಕೊಳ್ತೀವಿ, ಯಶಸ್ಸು ಸಿಗ್ಲಿಕ್ಕೆ ಯಾವುದಾದ್ರೂ ಒಂದು ಮಂತ್ರ ಯಾರಾದರೂ ಕೊಡಲಿ, ಸೂತ್ರ ಕೊಡಲಿ, ನಿಯಮ ಹೇಳ್ಕೊಳ್ಳಿ, ಅದನ್ನ ಫಾಲೋ ಮಾಡ್ತೀನಿ, ಸಕ್ಸಸ್ ಪಡೆದ್ಬಿಡ್ತೀನಿ ಅಂತೇಳಿ. ನೋ. ಸೊ ವಿ ಕೆನಾಟ್ ಗೆಟ್ ಎನಿ ರೆಡಿ ಸಕ್ಸಸ್ ಫಾರ್ಮುಲಾ. ಸೊ ನಮ್ಗೆ ಏನು ಸರಿ, ಏನು ಗೊತ್ತು, ಯಾವ ಇಂಡಸ್ಟ್ರಿನ ಕೈ ಹಿಡ್ದಿದ್ದೀವಿ, ಅದನ್ನು ನಾವು ಏನು ಮಾಡಬೇಕು, ಚೇಸ್ ಮಾಡಬೇಕು, ಟಾರ್ಗೆಟ್ನ ಇಟ್ಕೊಬೇಕು, ಮುಂದುವರಿಬೇಕು. ಸೊ ಕನ್ಸ್ಯೂಮರ್ ಏನು ಮಾಡುತ್ತೆ,
ಇಲ್ಲಿ ಕನ್ಸ್ಯೂಮರ್ಗೆ ಬರೋಂತಕ್ಕಂತಹ ಯುವಕ ಯುವತಿಯರು ಯಾರು ಕೂಡ ಇದಕ್ಕೆ ರೆಡಿಮೇಡ್ ಆಗಿ ಸೂಟ್ ಆಗಂಥವ್ರು ಯಾರು ಬರಲ್ಲ. ಇಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಮ ಕನಸುಗಳೇನಿದೆ ಅಂದರೆ ಅವ್ರು ಬಂದಂತಹ ವ್ಯಕ್ತಿಗಳ ಕನಸೇನಿದೆ, ಫೈನಾನ್ಷಿಯಲ್ ಫ್ರೀಡಮ್, ಟೈಮ್ ಫ್ರೀಡಮ್, ರಾಯಲ್ ಲೈಫ್, ಓನ್ ಬಾಸ್ ಆಗಬೇಕಂತ ಆಸೆ ಇರುತ್ತೆ, ಬೇರೆಯವ್ರಿಗೆ ಹೆಲ್ಪ್ ಮಾಡಬೇಕಂತ ಆಸೆ ಇರುತ್ತೆ, ಸೊ ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಂಡು ತಮ್ಮ ಒಂದು ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೊಬೇಕಂತ ಇರುತ್ತೆ. ಅಂಥವ್ರಿಗೆ ಈ ಸಂಸ್ಥೆ ಕನ್ಸ್ಯೂಮರ್ MMA ಮಾರ್ಕೆಟಿಂಗ್, ಮ್ಯಾನೇಜ್ಮೆಂಟ್, ಅಡ್ಮಿನಿಸ್ಟ್ರೇಷನ್ ಅಂತ ಒಂದು 3 ಹಂತಗಳ ತರಬೇತಿಯನ್ನು ಕೊಟ್ಟು ಪರ್ಸನಾಲಿಟಿ ಡೆವಲಪ್ ಮಾಡಿ ಅವ್ರಿಗೆ ಹೇಗೆ ನಾವು ಬಿಸ್ನೆಸ್ ಓನರ್ ಆಗಿ ಮಾಡ್ತೀವಿ ಅಂಥೇಳಿ ಆಪರ್ಚುನಿಟಿ ಲಿಂಕ್ ಮಾಡಿ ತೋರಿಸ್ತೀವಿ. ಟ್ರೈನಿಂಗ್ಸ್ ಇರುತ್ತೆ, ಅದ್ರ ಮೂಲಕ ಅವ್ರಿಗೆ ಏನು ಮಾಡ್ತೀವಿ, ಅವ್ರಿಗೆ ಏನು ಗೊತ್ತಿದೆ ಅದನ್ನ ಇಂಪ್ಲಿಮೆಂಟ್ ಮಾಡಿಸ್ತೀವಿ. ಆ ಇಂಪ್ಲಿಮೆಂಟ್ ಮಾಡ್ತಾ 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 ಏನಾಗುತ್ತೆ, ಅವ್ರಿಗೆ ಅವರಿರತಕ್ಕಂತಹ ಒಂದು ರಿಕ್ವೈರ್ಮೆಂಟ್ ಏನಿದೆ, ಕನಸೇನಿದೆ, ಪ್ಲಸ್ ಅವ್ರಲ್ಲಿ ಏನಿದೆ ಅವ್ರು ಮಾಡೋಕ್ಕೆ ಶುರು ಮಾಡುತ್ತೆ, ಅದು ಲಿಂಕ್ ಆಗೋಕ್ಕೆ ಶುರು ಆಗುತ್ತೆ. ಸೊ ಲಾಂಗ್ ಟೈಮಲ್ಲಿ ಬಂದಾಗ ಏನಾಗುತ್ತೆ, ದೇ ಕ್ಯಾನ್ ಬಿಕಮ್ ಸಕ್ಸಸ್ಫುಲ್ ಆ್ಯಂಡ್ ದೇ ಸೇ ಓಕೆ ನಾನು ಸಕ್ಸಸ್ ಪಡೆದಿದ್ದೀನಿ ಅಂತ ಹೇಳ್ತಾರೆ. ಆವಾಗ ತುಂಬ ಜನ ಅವ್ರನ್ನ ಫಾಲೋ ಮಾಡ್ತಾರೆ, ಹೌದಲ್ವಾ? ಸೊ ಸಕ್ಸಸ್ ಫಾರ್ಮುಲಾ ರೆಡಿಮೇಡ್ ಯಾವುದೂ ಇಲ್ಲ. ಸೊ ನಾವು ಏನು ಸಕ್ಸಸ್ ಮಾಡಿ ತೋರಿಸ್ತೀವಿ ಅದರಲ್ಲಿ ನಾವು ಬೆಂಚ್ ಮಾರ್ಕ್ ಆಗ್ತೀವಿ, ನಮ್ಮನ್ನು ಬೇರೆಯವ್ರು ಕಾಪಿ ಮಾಡ್ತಾರೆ. ಫ್ರೆಂಡ್ಸ್ ನೋಡಿ, ಒಂದು ಕರೆ ನಿಮ್ಮ ಜೀವನ ದಿಕ್ಕನ್ನು ಬದಲಾಯಿಸ್ಬೋದು. ಪ್ರಿಯ ಪೇರೆಂಟ್ಸ್, ಲೈಕ್ ನಿಮ್ಮ ಮಕ್ಕಳು ಯಾರಾದ್ರೂ ಜಾಬ್ ಬೇಕು, 18 ಇಯರ್ಸ್ 30 ಇಯರ್ಸ್ ಇದ್ದಾರೆ ಅನ್ನೋದಾದರೆ ಕನ್ಸ್ಯೂಮರ್ ವರ್ಡ್ ಡೈರೆಕ್ಟ್ ಸಕ್ಸಸ್ ಇಸ್ ಅ ರೈಟ್ ಸಂಸ್ಥೆ ನಿಮ್ಮ ಮಕ್ಕಳಿಗೆ ಅಥವಾ ನಿಮ್ಮ ರಿಲೇಟಿವ್ಸ್ಗೆ, ನಿಮ್ಮ ಫ್ರೆಂಡ್ ಮಕ್ಕಳಿಗೆ. ಈ ನಂಬರ್ ಏನು ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ನೋಟ್ ಮಾಡಿ ಅವ್ರಿಗೆ ಕರೆ ಮಾಡ್ಲಿಕ್ಕೆ ಹೇಳಿ. ನಮ್ಮ ಸಂಸ್ಥೆಯಲ್ಲಿ ಅವ್ರಿಗೆ ಬಿಸ್ನೆಸ್ ಆಪರ್ಚುನಿಟಿ ಕೊಡ್ತೀವಿ ವಿತೌಟ್ ಎನಿ ಕೈಂಡ್ ಆಫ್ ಇನ್ವೆಸ್ಟ್ಮೆಂಟ್. ಬನ್ನಿ, ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಕನ್ಸ್ಯೂಮರ್ಲಿ 4 ಗ್ರೂಪ್ಸ್ ಇದೆ. ಅದರಲ್ಲಿ ಒಬ್ಬ ಯಶಸ್ವಿ ಡೈರೆಕ್ಟರ್ ಥಾಮಸ್ ವಿನ್ಸೆಂಟ್ ಇದ್ದಾರೆ. ಅವನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಥಾಮಸ್, ವೆಲ್ಕಮ್ ಟು ದ ಪ್ರೋಗ್ರಾಮ್. ಥಾಮಸ್ ಅವರೇ, ಈಗ ನಾನು ಮಾತಾಡ್ತಾ ಇದ್ದೆ, ದೇರ್ ಇಸ್ ನೋ ರೆಡಿ ಸಕ್ಸಸ್ ಫಾರ್ಮುಲಾ. ಸೊ ನಿಮ್ಮ ಪ್ರಕಾರ ನೀವತ್ತು ಈ ಲೆವೆಲ್ ಯಶಸ್ಸು ಪಡಿಲಿಕ್ಕೆ ಯಾವ ಫಾರ್ಮುಲಾ ನೀವು ಫಾಲೋ ಮಾಡಿದ್ರಿ? ನನ್ನ ಪ್ರಕಾರ ಕರೆಕ್ಟ್ ಅದು. ದೇರ್ ಇಸ್ ನೋ ರೆಡಿ ಫಾರ್ಮುಲಾ ಫಾರ್ ಎನಿ ಸಕ್ಸಸ್. ನನ್ನ ಪ್ರಕಾರ ಏನಂದರೆ, ಮಾಡಬೇಕಾಗಿರೋ ಕೆಲಸ ಮಾಡಬೇಕಾದ ಟೈಮಲ್ಲಿ ಮಾಡಿಬಿಟ್ರೆ ಸಕ್ಸಸ್ ಆಗುತ್ತೆ. ಅಂದರೆ ಎಲ್ಲರಿಗೂ ಆಸೆ ಇರುತ್ತೆ, ನಾನು ಸಕ್ಸಸ್ಫುಲ್ ಆಗಬೇಕು, ಏನಾದರೂ ಅಚೀವ್ ಮಾಡಬೇಕು ಲೈಫಲ್ಲಿ ಅನ್ನೋದು. ಬಟ್ ಎಲ್ಲರೂ ಫೇಲ್ ಆಗೋದು ಪ್ಲ್ಯಾನ್ ಮಾಡೋದ್ರಲ್ಲೇ. ನಥಿಂಗ್ ಬಟ್ ಪ್ರಿಪರೇಷನ್ಸ್. ನನ್ನ ಪ್ರಕಾರ ದ ಕಂಪ್ಲೀಟ್ ಪ್ರಿಪರೇಷನ್ ಇಸ್ ಆಲ್ವೇಸ್ ಆಫ್ ಒನ್ ದ ವಾರ್ ಅಂತ ಕರೀತಾರೆ. ಏನೇ ಕೆಲಸ ಮಾಡೋದಕ್ಕಿಂತ ಮುಂಚೆ ವೆಲ್ ಪ್ರಿಪೇರ್ ಆಗುವಂಥದ್ದು. ಒಂದು ಟ್ರೈನಿಂಗ್ ಕೊಡೋಕ್ಕಿಂತ ಮುಂಚೆ ಆಗ್ಬೋದು, ಅಥವಾ ಇನ್ನೊಬ್ಬರಿಗೆ ನಾನು ಮೀಟಿಂಗ್ ತೊಗೊಳೋದಾಗಿರ್ಬೋದು, ಮೋಟಿವೇಟ್ ಮಾಡೋದಾಗಿರ್ಬೋದು, ಸೇಲ್ಸ್ ಆಗಿರ್ಬೋದು, ಎವ್ರಿಥಿಂಗ್ ವೆಲ್ ಪ್ರಿಪೇರ್ ಆಗಿದ್ರೆ 100% ಸಕ್ಸಸ್ ಆಗದೇ ಆಗುತ್ತೆ. ತುಂಬ ಚೆನ್ನಾಗಿ ಹೇಳಿದ್ರಿ ಥಾಮಸ್. ಅಂದರೆ ಯಾವಾಗ ನಾವು ತಯಾರಾಗಿರ್ತೀವಿ, ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ, ಅರ್ಧ ಇದ್ದಾಗ ಎದ್ದಂತೆ ಲೆಕ್ಕ. ಸ್ನೇಹಿತರೆ, ಇಲ್ಲಿ ನಮ್ಗೇನಾಗುತ್ತೆ, ತುಂಬ ಸ್ಕೂಲ್ ಕಾಲೇಜಿಂದ ಹೊರಗಡೆ ಬರೋದಕ್ಕೆ ಯುವಕ ಯುವತಿಯರು ನಮ್ಮ ಸಂಸ್ಥೆಗೆ ಜಾಯ್ನ್ ಆದಾಗ ನಾವೇನು ಮಾಡ್ತೀವಿ ಅಂದರೆ, ಅವ್ರಿಗೆ ಏನು ಗೊತ್ತಿದೆ, ನೋಯಿಂಗ್ ಈಸ್ ನೋಯಿಂಗ್, ಡೂಯಿಂಗ್ ಈಸ್ ಡೂಯಿಂಗ್. ನಮ್ಗೆ ತುಂಬ ಗೊತ್ತು, ಬಟ್ SSLCನಲ್ಲಿ ನಾನು ತುಂಬ ಓದಿದ್ದೆ, ಬಟ್ ನಾನು ಬರೆದಿಲ್ಲ. ನನ್ನ ಮಾರ್ಕ್ಸ್ ಸಿಗೋದು ಯಾವುದ್ರ ಮೇಲೆ, ಓದಿದ್ರ ಮೇಲೆ, ಅಥವಾ ನಾನು ಆನ್ಸರ್ ಶೀಟಲ್ಲಿ ಏನು ಆನ್ಸರ್ ಕೊಟ್ಟಿದ್ನೋ ಕರೆಕ್ಟಾಗಿ ಅದ್ರ ಮೇಲೆ ನಮ್ಗೆ ಮಾರ್ಕ್ಸ್ ಕೊಡ್ತಾರ? ಮಾಡಿದ್ರಿಂದ, ಅಂದರೆ ಬರೆದಿರೋದ್ರ ಮೇಲೆ ನಮಗೆ ಮಾರ್ಕ್ಸ್ ಸಿಗುತ್ತೆ, ಹೌದಲ್ವಾ? ಹಾಗೆ ನಾವೇನು ಮಾಡ್ತೀವಿ ಅಂದರೆ, ನಮ್ಮ ಸಂಸ್ಥೆಯಲ್ಲಿ ಸ್ವಲ್ಪ ಹೇಳ್ಕೊಡ್ತೀವಿ, ಜಾಸ್ತಿ ಸ್ಕಿಲ್ಸ್ನ ಬೆಳೆಸ್ತೀವಿ ಅವ್ರಿಗೆ. ಮೊಟ್ಟ ಮೊದಲನೇದಾಗಿ ಏನು ಬೇಕಂತ ಹೇಳಿದ್ರೆ, ಸೊ ಆರೋಗ್ಯ. ಎಲ್ಲರಿಗೂ ಗೊತ್ತು, ಆರೋಗ್ಯ ಚೆನ್ನಾಗಿಟ್ಕೊಬೇಕು, ಆರೋಗ್ಯವಂತರಾಗಿರಬೇಕು, ಆರೋಗ್ಯ ಬೇಕು ನಮ್ಗೆಲ್ಲರಿಗೂ, ಹೌದಲ್ವಾ? ಆದರೆ ಆರೋಗ್ಯಕ್ಕೆ ಏನು ಬೇಕು ಅದನ್ನು ಅವ್ರು ಹೇಗೆ ನೋಡ್ಕೊಬೇಕಂತ ಅವ್ರಿಗೆ ತುಂಬ ಜನರು ಗೊತ್ತಿದ್ರೂ ಅದನ್ನು ಅವ್ರು ಮಾಡೋದಿಲ್ಲ. ಸೊ ಅದನ್ನು ನಾವೇನು ಹೇಳ್ತೀವಿ, ನೋಯಿಂಗ್ ಈಸ್ ನೋಯಿಂಗ್, ಡೂಯಿಂಗ್ ಈಸ್ ಡೂಯಿಂಗ್. ಸೊ ನಮ್ಮ ಸಂಸ್ಥೆಯಲ್ಲಿ 0 ಮಟ್ಟಿದೆ, ಅಂದರೆ ಸೇಲ್ಸ್ಮನ್ ಆಗಿ ಬಂದಂಥವ್ರು, ಬ್ರಾಂಚ್ ಮ್ಯಾನೇಜರ್ಗಳು ಯಶಸ್ವಿ ಪಡೆದವರು ಎಷ್ಟೊಂದು ಜನ ಇದ್ದಾರೆ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ಒಬ್ಬೊಬ್ಬರಾಗಿ ಪರಿಚಯ ಮಾಡ್ಕೊಂಡ್ಬಂದಿದ್ದೀವಿ. ನಮ್ಮ 6ನೇ ಸಂಚಿಕೆ. ಇವತ್ತು ನಮ್ಮ ಸಂಚಿಕೆಯಲ್ಲಿ ಶಿವು ನಮ್ಮ ಜೊತೆ ಇದ್ದಾರೆ, RR ನಗರದ ಬ್ರಾಂಚ್ ಮ್ಯಾನೇಜರ್. ಇವ್ರನ್ನ ಇನ್ವೈಟ್ ಮಾಡೋಣ. ಶಿವು, ವೆಲ್ಕಮ್ ಟು ದ ಪ್ರೋಗ್ರಾಮ್. ನಮಸ್ಕಾರ ವೀಕ್ಷಕರೇ. ವೆರಿ ನೈಸ್. ಸೊ ಥಾಮಸ್, ಇವತ್ತು ನೀವು ಲೀಡ್ ತೊಗೊಂಡು ಒಂದು 3 ಪ್ರಶ್ನೆಗಳನ್ನ ನಮ್ಮ ಕೇಳಿ ಇವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ಕೊಳ್ತೀನಿ ನಾನು. ಖಂಡಿತ. ಶಿವಕುಮಾರ್ ಅವರೇ, ನಿಮ್ಮ ಪರಿಚಯ ಮಾಡಿಕೊಳ್ಳಿ ವೀಕ್ಷಕರಿಗೆ. ನನ್ನ ಹೆಸರು ಶಿವಕುಮಾರ್. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಮೈಸೂರು ಡಿಸ್ಟಿಕ್, ಹುಣಸೂರು ತಾಲೂಕು, ಹಳೇಪುರನ ಗ್ರಾಮ. ನನ್ನ ಎಜುಕೇಷನ್ BA ಆಗಿದೆ. ನಾನು ಎಜುಕೇಷನ್ಲ ಕಂಪ್ಲೀಟ್ ಮಾಡಿದ್ದು ಮೈಸೂರಲ್ಲಿ ಮಾಜನಾಸ್ ಕಾಲೇಜ್. ನಾವು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಗ್ಗೆ ಮಾತಾಡಬೇಕಂದ್ರೆ ಇಟ್ಸ್ 4 ಮೆಂಬರ್ಸ್, ಫಾದರ್, ಮದರ್, ಸಿಸ್ಟರ್ ಆ್ಯಂಡ್ ನಾನು. ನಮ್ಮ ತಂದೆ ಅಗ್ರಿಕಲ್ಚರ್, ತಾಯಿ ಹೌಸ್ ವೈಫ್, ನಮ್ಮ ಸಿಸ್ಟರ್ ಎಜುಕೇಷನ್ ಮಾಡ್ತಾ ಇದ್ದಾರೆ. ಎಜುಕೇಷನ್ ಎಲ್ಲ ಮುಗಿದಾದ್ಮೇಲೆ ನಮ್ಮ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡ್ಕೊಂಡು ಮೂವಿಗೆ ಹೋಗೋದು, ಹರಟೆ ಹೊಡೆಯೋದು, ಟೈಮ್ ಪಾಸ್ ಮಾಡ್ಕೊಂಡು ಕೂತ್ಕೊಂಡಿದ್ದೆ. ಆ ಮೂಮೆಂಟಲ್ಲಿ ಕೆಲಸ ಮಾಡೋಣ ನೋಡೋಣ ಅಂತ ಬೆಂಗಳೂರು ಬಂದೆ. ಬೆಂಗಳೂರು ಬಂದಾಗ ಸಿಕ್ಕಿದ್ದೆ ಫಸ್ಟ್ ನನಗೆ ಸಂಸ್ಥೆ ಕನ್ಸ್ಯೂಮರ್ ವರ್ಲ್ಡ್ ಅನ್ನೋ ಸಂಸ್ಥೆ. ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ವೆರಿ ಗುಡ್.
ತುಂಬ ಚೆನ್ನಾಗಿ ಮಾಡ್ಕೊಂಡು ನಿಮ್ಮ ಪರಿಚಯನ. ಅಂಥದ್ರಲ್ಲಿ ನೀವು ಇಷ್ಟೊಂದು ಎಂಜಾಯ್ ಮಾಡಿದ್ದೀರಾ, ಎಲ್ಲ ಹೇಳ್ತಾ ಇದ್ದೀರಾ. ಏನು ನಿಮ್ಮನ್ನ ಒಂದು ಸ್ಟ್ಯಾಂಡ್ ಮಾಡಂಗೆ ಮಾಡಿತ್ತು ಕನ್ಸ್ಯೂಮರ್ ವರ್ಲ್ಡ್ ಸಂಸ್ಥೆಯಲ್ಲಿ? ನಿಮ್ಮನ್ನ ಏನು ಸ್ಟ್ಯಾಂಡ್ ಮಾಡಿ? ಥಾಮಸ್ ಅವರೇ, ನಾವು ಈ ಪ್ರಶ್ನೆನ ನಮ್ಮೊಂದು ಕರೆನ ತಗೊಂಡ್ಮೇಲೆ ನಾವು ಅದನ್ನ ಮುಂದುವರ್ಸೋಣ. ಹಲೋ ಹಲೋ ಹಲೋ, ಹೇಳಿ, ಸ್ವಲ್ಪ ಜೋರಾಗಿ ಮಾತಾಡಿ. ಹಲೋ ಸರ್, ನಾನು ನಂದಿನಿ ಅಂತ ಅತ್ತಿಬೆಲೆಯಿಂದ. ನಮಸ್ಕಾರ ನಂದಿನಿ ಅವರೇ, ಹೇಳಿ, ಯಾರಿಗೆ ಜಾಬ್ ಬೇಕಾಗಿರೋದು, ನಿಮ್ಗೆನಾ ಅಥವಾ ಬೇರೆ ಅವ್ರಿಗ? ನಮ್ಗೆ ಸರ್. ಏನ್ ಓದಿದ್ದೀರಾ? ನಾವು ಕೇಕ್ ಕಂಪ್ಲೀಟ್ ಮಾಡಿದ್ದೀವಿ ಸರ್. ಅಟ್ ದ ಪ್ರೆಸೆಂಟ್ ನೀವೇನಾದ್ರು ವರ್ಕ್ ಮಾಡ್ತಾ ಇದ್ದೀರಾ ಅಥವಾ ಫ್ರೆಶರಾ ನೀವು? ಮನೇಲಿದ್ದೀವಿ ಸದ್ಯಕ್ಕೆ. ಸ್ವಲ್ಪ ಕೇಳಿಸಿ ನಂದಿನಿ ಅವರೇ, ಏನು ನೀವು ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದೀರಾ? ವೆರಿ ಗುಡ್. ನೋಡಿ, ನಮ್ಮ ಸಂಸ್ಥೆಯಲ್ಲಿ ಮಾರ್ಕೆಟಿಂಗ್, ಮ್ಯಾನೇಜ್ಮೆಂಟ್, ಅಡ್ಮಿನಿಸ್ಟ್ರೇಷನ್ ಇರ್ತಕ್ಕಂಥ ವಿವಿಧ ಹಂತಗಳಲ್ಲಿ ನಾವು ನಿಮಗೆ ಟ್ರೈನಿಂಗ್ ಕೊಡಲಾಗುತ್ತೆ. ಇದರಲ್ಲಿ ನೀವು ಒಳ್ಳೆ ಇನ್ಕಮ್ ಕೂಡ ಅರ್ನ್ ಮಾಡ್ಬೋದು. ಯಾವುದೇ ರೀತಿಯಿಂದ ಬಂಡವಾಳ ನೀವು ಇದರಲ್ಲಿ ಹಾಕಬೇಕಾಗಿಲ್ಲ. ನೀವು ಸ್ಕ್ರೀನ್ ಮೇಲೆ ಕಾಣ್ತಿರೋ ಮೊಬೈಲ್ ನಂಬರ್ ಇದೆಯಲ್ಲ, ಅದನ್ನು ನೋಟ್ ಮಾಡಿಕೊಂಡು ನೀವು ಅಡ್ರೆಸ್ ಪಡ್ಕೊಂಡು ಇಂಟರ್ವ್ಯೂ ಬರ್ಬೋದು. ಬೇರೆ ಪರ್ಟಿಕ್ಯುಲರ್ ಪ್ರಶ್ನೆ ಏನಾದರೂ ಇದೆಯಾ ನಿಮ್ಗೆ ಕೇಳಲಿಕ್ಕೆ? ನಿಮ್ಮೇನಾದ್ರು ಪರ್ಟಿಕ್ಯುಲರ್ ಪ್ರಶ್ನೆ ಕೇಳೋದಿದೆಯಮ್ಮ ನಿಮ್ಗೆ? ಎಲಿಜಿಬಲ್ ಮಿನಿಮಮ್ SLCC ಆದ್ಮೇಲೆ ಪ್ರತಿಯೊಬ್ಬರಿಗೂ ನಾವು ತಗೊಂತೀವಿ. ರೈಟ್, ಥ್ಯಾಂಕ್ ಯು, ಧನ್ಯವಾದಗಳು ನಂದಿನಿ ಅವರೇ, ನೀವು ಅತ್ತಿಬೆಲೆಯಿಂದ ಕಾಲ್ ಮಾಡಿದ್ದಕ್ಕೆ. ಥಾಮಸ್, ನಾವು ನಮ್ಮ ಒಂದು ವೀಕ್ಷಕರಿಗೆ ಶಿವ ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ. ನೀವು ಪ್ರಶ್ನೆ ಕೇಳಿದ್ರಿ, ಕಂಟಿನ್ಯೂ ಮಾಡಿ. ಹೌದು, ಶಿವ ಅವರೇ, ನೀವು ಹೇಳ್ತಾ ಇದ್ರಿ ನೀವು ಲೈಕ್ ಇಲ್ಲಿ ಬರೋಕ್ಕಿಂತ ಮುಂಚೆ ತುಂಬ ಎಂಜಾಯ್ ಮಾಡ್ತಾ ಇದ್ರಿ, ತುಂಬ ಟೈಮ್ ಪಾಸ್ ಮಾಡ್ತಾ ಇದ್ರಿ, ಹಂಗೆಲ್ಲ ಅಂದಮೇಲೆ ಲೈಕ್ ಕನ್ಸ್ಯೂಮರ್ ವರ್ಲ್ಡಲ್ಲಿ ಏನು ನಿಮ್ಗೆ ಒಂದೊಂದು ನೀವು ಸ್ಟ್ಯಾಂಡ್ ಆಗೋದಕ್ಕೆ ಕಾರಣ ಕನ್ಸ್ಯೂಮರ್ ವರ್ಲ್ಡ್ ಆರ್ಗನೈಸೇಷನಲ್ಲಿ? ಫಸ್ಟ್ ಥಿಂಗ್ ಸರ್, ಈ ಕನ್ಸ್ಯೂಮರ್ ಸಂಸ್ಥೆಯಲ್ಲಿ ಸ್ಟ್ಯಾಂಡ್ ಆಗೋದಕ್ಕೆ ರೀಸನ್ ಇಸ್ ಎ ಫಸ್ಟ್ ಓನ್ ಬಾಸ್. ಬೇರೆ ಎಲ್ಲೇ ಕಂಪ್ನಿ, ಯಾವುದೇ ಕಂಪ್ನಿಗೆ ಹೋದ್ರೂ ಎಂಪ್ಲಾಯಿಗೆ ಕೆಲಸ ಮಾಡಬೇಕು, ಸ್ಯಾಲ್ರಿಗೋಸ್ಕರ ಕೆಲಸ ಮಾಡಬೇಕು. ಆದರೆ ಈ ಬಿಸ್ನೆಸ್ಸಲ್ಲಿ ನಾವು ಒಂದು ಸ್ವಲ್ಪ ದಿನ ಎಫರ್ಟ್ ಹಾಕಿದ್ದೀವಿ ಅಂತ ಹೇಳಿದ್ರೆ ಓನ್ ಬಾಸ್ ಆಗ್ಬೋದು, ನಾವು ಬೇರೆಯವ್ರಿಗೆ ಜಾಬ್ ಕೊಡ್ಬೋದು, ಬೇರೆಯವ್ರಿಗೆ ಲೈಫ್ನ ಕೊಡ್ಬೋದು ಅಂತ ಅದು ನಂಗೆ ತುಂಬ ಲೈಕ್ ಆಯಿತು. ಆ್ಯಂಡ್ ಟೈಮ್ ಫ್ರೀಡಮ್ ಸರ್, ತುಂಬ ಟೈಮ್ ಎಂಜಾಯ್ ಮಾಡೋದಕ್ಕೆ ತುಂಬ ಟೈಮ್ ಇರುತ್ತೆ, ಲೈಫ್ನ ಎಂಜಾಯ್ ಮಾಡ್ಬೋದು. ಅದ್ರ ಜೊತೆ ಟೈಮ್ ಫ್ರೀಡಮು ತುಂಬ ಇರುತ್ತೆ. ನನಗೆ ತುಂಬ ಇಷ್ಟ ಆಗಿದ್ದು ಇಟ್ಟು. ಆ್ಯಂಡ್ ನಮ್ಮ MD ಸರ್, ಈ ಕಂಪ್ನಿ MD ಸರ್ ಸತ್ಯನಾರಾಯಣ್ ಸರ್, ಮಂತ್ಲಿ ನಮಗೆ ಟ್ರೈನಿಂಗ್ ಕೊಡ್ತಿರ್ತಾರೆ. 5 ಸ್ಟಾರ್ ಹೋಟೆಲಲ್ಲಿ ತುಂಬ ನಾಲೆಜ್ ಕೊಡ್ತಿರ್ತಾರೆ. ಸೊ ಗ್ರೋತ್ ಆಗೋದಕ್ಕೆ, ನೆಕ್ಸ್ಟ್ ಹೋಗೋದಕ್ಕೆ ತುಂಬ ನಾಲೆಜ್ ಕೊಡ್ತಿರ್ತಾರೆ. ಅದು ನಂಗೆ ತುಂಬ ಇಷ್ಟ ಆಯಿತು ಸರ್ ಈ ಕಂಪ್ನಿಲಿ. ವೆರಿ ಗುಡ್. ಸೊ 5 ಸ್ಟಾರ್ ಹೋಟ್ಲಲ್ಲಿ ನಾಲೆಜು ಪ್ಲಸ್ ಅಪಾರ್ಚುನಿಟಿ ತುಂಬ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದೀರಾ. ಏನು ಇವಾಗ ನೀವು ಮ್ಯಾನೇಜರ್ ಆದಮೇಲೆ ನಿಮಗೇನು ಅನ್ನಿಸ್ತಾ ಇದೆ? ಹೌ ಡು ಯು ಫೀಲಿಂಗ್? ಸರ್, ತುಂಬ ಖುಷಿ ಆಗ್ತಿದೆ. ಫಸ್ಟು ನಾನು ಮ್ಯಾನೇಜರ್ಗೂ ಮುಂಚೆ ಊರಲ್ಲಿ ಇರಬೇಕಾದ್ರೆ ಹೇಗಿತ್ತು ಅಂತ ಹೇಳಿದ್ರೆ ಇನ್ರೆಸ್ಪಾನ್ಸಿಬಿಲಿಟಿ ಸರ್. ನಮ್ಮ ಬಗ್ಗೆ ಯಾರೂ ಮಾತಾಡ್ತಿರಲಿಲ್ಲ. ಇಟ್ಸ್ ಎ ಬ್ಯಾಡ್ ಒಪಿನಿಯನ್. ಯಾವಾಗ್ಲೂ ಇವನ ಕೈಲಿ ಏನೂ ಆಗಲ್ಲ, ಏನೂ ಸಾಧನೆ ಮಾಡೋದಕ್ಕಾಗಲ್ಲ, ಯಾವಾಗಲೂ ಮಾತಾಡ್ತಿದ್ರು. ಆದರೆ ಮ್ಯಾನೇಜರ್ ಆದಮೇಲೆ ತುಂಬ ಖುಷಿ ಪಡ್ತಾ ಇದ್ದಾರೆ ಸರ್. ನಮ್ಮ ಫ್ಯಾಮಿಲಿಯವರು ಎಲ್ಲೇ ಹೋದ್ರೂ ನನ್ನ ಬಗ್ಗೆ ಮಾತಾಡ್ತಾರೆ, ಎಲ್ಲೇ ಹೋದ್ರೂ ರೆಕಗ್ನೈಸ್ ಮಾಡ್ತಾರೆ. ಸೊ ಮ್ಯಾನೇಜರ್ ಆದಮೇಲೆ ತುಂಬ ಲೈಫ್ ಚೆನ್ನಾಗಿದೆ. ಆ್ಯಂಡು ಬೇರೆಯವ್ರಿಗೆ ಲೈಫ್ ಕೊಡ್ತಾ ಇದ್ದೀನಿ ಸರ್. ನನ್ನ ಅಂಡರಲ್ಲಿ ಒಬ್ಬ ಮ್ಯಾನೇಜರ್ನ ಕ್ರಿಯೇಟ್ ಮಾಡಿದ್ದೀನಿ. ಆ್ಯಂಡು ಒಂದು ಬ್ರಾಂಚಸ್ನ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ. ಆ್ಯಂಡ್ ಒಂದು ಬೈಕ್ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ಸರ್. ಲೈಫ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀನಿ. ಗುಡ್. ಸೊ ಶಿವ, ಇವಾಗ ನೀವು ಹೇಳಿದ್ರಿ ಲೈಕ್ ನಿಮ್ಮ ಒಂದು ಬಿಸ್ನೆಸ್ ಬರಕ್ಕೆ ಮೊದಲು ನಿಮ್ಮ ಜೀವನ ಹೇಗಿತ್ತು ಅಂದರೆ ತುಂಬ ಕೂಲ, ಕಾಮ, ಒಂಥರ ಹೇಳ್ಬೇಕಂದ್ರೆ ಬೇರೆ ಜವಾಬ್ದಾರಿಯಿಂದ ಅಂತ ಹೇಳಿದ್ರೆ ಒಂಥರ ಆರಾಮಾಗಿರತಕ್ಕಂಥ ಒಂದು ಹುಡುಗನಾಗಿದ್ರಿ ನೀವು. ಆದ್ರೆ ಈ ಸಂಸ್ಥೆಗೆ ಬಂದ್ಮೇಲೆ ನಿಮ್ಗೆ ತುಂಬ ರಿಸ್ಟ್ರಿಕ್ಷನ್ ಅನ್ಸಿಲ್ಲ ನಿಮಗೆ? ಇದಕ್ಕೆ ನೀವು ಆನ್ಸರ್ ಮಾಡ್ತೀರಂತೆ. ಒಂದು ಕಾಲ್ ಇದೆ ಅಂತ ತಗೊಳ್ಳೋಣ. ಹಲೋ ಹಲೋ, ಹೇಳಿ ಸರ್. ನಮಸ್ಕಾರ, ಹೇಳಿ, ನಿಮ್ಮ ಹೆಸರು? ನಿತಿನ್ ಅಂತ ಸರ್. ನಿತಿನ್, ಎಲ್ಲಿಂದ ನೀವು ಕರೆ ಮಾಡೋದು? ವಿಜಯನಗರದಿಂದ. ವಿಜಯನಗರಿಂದ. ಹೇಳಿ ನಿತಿನ್, ನಿಮ್ಗೆ ಡೈರೆಕ್ಟ್ ಮಾರ್ಕೆಟಿಂಗ್ ವರ್ಕ್ ಮಾಡ್ಲಿಕ್ಕೆ ಆಸೆ ಇದೆಯಾ? ಸರ್, ತುಂಬಾ ಆಸೆ ಇದೆ. ಕೆಲಸ ಸಿಗ್ತಲ್ಲ ಎಲ್ಲೋ. 10th ಪಾಸ್ ಆಗಿದ್ದೀನಿ ಸರ್. 10th ಪಾಸ್ ಆಗಿದ್ದೀರಾ? ತೊಂದರೆ ಇಲ್ಲ. ಯಾವ ಊರು ನಿಮ್ದು? ಬೆಂಗಳೂರೇ ಅಲ್ವಾ? ಹೌದು ಸರ್, ಬೆಂಗಳೂರೇ. ಓಕೆ, ನೋಡಿ, ನೀವು ಕರೆ ಮಾಡ್ತಿರೋ ಜಾಗದಲ್ಲಿ ನಮ್ಮ ಬ್ರಾಂಚ್ ಇದೆ. ಸೊ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ ಇದೆಯಲ್ಲ, ಮೊಬೈಲ್ ನಂಬರ್, ಅದನ್ನ ನೋಟ್ ಮಾಡ್ಕೊಳ್ಳಿ. ಅಲ್ಲಿ ನೀವು ಕಾಲ್ ಮಾಡಿದ್ರೆ ನಿಮಗೆ ಅಡ್ರೆಸ್ ಕೊಡ್ತಾರೆ, ಬಂದು ಇಂಟರ್ವ್ಯೂ ಅಟೆಂಡ್ ಮಾಡಿ ನಿತಿನ್ ಅವರೇ. ರೈಟ್, ಆಲ್ ದ ಬೆಸ್ಟ್ ನೀವು ಕರೆ ಮಾಡಿದ್ದಕ್ಕೆ ನಿತಿನ್. ಸೊ ಶಿವು, ನಿಮ್ಗೆ ನಾನು ಪ್ರಶ್ನೆ ಕೇಳಿದೆ, ಏನಪ್ಪ ಅಂದರೆ ನೀವು ತುಂಬ ಫ್ರೀಡಮಲ್ಲಿ ಇದ್ರಿ, ಬಟ್ ಬಿಸ್ನೆಸ್ ಬಂದ್ಮೇಲಿಂದ ಬಿಸ್ನೆಸ್ ತುಂಬ ಸಿಸ್ಟಮೆಟಿಕ್ ಆಗಿ ಕೆಲಸ ಮಾಡಬೇಕಾಗಿರುತ್ತೆ. ನಿಮ್ಗೆಲ್ಲೋ ಒಂದು ಕಡೆ ತುಂಬ ಕೂಡಾಕೊಂಡಂಗೆ ಅನ್ಕೊಂಡಿರ್ಲಿಲ್ವಾ? ಸರ್, ಇಲ್ಲ ಸರ್. ಆ್ಯಕ್ಚುಲಿ ನಮ್ಮ ಮನೆಯಿಂದ ಬರ್ಬೇಕಾದ್ರೆ ಒಂದು ಚಾಲೆಂಜ್ ತೊಗೊಬಂದಿದ್ದೆ. ಸೊ ವಿತೌಟ್ ಫ್ಯಾಮಿಲಿ ಸಪೋರ್ಟ್ ಬೆಳಿಬೇಕು. ಇವ್ರು ನಮ್ಮ ಬಗ್ಗೆ ಈ ಥರ ಎಲ್ಲ ಮಾತಾಡ್ತಾ ಇದ್ದಾರೆ, ನಾನು ಅಚೀವ್ ಮಾಡಿ ತೋರಿಸ್ಬೇಕು ಅಂತ ಒಂದು ಮೈಂಡಲ್ಲಿ ನಾನು ಗೋಲ್ನ ಫಿಕ್ಸ್ ಮಾಡ್ಕೊಂಡಿದ್ದೆ ಸರ್. ಆ ಒಂದು ಗೋಲ್ಗೋಸ್ಕರ ಎಫರ್ಟ್ ಆಗ್ತದೆ. ನನಗೂ ತುಂಬ ನೆಗೆಟಿವ್ಸ್ ಬಂತು, ಪ್ರಾಬ್ಲಮ್ಸ್ ಬಂತು. ಆದರೆ ಆ ನೆಗೆಟಿವ್ಸ್ನೆಲ್ಲ ಓವರ್ಕಮ್ ಮಾಡಿದೆ. ನನ್ನ ಗೋಲ್ ಅದನ್ನ ಮರೆಸ್ತು ಸರ್. ಆ ಒಂದು ಗೋಲ್ಗೋಸ್ಕರ ಎಫರ್ಟ್ ಆಗ್ತೆ.
ಇವತ್ತು ನನ್ನ ಗೋಲ್ ಅದು ಅಚೀವ್ ಆಗಿದೆ ಸರ್, ಎಲ್ಲರೂ ನಮ್ಮ ಬಗ್ಗೆ ಮಾತಾಡ್ತಾ ಇದ್ದಾರೆ ಸರ್, ತುಂಬ ಖುಷಿ ವೆರಿ ಆಗ್ತದೆ. ಗುಡ್. ನೋಡಿ ವೀಕ್ಷಕರೇ, ನಿಮ್ಮಲ್ಲಿ ಏನಾದರೂ ಒಂದು ಛಲ ಏನಾದ್ರೆ ಲೈಕ್ ಎಲ್ಲರೂ ನಿಮ್ಮ ಬಗ್ಗೆ ಏನಾದರೂ ಕೆಟ್ಟದಾಗ ಮಾತಾಡ್ತಾ ಇದ್ದಾರೆ, ಕಡಿಮೆ ಲೆವೆಲಲ್ಲಿ ಮಾತಾಡ್ತಾ ಇದ್ದಾರೆ, ಜೀವನದಲ್ಲಿ ನೀನೇನು ಅಚೀವ್ ಮಾಡೋಕ್ಕಾಗೋದಿಲ್ಲ, ಸೋಂಬೇರಿ, ನೀವು ನಾಲಾಯಕ ಅಂತ ನೀವು ಅನ್ಸ್ಕೊಂಡಿರೋದಾದ್ರೆ, ನಿಮ್ಮಲ್ಲಿ ಒಂದು ಆಸಕ್ತಿ ಇದೆ, ಒಂದು ಛಲ ಇದೆ ಒಳಗಡೆ, ನೀವು ಏನಂತ ಪ್ರೂವ್ ಮಾಡ್ಬೇಕನ್ನೋದಾದ್ರೆ ನೋಡಿ, ಶಿವ ಅವರು ಒಂದು ಒಳ್ಳೆ ಉತ್ಸಾಹ, ಒಂದು ಎಕ್ಸಾಂಪಲ್ ಕೊಟ್ಟರು ನಮಗೆ. ಸೊ ನಾನು ಈ ರೀತಿ ಇದ್ದೆ, ಬಟ್ ಆದರೆ ನಾನು ಒಂದು ಏನಾದರೂ ಜಾಬ್ ಮಾಡಬೇಕು, ಒಂದು ಹೆಸರು ಗಳಿಸ್ಬೇಕು ಅಂತ ಒಂದು ಗುರಿ ಇಟ್ಕೊಂಡು ಸಂಸ್ಥೆಗೆ ಬಂದೆ ಅಂತ ಹೇಳಿದ್ರು. ಇವತ್ತು ಇವರು ಒಂದು ಕಂಪ್ನಿಯಲ್ಲಿ ಬ್ರಾಂಚ್ ಮ್ಯಾನೇಜರ್ ಅಲ್ಲಿರೋ ಪ್ರಮೋಟಿಂಗ್ ಓನರ್ ಆಗಿ ಇವರಂಟಲ್ಲಿ 100 ಜನರಿಗೆ ಕೆಲಸ ಕೊಟ್ಟಿದ್ದಾರೆ. ನಿಮ್ಮ ಒಂದು ಕರೆ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುತ್ತೆ. ಒಂದು ಕರೆ ಇದೆ, ಅದನ್ನು ಸ್ವೀಕಾರ ಮಾಡೋಣ. ಹಲೋ ಹಲೋ ಹಲೋ, ನಮಸ್ಕಾರ. ನಮಸ್ಕಾರ, ಹೇಳಿ ನಿಮ್ಮ ಹೆಸರೇನು? ನಮ್ಮ ಹೆಸರು ರಾಹುಲ್ ಅಂತ ಸರ್. ರಾವಣ್, ಎಲ್ಲಿಂದ ನೀವು ರಾಹುಲ್ ಮಾತಾಡ್ತಾ? ಅಂತ ಸರ್. ರಾಮನಾಥ್, ಸ್ವಲ್ಪ ನಿಮ್ಮ ಟಿವಿ ಸ್ಕ್ರೀನ್ ವಾಲ್ಯೂಮ್ ಇದೆಯಲ್ಲ ಅದನ್ನ ಮ್ಯೂಟ್ ಮಾಡ್ಬಿಟ್ಟು ನೀವು ಹಾಗೆ ಮಾತಾಡಿ. ಓಕೆ ಸರ್. ನಿಮ್ಮ ಟಿವಿ ವಾಲ್ಯೂಮ್ ನ ಮ್ಯೂಟ್ ಮಾಡಿ. ಓಕೆ, ಮ್ಯೂಟ್ ಮಾಡಿದ್ವಿ ಸರ್. ಹೇಳಿ, ನಿಮ್ಮ ಹೆಸರು ಹೇಳಿ. ನಮ್ಮ ಹೆಸರು ರಾಹುಲ್ ಸರ್, ಬೆಳಗಾಂ ಡಿಸ್ಟಿಕ್ ಇಂದ ಮಾಡಿದ್ವಿ. ಹೇಳಿ ಬೆಳಗಾಮಿಂದ ಮಾತಾಡ್ತಾ ಇರೋದ ನೀವು? ಸಂತೋಷ. ಏನು ಓದಿದ್ದೀರಾ? ಏನ್ ಸರ್? ನಿಮ್ಮ ಎಜುಕೇಶನ್ ಏನು? SSLC ಆಗಿದೆ ಸರ್. ಯಾರಿಗೆ ಜಾಬ್ ಬೇಕಾಗಿರೋದು? ನಮ್ಗೆ ಬೇಕಾಗಿತ್ತು ಸರ್. ವೆರಿ ನೈಸ್. ಇವಾಗ ಏನಾದ್ರು ವರ್ಕ್ ಮಾಡ್ತಾ ಇದ್ದೀರಾ ಅಥವಾ ನೀವು ಫಸ್ಟ್ ಟೈಮ್ ಜಾಬ್ ಹುಡುಕ್ತಾ ಇರೋದಾ? ಇಲ್ಲ, ವರ್ಕ್ ಮಾಡ್ತೇನೆ ಸರ್, ಇಂಡಿವಿಜುವಲ್ ಅಂತ. ಈಗ ಸಿವಿಲ್ ವರ್ಕ್ ಮಾಡ್ತಾ ಇದ್ದೀನಿ ಎಂಪ್ಲಾಯ್ ಆಗಿ. ಓಕೆ. ಇವಾಗ ಅದು ಕನ್ಸ್ಯೂಮರ್ ವರ್ಲ್ಡ್ ಅಂತ ಕಂಪ್ನಿಯಿಂದ ವತಿಯಿಂದ ಕೆಲಸ ಮಾಡ್ಬೇಕಂತ ಕಾಲ್ ಮಾಡಿದ್ವಿ. ವೆರಿ ಸಂತೋಷ, ನೀವು ಕಾಲ್ ಮಾಡಿದ್ದೀರಾ. ರಾಹುಲ್, ಬೆಳಗಾಮಿಂದ ಮಾಡಿದ್ದೀರಾ. ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಮೊಬೈಲ್ ನಂಬರ್ ಇದೆಯಲ್ಲಪ್ಪ, ಅದನ್ನ ಬರ್ಕೊಂಡು ಅದಕ್ಕೆ ನೀವು ಕಾಲ್ ಮಾಡಿದ್ರೆ ನಿಮಗೆ ನಮ್ಮ ಬೆಂಗಳೂರು ಅಡ್ರೆಸ್ ಕೊಡ್ತೀವಿ. ಸರ್, ಇದು ಇವಾಗ ನಾವು ಅಲ್ಲಿ ಬಂದ್ಮೇಲೆ ಕನ್ಫರ್ಮ್ ಆಗತ್ತಲ್ಲ ಸರ್? ಯಾಕಂದ್ರೆ ಈಗಾಗಲೇ ಬೆಂಗಳೂರು ಒಂದ್ ಟೈಮ್ 3 ತಿಂಗಳು ಬಂದ್ಬಿಟ್ಟು ಮತ್ತೆ ವಾಪಸ್ ಬಂದ್ಬಿಟ್ಟಿದೆ. ಒಂದ್ ಕಂಪ್ನಿಯಲ್ಲಿ ಕೆಲಸ ಮಾಡ್ಬಿಟ್ಟು ವಾಪಸ್ ಬಂದ್ಬಿಟ್ಟಿದ್ವಿ. ಹೌದಾ? ನೋಡಿ, ನಮ್ಮ ಸಂಸ್ಥೆ ಬಗ್ಗೆ ಹೀಗೆ ಹೇಳ್ತೀನಿ ಕೇಳಿ. ನಮ್ಮ ಸಂಸ್ಥೆ ಕೆಲಸ, ನಮ್ಮ ಕಂಪ್ನಿ ಕೆಲಸ ಏನಂತ ಹೇಳಿದ್ರೆ, ಇದು ಮಾರ್ಕೆಟಿಂಗ್ ಕೆಲಸ. ಇದರಲ್ಲಿ ಸೇಲ್ಸ್ ಮಾಡಬೇಕಾಗಿರುತ್ತೆ. ಮಾರ್ನಿಂಗ್ ಈವ್ನಿಂಗ್ ಆಫೀಸಲ್ಲಿ ಟ್ರೈನಿಂಗ್ ಕೊಡ್ತೀವಿ, ಥಿಯರಿ ಟ್ರೈನಿಂಗು, ಫ್ರೀ ಅಕಾಮಿಡೇಷನ್ ಕೊಡ್ತೀವಿ ನಾವು ನಿಮಗೆ. ಟ್ರೈನಿಂಗ್ ಪೀರಿಯಡಲ್ಲಿ ಫ್ರೀ ಊಟ ಇರುತ್ತೆ. ತಿಂಗಳಿಗೆ 10,000 ರಿಂದ 15,000 ರೂಪಾಯಿವರೆಗೂ ನೀವು ಈ ಕೆಲಸ ಅರ್ಥ ಮಾಡ್ಕೊಂಡ್ರೆ ಇಲ್ಲಿ ಪ್ರಾಫಿಟ್ ಅರ್ನ್ ಮಾಡ್ಬೋದು. ನೀವು ಧಾರಾಳವಾಗಿ ಬನ್ನಿ ಬೆಂಗಳೂರಿಗೆ, ಏನೂ ತೊಂದರೆ ಇಲ್ಲ. ಯಾಕಂದ್ರೆ ಜೀವನದಲ್ಲಿ ನಾವು ಪ್ರಯತ್ನಗಳನ್ನ ಬೀಳ್ತಾನೆ ಇರಬೇಕು ರಾಹುಲ್, ರೈಟ್? ಎಲ್ಲ ಒಂದ್ಸತಿ ಬಂದೆ ನಾನು ವಾಪಸ್ ಹೋಗ್ಬಿಟ್ಟೆ ಅಂತ ಹೇಳ್ಬಿಟ್ಟು ನೀವು ಅಲ್ಲೇ ನೀವು ಪ್ರಯತ್ನ ಬೀಳ್ದಿರ ಕೂತ್ಕೊಂಡ್ಬಿಟ್ರೆ ಒಳ್ಳೆ ಸರಿಯಲ್ಲ, ತಪ್ಪಾಗುತ್ತೆ ಅದು. ಬನ್ನಿ, ಧಾರಾಳವಾಗಿ ಬನ್ನಿ, ಕಳ್ಕೊಳೋದೇನಿಲ್ಲ. ಯಾಕಂದ್ರೆ 2 ತಿಂಗಳು 3 ತಿಂಗಳು ಎಷ್ಟೇ ತಿಂಗಳು ನೀವು ನಮ್ಮ ಜೊತೆ ಕೆಲಸ ಮಾಡಿದ್ರೆ ನಿಮಗೆ ಟ್ರೈನಿಂಗ್ ಇರುತ್ತೆ, ಹಂತವಾಗಿ ಬೆಳಿಬೋದು. ನೋಡಿ, ನಮ್ಮಲ್ಲಿ ನಾರ್ತ್ ಕರ್ನಾಟಕದಿಂದ ಗುಲ್ಬರ್ಗದಿಂದನೇ ಬಂದಂಥವ್ರು ತುಂಬ ಜನ ಏನಿದ್ದಾರೆ ಅಂತ ಹೇಳಿದ್ರೆ ಬ್ರಾಂಚ್ ಮ್ಯಾನೇಜರ್ಸ್ ಆಗಿದ್ದಾರೆ. ಬೆಳಗಾಮಿಂದ ಬಂದಿರೋ ಬ್ರಾಂಚ್ ಮ್ಯಾನೇಜರ್ ಆಗಿದ್ದಾರೆ. SSLC ಓದಿರೋರೇ ಬ್ರಾಂಚ್ ಮ್ಯಾನೇಜರ್ ಆಗಿರೋ ತುಂಬ ಜನ ಇದೆ. ಉದಾಹರಣೆ ನಮ್ಮಲ್ಲಿ. ನೀವೇನು ಸಂಕೋಚ ಬೀಳ್ಬೇಡಿ, ಭಯ ಬೀಳ್ಬೇಡಿ, ಧಾರಾಳವಾಗಿ ಬೆಂಗಳೂರು ಬರ್ಬೋದು. ನೀವೊಂದು ಪ್ರಯತ್ನ ನೀವಿಲ್ಲಿ ಮಾಡ್ಬೋದು ನಮ್ಮ ಸಂಸ್ಥೆಯಲ್ಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ರಾಹುಲ್ ಅವರೇ. ಸೊ ಶಿವು, ನಿಮಗೆ ನಾನು ಕೇಳಿದ ಪ್ರಶ್ನೆ ಏನಪ್ಪ ಅಂದರೆ, ನಿಮ್ಮ ಒಂದು ಸ್ವಾತಂತ್ರ್ಯ ಏನಾದರೂ ಕಟ್ ಆಯ್ತಾ ನಮ್ಮ ಸಂಸ್ಥೆಗೆ ಜಾಯ್ನ್ ಆದಮೇಲೆ? ಸರ್ ಇಲ್ಲ ಸರ್, ಇಲ್ಲಿ ತುಂಬಾ ಎಂಜಾಯ್ಮೆಂಟ್ ಇದೆ ಸರ್. ಸೆಲೆಬ್ರೇಷನ್ ಇರುತ್ತೆ, ಬರ್ಡೇ ಸೆಲೆಬ್ರೇಷನ್ ಇರುತ್ತೆ, ಕಾಂಪಿಟೇಷನ್ಸ್ ಇರುತ್ತೆ, ಆನಿವರ್ಸರಿ ಇರುತ್ತೆ, ತುಂಬಾ ಎಂಜಾಯ್ಮೆಂಟ್ ಇರುತ್ತೆ ಸರ್. ಇಲ್ಲಿ ಮನೆಗಿಂತ ತುಂಬಾ ಎಂಜಾಯ್ ಮಾಡ್ಬೋದು. ಪ್ರತಿಯೊಂದು ಹಬ್ಬನೂ ಇಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ಮನೇಲಿ ಎಲ್ಲ ಹಬ್ಬನೂ ಸೆಲೆಬ್ರೇಟ್ ಮಾಡಲ್ಲ ಸರ್, ನಮ್ಮ ಒಂದು ಕಂಪ್ನಿಲಿ ಪ್ರತಿಯೊಂದು ಹಬ್ಬನೂ ಸೆಲೆಬ್ರೇಟ್ ಮಾಡ್ತಾರೆ. ನಮಗೆ ಆ ಹಬ್ಬಗಳೆಲ್ಲ ಮಿಸ್ ಆಗಲ್ಲ ಸರ್, ಪ್ರತಿಯೊಂದನ್ನು ನಾವು ಎಂಜಾಯ್ ಮಾಡ್ಬೋದು ನಮ್ಮ ಕಂಪ್ನಿಲಿ. ಅಂದರೆ ನಮ್ಮ ಸಂಸ್ಥೆಯ ಒಂದು ಮೂಲ ಮಂತ್ರ ಏನಪ್ಪ ಅಂದರೆ ಹ್ಯಾವ್ ಫನ್, ಮೇಕ್ ಮನಿ. ಸೊ ನಾವು ನಮ್ಮ ಸಂಸ್ಥೆ ಅಂದರೆ ಲೈಕ್ ಹೇಗೆ ಮಾಡ್ತೀವಿ ಅಂದರೆ, ಜನವರಿ 1 ಹಿಡಿದು ಡಿಸೆಂಬರ್ 31 ಏನೇನು ಹಬ್ಬ ಬರುತ್ತೆ ಕ್ಯಾಲೆಂಡ್ರಲ್ಲಿ, ಆ ಎಲ್ಲ ಹಬ್ಬಗಳನ್ನ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಬರ್ಡೇ ಸೆಲೆಬ್ರೇಟ್ ಮಾಡ್ತೀವಿ, ವೀಕೆಂಡ್ ಸೆಲೆಬ್ರೇಟ್ ಮಾಡ್ತೀವಿ. ಹ್ಯಾವ್ ಫನ್, ಮೇಕ್ ಮನಿ. ಸೊ ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಕಸ್ಟಮರ್ನ ಮೀಟ್ ಮಾಡ್ಬೇಕಾದ್ರೆ ತಮಾಷೆ ಮಾಡ್ತಾ ಸಂತೋಷವಾಗಿ ಹಣವನ್ನು ಗಳಿಸ್ಬೇಕನ್ನೋದು ನಮ್ಮ ಸಂಸ್ಥೆಯ ಮೂಲ ಉದ್ದೇಶ. ಸೊ ನೀವು ಹೀಗೆ ಬೆಳಿಬೇಕಂತ ಆಸೆ ಇರೋದಾದರೆ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಲ್ಯಾಂಡ್ ನಂಬರ್ ಕಾಲ್ ಮಾಡಿ ನಮ್ಮ ಜೊತೆ ನೀವು ನೇರವಾಗಿ ಮಾತಾಡ್ಬೋದು. ಮೊಬೈಲ್ ನಂಬರ್ ಕರೆ ಮಾಡಿದ್ರೆ ನಮ್ಮ ಆಫೀಸರ್ ಜೊತೆ ನೀವು ಮಾತಾಡ್ಬೋದು. ಶಿವು, ಲೈಕ್ ನಿಮಗೆ ಈ ಮಾರ್ಕೆಟಿಂಗ್ ಮಾಡಬೇಕಾದ್ರೆ ಏನೇನು ಬೇಸಿಕ್ ಫೀಲ್ಡ್ ಚಾಲೆಂಜಸ್ ಬಂತು ನಿಮಗೆ? ಇನ್ಶಿಯಲಿ ಹೇಗೆ ಹೊರಗಡೆ ಅಂದರೆ ನೀವು ಹೇಗೆ ಪಾಸ್ ಆದ್ರಿ ಅದರಿಂದ? ಸರ್ ಅವಾಗಲೇ ಹೇಳಿದೆ ಸರ್, ಮಾರ್ಕೆಟಿಂಗ್ ಸೊ ಈಸಿ, ಅಷ್ಟು ಈಸಿಯಾಗಿ ಮಾರ್ಕೆಟಿಂಗ್ ಮಾಡೋದಕ್ಕಾಗಲ್ಲ. ಅವಾಗಲೇ ಹೇಳಿದೆ, 1000 ಪೀಪಲ್ಸ್ಗೆ ಅಂದರೆ 1000 ಪೀಪಲ್ಸ್ಗೆ ಒಬ್ಬರೇ ಮಾತ್ರ ಮಾಡೋದಕ್ಕೆ ಸಾಧ್ಯ. ತುಂಬ ನೆಗೆಟಿವ್ಸ್ ಬರುತ್ತೆ ಸರ್ ಫೀಲ್ಡ್ ವರ್ಕಲ್ಲಿ. ಸರ್ ಫೀಲ್ಡ್ ವರ್ಕಲ್ಲಿ ಯಾರಿಗೆ ತುಂಬ ಗೋಲ್ ಇರುತ್ತೋ, ಯಾರಿಗೆ ತುಂಬ ಕನಸಿರುತ್ತೋ, ದೊಡ್ಡ ಕನ್ಸುಗಳಿರುತ್ತೋ ಅವ್ರು ಮಾತ್ರನೇ ಆ ನೆಗೆಟಿವ್ನ ಫೇಸ್ ಮಾಡೋದಕ್ಕಾಗುತ್ತೆ. ತುಂಬ ದೊಡ್ಡ ಕನಸು ಇಟ್ಕೊಂಡಿರೋರು ಇಲ್ಲಿ ಬಂದು ಕೆಲಸ ಮಾಡಿದ್ರೆ 100% ಶಾರ್ಟ್ ಟೈಮಲ್ಲಿ ಬೇಗ ಬೆಳಿಬೋದು ಸರ್. ವೆರಿ ನೈಸ್. ಸೊ ತುಂಬ ಚೆನ್ನಾಗಿ ಹೇಳಿದ್ರಿ ಶಿವ ಅವರೇ. ಥಾಮಸ್, ನೀವು ನೋಡ್ದಂಗೆ ಶಿವನಲ್ಲಿ ಸ್ಪೆಷಾಲಿಟಿ ಏನು? ಅವ್ರಿಗೆ ನೀವು ಪ್ರಶ್ನೆ ಕೇಳಕ್ಕೆ ಇಷ್ಟ ಬೀಳ್ತೀರಾ? ಶಿವ ಅವ್ರನ್ನ ನಾನು ಹೆಂಗೆ ನೋಡಿದ್ದೀನಿ ಅಂದರೆ, ಶಿವ ಮೊದಲು ಬಂದಾಗ
ಅವ್ನು ಬೇಸಿಕ್ಲಿ ಲೈಕ್ ಒಬ್ಬ ಹೀರೋ ಆಗಬೇಕು, ಫಿಲಮ್ ಲ್ಯಾಂಡಲ್ಲಿ ಇರಬೇಕು ಅಂತ ಬಂದಿದ್ದು. ಆಟಿಟ್ಯೂಡ್ ಎಲ್ಲ ಹಂಗೆ ಇತ್ತು. ಇವಾಗ ಲೆಜೆಂಡ್ಸ್ ಗ್ರೂಪಲ್ಲಿ ಹೀರೋ ಆಗಿದ್ದಾರೆ, ನೋ ಡೌಟ್ ಪ್ರಮೋಟಿಂಗ್ ಮ್ಯಾನೇಜರ್ ಆಗಿದ್ದಾರೆ. ಒಂದು ಇಂಪಾರ್ಟೆಂಟ್ ಕ್ವಶನ್ ಶಿವ ಅವರೇ, ನಿಮಗೆ ಏನು ಇಷ್ಟ ಆಯಿತು? ವಾಟ್ ಇಸ್ ದ ಸ್ಪೆಷಾಲಿಟಿ ಆಫ್ ಲೆಜೆಂಡ್ಸ್ ಗ್ರೂಪ್? ಸೊ ಲೆಜೆಂಡ್ ಗ್ರೂಪಲ್ಲಿ ನಂಗೆ ತುಂಬ ಇಷ್ಟ ಆಗಿದ್ದು ಕೇರಿಂಗ್ ಸರ್. ತುಂಬ ಕೇರ್ ಮಾಡ್ತಾರೆ. ಏನೇ ಆಗಿರ್ಬೋದು, ಏನೇ ಪ್ರಾಬ್ಲಮ್ಸ್ ಬಂದರು, ಏನೇ ನೆಗೆಟಿವ್ಸ್ ಬಂದ್ರು ಅದನ್ನು ಓವರ್ಕಮ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಆ್ಯಂಡ್ ನಮಗೆ ಫಸ್ಟ್ ನಾನು ಥ್ಯಾಂಕ್ಸ್ ಹೇಳಬೇಕಾಗಿರೋದು ಥಾಮಸ್ ಸರ್. ತುಂಬ ಸಪೋರ್ಟ್ ಮಾಡ್ತಾರೆ ನಮ್ಮ ಲೆಜೆಂಡ್ ಗ್ರೂಪ್ ಡೈರೆಕ್ಟರ್ ಥಾಮಸ್ ಸರ್. ಏನೇ ಪ್ರಾಬ್ಲಮ್ ಆಗಿರ್ಬೋದು, ಎಷ್ಟೇ ಟಫ್ ಸಿಚುವೇಶನಲ್ಲಿದ್ರೂ ಬ್ಯಾಕ್ ಸಪೋರ್ಟಾಗಿ ನಿಂತ್ಕೊಳ್ತಾರೆ, ತುಂಬ ಕೇರ್ ಮಾಡ್ತಾರೆ, ತುಂಬ ಮೋಟಿವೇಟ್ ಮಾಡ್ತಾರೆ. ಅದೇ ರೀತಿ ನಮ್ಮ ಸರಸ್ವತಿ ಮೇಡಮ್, ನಮ್ಮ ಮ್ಯಾನೇಜರ್, ಇವತ್ತು ಈ ಲೆವೆಲ್ ಕೂತಿದ್ದೀನಿ, ಇವತ್ತು ಟಿ ವಿಲಿ ಮಾತಾಡ್ತಾ ಇದ್ದೀನಿ, ಇವತ್ತು ಮ್ಯಾನೇಜರ್ ಆಗಿದ್ದೀನಿ, ಪ್ರಮೋಟಿಂಗ್ ಮ್ಯಾನೇಜರಾಗಿ ಕೆಲಸ ಮಾಡ್ತಿದ್ದೀನಿ ಅಂದರೆ ಅವರೇ ಕಾರಣ. ಇವತ್ತು ಸ್ಟಾರ್ಟಿಂಗ್ ಬಂದ ನಾನು ಹೇಗಿದೆ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ತುಂಬ ಎಲ್ಲ ಪ್ರತಿಯೊಂದು ತೀಡಿ ಪ್ರತಿಯೊಂದು ಕರೆಕ್ಷನ್ ಮಾಡಿ ಇವತ್ತು ನಾನು ಈ ಲೆವೆಲ್ ಕರ್ಕೊಂಡ್ಬಂದಿದ್ದಾರೆ. ನಂಗೆ ಲೆಜೆಂಡ್ ಗ್ರೂಪ್ ತುಂಬ ಇಷ್ಟ ಆಗಿರುತ್ತೆ. ಯೂನಿಟಿ ಮತ್ತೆ ತುಂಬಾ ಸಪೋರ್ಟ್, ತುಂಬಾ ಕೇರ್ ಮಾಡ್ತಾರೆ ಸರ್. ನನಗೆ ತುಂಬಾ ಇಷ್ಟ ಆಗಿದೆ. ಶಿವ ಅವರೇ, ಒಂದು ಕರೆ ಇದೆ, ಸ್ವೀಕಾರ ಮಾಡೋಣ. ಹಲೋ ಹಲೋ ಹೇಳಿ. ನಮಸ್ಕಾರ ಅಮ್ಮ. ನಮಸ್ಕಾರ ಸರ್, ನನ್ನ ಹೆಸರು ಲೀಲಾ ಅಂತ. ಹೇಳಿ ಲೀಲಾ ಅವ್ರೆ, ಎಲ್ಲಿಂದ ಕರೆ ಮಾಡೋದು? ನಾನು ಇಲ್ಲಿ ಶ್ರೀನಗರ್, ಬೆಂಗಳೂರು ಶ್ರೀನಗರನಾ? ಹೌದಾ ಸರ್. ಹೇಳಿ, ಯಾರು ಜಾಬ್ ಬೇಕಾಗಿತ್ತು? ನನ್ಗೇನೆ. ಹಾ ಹೇಳಿ, ಏನು ಓದಿ, ಎಜುಕೇಶನ್ ನಿಮ್ದು? ನಾನು PU ಮಾಡಿದ್ದೀನಿ. ಓಕೆ. ಇದು ಬಂದು ಏನ್ ಸೇಲ್, ಏನ್ ಮಾರ್ಕೆಟಿಂಗ್ ಅಂದ್ರೆ ಏನ್, ಯಾವ ತರ? ಹಾ, ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನೋಡಿ, ನಮ್ಮಲ್ಲಿ ಒಂದು ಬೇಸಿಕ್ ಫಸ್ಟ್ ರೌಂಡ್ ಆಫ್ ಇಂಟರ್ವ್ಯೂ ಅಂತ ಇರುತ್ತೆ. ನೀವು ನಮ್ಮ ಆಫೀಸ್, ನೀವು ಶ್ರೀನಗರ ಅಂತ ಹೇಳಿದ್ರೆ ನಮ್ಮಲ್ಲಿ KR ರೋಡಲ್ಲಿ ಆಫೀಸ್ ತುಂಬ ಹತ್ತಿರದಲ್ಲಿದೆ. ನಿಮಗೆ ನಿಮ್ಮ ಅಡ್ರೆಸ್ ಕೊಡ್ಲಾಗುತ್ತೆ, ಅಲ್ಲಿ ಬರ್ಬೋದು. ನಮ್ಮಲ್ಲಿ 3 ಹಂತಗಳಲ್ಲಿ ಬ್ರಾಂಚ್ ಮ್ಯಾನೇಜರ್ ಪ್ರಮೋಷನ್ಗೆ ನಾವು ಟ್ರೈನಿಂಗ್ ಕೊಡ್ತೀವಿ. ಇದರಲ್ಲಿ ಮಾರ್ಕೆಟಿಂಗ್, ಮ್ಯಾನೇಜ್ಮೆಂಟ್, ಅಡ್ಮಿನಿಸ್ಟ್ರೇಷನ್ ಅಂತ ಹೇಳ್ಬಿಟ್ಟು ಫಾರ್ ಎ ಪೀರಿಯಡ್ ಆಫ್ 6 to 8 months ನಮ್ಮಲ್ಲಿ ಸೇಲ್ಸ್ ಟ್ರೈನಿಂಗ್ ಇರುತ್ತೆ. ಸೊ ನೀವು ಇಂಟರ್ವ್ಯೂಗೆ ಬಂದು ಅಟೆಂಡ್ ಮಾಡಿದ್ಮೇಲೆ ನಿಮಗೆ ತುಂಬ ಕ್ಲಾರಿಟಿ ಸಿಗುತ್ತೆ ಇದಕ್ಕೆ. ಸೊ ಇಂಟರ್ವ್ಯೂಲ್ಲಿ ನೀವು ಬರೀ ಒಂದು ಅಪ್ಲಿಕೇಶನ್ ಫಾರ್ಮ್ ಮಾತ್ರ ತೊಗೊಬೇಕಾಗುತ್ತೆ, ಅದು ಬಿಟ್ಟು ಬೇರೆ ಯಾವುದೇ ರೀತಿಯಂಥ ಬಂಡವಾಳ ಹಾಕಬೇಕಾಗಿಲ್ಲ. ಸೊ ನೀವು ನಮ್ಮ ಮೊಬೈಲ್ ನಂಬರ್ ಬರ್ಕೊಂಡು ಅಡ್ರೆಸ್ ನೀವು ಬಂದು ಇಂಟರ್ವ್ಯೂ ಅಟೆಂಡ್ ಮಾಡಿ. ಆಲ್ ದ ಬೆಸ್ಟ್ ಲೀಲಾ ಅವರೇ, ನೀವು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಸೊ ಶಿವ ಅವ್ರು ಹೇಳ್ತಾ ಇದ್ರಲ್ಲ ಏನನ್ಬಿಟ್ಟು, ಅವ್ರ ಲೆಜೆಂಡ್ಸ್ ಗ್ರೂಪಲ್ಲಿ ತುಂಬ ಇಷ್ಟ ಬಂದಿದ್ದು ಯೂನಿಟಿ ಆ್ಯಂಡ್ ಬ್ಯಾಕ್ ಸಪೋರ್ಟ್ ಆ್ಯಂಡ್ ಕೇರಿಂಗ್. ಇದನ್ನು ನಾನು ಒಂದು ವರ್ಡಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ, ಏನಪ್ಪ ಅಂದರೆ ಟೀಮ್ ವರ್ಕ್. ಟುಗೆದರ್ ಎವ್ರಿ ಒನ್ ಮೇಕ್ಸ್ ಮೋರ್ ಆ್ಯಂಡ್ ಮಿರಾಕಲ್ ಅಂತ ಕರಿತೀವಿ, ಟೀಮ್ ಅಂತ ಹೇಳಿದ್ರೆ. ಸೊ ಇಡೀ ನಮ್ಮ ಸಂಸ್ಥೆ ಹೇಗಿದೆ ಅಂತ ಹೇಳಿದ್ರೆ ವಿನ್ ವಿನ್ ಪ್ರಿನ್ಸಿಪಲ್. ಲೈಕ್ ಒಬ್ಬ ಸೇಲ್ಸ್ ಪರ್ಸನ್ ಗೆಲ್ಬೇಕಂದ್ರೆ ಅವರು ಟ್ರೈನರು ಅವ್ರನ್ನ ಬೆಳೆಸಬೇಕು. ಟ್ರೈನರ್ ಗೆಲ್ಬೇಕಂತ ಹೇಳಿದ್ರೆ ಮೇಲ್ಗಡೆ ಲೀಡರ್ ಅವ್ರನ್ನ ಬೆಳೆಸಬೇಕಾಗಿರುತ್ತೆ. ಒಬ್ಬ ಅಡ್ಮಿನ್ ಬೆಳಿಬೇಕಂದ್ರೆ ಅವ್ರ ಬ್ರಾಂಚ್ನ ಬೆಳೆಸಬೇಕಾಗುತ್ತೆ. ಒಬ್ಬ ಬ್ರಾಂಚ್ ಮ್ಯಾನೇಜರು ತಮ್ಮ ಅಸಿಸ್ಟೆಂಟ್ ಮ್ಯಾನೇಜರ್ನ ಬೆಳೆಸಿದ್ರೆ ಅವ್ರು ಪ್ರಮೋಟಿಂಗ್ ಓನರ್ ಆಗೋದು. ಇಟ್ಸ್ ಲೈಕ್ ಎಕ್ಸಾಕ್ಟ್ಲಿ ಟೀಮ್ ವರ್ಕ್. ನಮ್ಮ ಸಂಸ್ಥೆ ಒಂದು ISO ಸರ್ಟಿಫೈಡ್ ಆರ್ಗನೈಸೇಷನ್ ಥರ ಕೆಲಸ ಮಾಡುತ್ತೆ. ಸಿಸ್ಟಮೆಟಿಕ್ ಆಗಿ ವರ್ಕ್ ಮಾಡ್ತೀವಿ ನಾವು. ಒಂದು ಸಿಸ್ಟಮ್ ಅಂತ ಹೇಳಿದ್ರೆ ಪ್ರಾಡಕ್ಟ್ ಪ್ರೊಕ್ಯೂರ್ಮೆಂಟ್ಗೆ ಒಂದು ಟೀಮ್ ಇದೆ, ಲಾಜಿಸ್ಟಿಕ್ ಒಂದು ಟೀಮ್ ಇದೆ, R&Dಗೆ ಒಂದು ಟೀಮ್ ಇದೆ, ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಒಂದು ಟೀಮ್ ಇದೆ, ರೈಟ್. ಒಂದು ಟ್ರೈನಿಂಗ್ ಆ್ಯಂಡ್ ಮೋಟಿವೇಶನ್ಗೆ ಒಂದು ಟೀಮ್ ಇದೆ. ಸೊ ವಿ ಹ್ಯಾವ್ ಎ ಸೆಟ್ ಆಫ್ ಕ್ಲಿಯರ್ಲಿ ಡಿಫೈನ್ಡ್ ಪ್ರೊಸೀಜರ್ಸ್ ಆ್ಯಂಡ್ ಸಿಸ್ಟಮ್ ಟು ಟೇಕ್ ಅವರ್ಸ್ ಅಪ್ ಟು ದ ನೆಕ್ಸ್ಟ್ ಲೆವೆಲ್. ಸೊ ಈ ಸಂಸ್ಥೆ ಏನಪ್ಪ ಅಂತ ಹೇಳಿದ್ರೆ, ಹೇಗೆ ಮುಂದೆ ಏನು ಸಮಸ್ಯೆ ಬರ್ಬೋದು ಅದನ್ನ ಮೊದಲೇ ಯೋಚನೆ ಮಾಡ್ತೀವಿ, ಅದಕ್ಕೊಂದು ಪರಿಹಾರ ಹುಡುಕಿಟ್ಟಿರ್ತೀವಿ. ಇನ್ನೊಂದು ನಮ್ಗೆ ಗೊತ್ತಿದ್ರೆ ಸಮಸ್ಯೆ ಬಂದಾಗ ಅದಕ್ಕೆ ನಾವು ಗೊತ್ತಿದ್ದು ತಪ್ಪು ಮಾಡಿರೋದಕ್ಕೊಂದು ಏನು ಮಾಡ್ತೀವಿ, ಟ್ರೈನಿಂಗ್ ಇರುತ್ತೆ. ಎಗೇನ್ ಆ್ಯಂಡ್ ಎಗೇನ್ ತಪ್ಪು ಮಾಡಿದಾಗ ಏನು ಮಾಡ್ತೀವಿ, ಅದಕ್ಕೆ ಒಂದು ಪನಿಷ್ಮೆಂಟ್ಸ್ ಅನ್ನೋದು ಕೂಡ ಇರುತ್ತೆ. ಯಾಕಂತ ಹೇಳಿದ್ರೆ ನಾವು ಗೊತ್ತಿಲ್ಲದ್ರೆ ತಪ್ಪನ್ನ ತಿದ್ಬೋದು, ಗೊತ್ತಿದ್ರೆ ಮಾಡಿದ್ದೀನ, ಗೊತ್ತಿದ್ದು ಮಾಡಿದಾಗ ಆಟಿಟ್ಯೂಡ್ ಮಿಸ್ಟೇಕ್ ಅಂತ ಕರಿತೀವಿ. ಸೊ ನಮ್ಮ ಸಂಸ್ಥೆ ಹೇಗಂತ ಹೇಳಿದ್ರೆ ಒಂದು ಪರ್ಸ್ನಾಲಿಟಿ, ವ್ಯಕ್ತಿತ್ವವನ್ನು ಬೆಳೆಸಿ ಪ್ರೊಫೆಷ್ನಲ್ ಅವ್ರಿಗೆ ಸಕ್ಸಸ್ ಕೊಡ್ತೀವಿ. ವ್ಯಕ್ತಿಯನ್ನು ಬೆಳೆಸಿಲ್ಲ ಅಂತ ಹೇಳಿದ್ರೆ ಪ್ರೊಫೆಷ್ನಲ್ ಸಕ್ಸಸ್ ಟೆಂಪರರಿ ಆಗಿರುತ್ತೆ, ಹೌದಲ್ವಾ? ಸೊ ನೋಯಿಂಗ್ ಈಸ್ ನೋಯಿಂಗ್, ಡೂಯಿಂಗ್ ಈಸ್ ಡೂಯಿಂಗ್. ತುಂಬ ಜನರಿಗೆ ಆಸೆ ಏನಪ್ಪ ಅಂದರೆ ನಾನು ಎತ್ತರವಾಗಿ ಬೆಳಿಬೇಕು, ಬಿಸ್ನೆಸ್ಸಲ್ಲಿ ಸಂಸ್ಥೆಗಳಲ್ಲಿ ಉನ್ನತವಾದ ಒಂದು ಸ್ಥಾನ ಪಡಿಬೇಕು ಅಂತ. ಆದರೆ ಹಾನೆಸ್ಟಿ ಆಗಿರ್ಬೇಕಂತ ತುಂಬ ಜನರಿಗೆ ಗೊತ್ತು, ಆದರೆ ಇರೋದಿಲ್ಲ. ಕಾರಣ ಏನು? ನನಗೆ ಗೊತ್ತು, ನಾನಿಲ್ಲ. ಸೊ ನಮ್ಮ ಸಂಸ್ಥೆ ಹಾನೆಸ್ಟಿಯಿಂದ ಕೆಲಸ ಮಾಡೋರ್ಗೆ ಏನು ಮಾಡುತ್ತೆ, ದೇರ್ ಇಸ್ ನೋ ಸೀನಿಯಾರಿಟಿ ಇನ್ ಅವರ್ ಬಿಸ್ನೆಸ್. ಸೊ ಯಾರು ಸಿಸ್ಟಮೆಟಿಕ್ ಆಗಿ ಅವರು ಸೇಲ್ಸ್ನಲ್ಲಿ ಬೆಳೀತಾರೆ, ಪ್ರಮೋಷನ್ ಸಿಗುತ್ತೆ. ಟೀಮ್ ಬಿಲ್ಡ್ ಮಾಡಿರ್ತಾರೆ, ಪ್ರಮೋಷನ್ ಸಿಗುತ್ತೆ, ರೈಟ್. ಸೊ ಹಾಗೆ ಹಂತವಾಗಿ ಬೆಳೆದು ಬ್ರಾಂಚ್ ಮ್ಯಾನೇಜರ್ ಆಗ್ಬೋದು ನಮ್ಮ ಸಂಸ್ಥೆಯಲ್ಲಿ. ವೀಕ್ಷಕರೇ, ಒಂದು ಕರೆ ನಿಮ್ಮ ಜೀವನ ದಿಕ್ಕನ್ನು ಬದಲಾಯಿಸುತ್ತೆ. ಇಂಟರ್ವ್ಯೂ ಬಂದು ಅಟೆಂಡ್ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಹೇಗಿದೆ ನಿಮ್ಮ ಒಂದು, ಇಲ್ಲಿ ನಿಮ್ಮ ಒಂದು ಭವಿಷ್ಯ ಹೇಗೆ ಸಿಗುತ್ತೆ ಅಂತ, ನೀವು ಹೇಗೆ ರೂಪಿಸ್ಕೋಬೋದು ಅಂತ ತಿಳ್ಕೊಳ್ಲಿಕ್ಕೆ ಒಂದು ಒಳ್ಳೆ ಅವಕಾಶ. ನಿಮಗೆ ಕಾಲ್ ಮಾಡ್ಬೋದು ನೀವು. ಮತ್ತೊಂದು ಪ್ರಶ್ನೆ ಕೇಳ ನಮ್ಮ ಶಿವಕುಮಾರ್ ಅವ್ರಿಗೆ. ಶಿವ ಅವರೇ, ಒಂದು ಈಗ ಬ್ರಾಂಚ್ ಮ್ಯಾನೇಜರ್ ಆಗಿ ಪ್ರಮೋಟಿಂಗ್ ಓನರ್ ಆಗಿದ್ದೀರಾ. ಇಲ್ಲಿಂದ ಇನ್ನು ಒಂದು 5 ವರ್ಷದಲ್ಲಿ ನಿಮ್ಮ ಕನಸೇನಿದೆ, ಏನು ಆಗಬೇಕು ಅಂತ ನೀವು ಭವಿಷ್ಯದ ಒಂದು ಕನಸಿಟ್ಕೊಂಡಿದ್ದೀರಾ? ಸೊ ನನ್ನ ಫ್ಯೂಚರ್ ಪ್ಲ್ಯಾನ್, ನನ್ನ ಫ್ಯೂಚರ್ ಗೋಲ್, ಕಂಪ್ನಿನ ಒಂದು ಗೋಲ್ ಇದೆ ಸರ್. 2020ಗೆ 250 ಬ್ರಾಂಚಸ್ನ ಓಪನ್ ಮಾಡಬೇಕಂತ.
ಅದು ಲೆಜೆಂಡ್ ಗ್ರೂಪ್ ಇಸ್ ಎ 50% ಶೇರ್ ಹೋಲ್ಡರ್, 125 ಬ್ರಾಂಚಸ್ ಓಪನ್ ಮಾಡಬೇಕಂತ. ಅದು ನನ್ನ ಒಂದು ಅಲ್ಟಿಮೇಟ್ ಗೋಲ್ ಇರೋದು. ತಿಂಗಳಿಗೆ 10 ಲಕ್ಷ ದುಡಿಬೇಕು, 30 ಬ್ರಾಂಚಸ್ನ ಓಪನ್ ಮಾಡಬೇಕು. ನನ್ನ ಅಂಡರ್ಲಿ ತುಂಬ ಜನ ನಂಬಿಕೆ ಇಟ್ಕೊಂಡು ಕೆಲಸ ಮಾಡ್ತಾರೆ ನನ್ನ ಜೊತೆ. ಅವ್ರ ಡ್ರೀಮ್ನ ಫುಲ್ಫಿಲ್ ಮಾಡಬೇಕು ಅನ್ನೋದು ನನ್ನ ಒಂದು ಅಲ್ಟಿಮೇಟ್ ಗೋಲ್ ಸರ್. ವೆರಿ ನೈಸ್, ತುಂಬ ಸಂತೋಷ ಶಿವು. ನಿಮ್ಮ ಕನಸು ಕೇಳ್ತಾ ಇದ್ರೆ ತುಂಬ ಖುಷಿ ಆಗ್ತಾ ಇದೆ. ನೋಡಿ, ಎಷ್ಟೋ ಜನ ಕನಸಿರುತ್ತೆ, ಗುರಿಗಳಿರುತ್ತೆ, ಆಸೆ ಇರುತ್ತೆ. ಕನಸು, ಗುರಿ, ಆಸೆ, ಈ ಮೂರಕ್ಕೆ ಏನು ವ್ಯತ್ಯಾಸ ತಿಳ್ಕೊಳ್ಳೋಣ ಈ ಕಾಲ್ ನಂತರ. ಹಲೋ 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 ನಮಸ್ಕಾರ, ಹೇಳಿ. ಹಲೋ ನಮಸ್ಕಾರ, ಮಾತಾಡಿ ಸರ್, ನಿಮ್ಮ ವಾಯ್ಸ್ ಕೇಳಿಸ್ತಾ ಇದೆ. ಸರ್ ನಾವು ITI ಮಾಡಿದ್ವಿ, ನಮ್ಗೇನ ಆಪರ್ಚುನಿಟಿ ಏನಾರ ಇದೆಯಾ? ಹೌದು ಇದೆ. ನೀವು ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡ್ಬಿಟ್ಟು ಮಾತಾಡಿ ನಮ್ಮ ಜೊತೆನಲ್ಲಿ. ಸರ್, ನಿಮ್ಮ ಹೆಸರು ಹೇಳಿ. ನಮ್ಮ ಹೆಸರು ಪುನೀತ್ ಅಂತ. ಪುನೀತ್, ಎಲ್ಲಿಂದ ನೀವು ಕರೆ ಮಾಡ್ತಾ ಇರೋದು? ರಾಜರಾಜೇಶ್ವರಿ ನಗರ. ವೆರಿ ನೈಸ್, ರಾಜರಾಜೇಶ್ವರಿ ಕಾಲ್ ಮಾಡ್ತಾ ಇದ್ದೀರಾ. ನೀವು ಏನು ಓದಿದ್ದೀರಾ ಪುನೀತ್ ಅವರೇ? ಹೌದು ಸರ್. ನಿಮ್ಮ ಕ್ವಾಲಿಫಿಕೇಶನ್, ಎಜುಕೇಶನ್ ಏನು? ಸರ್ ITI ಮಾಡಿದ್ದೀವಿ ಸರ್. ವೆರಿ ನೈಸ್, ITI ಮಾಡಿದ್ದೀರಾ. ಇವಾಗ ಪ್ರೆಸೆಂಟ್ ನೀವು ಏನಾದ್ರು ವರ್ಕ್ ಮಾಡ್ತಾ ಇದ್ದೀರಾ ಅಥವಾ ನೀವು ಏನಾದ್ರು ಜಾಬ್ ಹುಡುಕ್ತಾ ಇರೋದಾ? ಸರ್ ವರ್ಕ್ ಮಾಡಿ ಕಂಪ್ನಿಲಿ ತೆಗೆದ್ಬಿಟ್ರು, ಅಪಾಯಿಂಟ್ ಇಲ್ತಾನೆ. ಓಹೋ, ಇವಾಗ ಮನೇಲಿ ಇದ್ದೀವಿ ಸರ್. ಮನೇಲಿ ಆಪರ್ಚುನಿಟಿ ಇದೆಯಾ? ಇದೆ ಸರ್. ಲೈಕ್ RR ನಗರ, ರಾಜರಾಜೇಶ್ವರಿ ನಗರದಲ್ಲೇ ನಮ್ಮ ಬ್ರಾಂಚ್ ಇದೆ. ಇವಾಗ ನೀವು ಟಿವಿ ಸ್ಕ್ರೀನ್ ಯಾರು ನೋಡ್ತಾ ಇದ್ದೀರಾ, ಶಿವಕುಮಾರ್ ಅನ್ನೋರು, ಅವರು ಬ್ರಾಂಚ್ RR ನಗರದಲ್ಲೇ ಇದೆ. ನೀವು ಒಂದು ಕೆಲಸ ಮಾಡಿ, ಇಮಿಡಿಯೇಟ್ಲಿ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ಮೊಬೈಲ್ ನಂಬರ್ನ ನೋಟ್ ಮಾಡಿಕೊಂಡು ಅಡ್ರೆಸ್ ತಗೊಳ್ಳಿ. ನಾಳೆನೇ ಬಂದು ನೀವು ಇಂಟರ್ವ್ಯೂ ಅಟೆಂಡ್ ಮಾಡ್ಬೋದು. ಸೊ ಇಂಟರ್ವ್ಯೂ ನಿಮಗೆ ಕಂಪ್ಲೀಟ್ ಡೀಟೇಲ್ ಕೊಡಲಾಗುತ್ತೆ. ಪುನೀತ್, ನೀವು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು, ಥ್ಯಾಂಕ್ ಯು. ನೋಡಿ, ತುಂಬ ಜನರಿಗೆ ಏನಿರುತ್ತೆ ಅಂತ ಹೇಳಿದ್ರೆ ಬಯಕೆ, ಆಸೆ, ಕನಸು, ಗುರಿಗಳಿರುತ್ತೆ. ಇದೆಲ್ಲ ನಮ್ಗೇನಾಗ್ತಾ ಇರುತ್ತೆ, ಒಂದಿನಕ್ಕೆ 60,000 ಥಾಟ್ಸ್ ಬಂದೋಗ್ತಾ ಇರುತ್ತೆ. ಆ ಥಾಟ್ಸಲ್ಲಿ ಕೆಲವು ಸತಿ ಆಸೆಗಳು ಬರ್ತಾ ಇರುತ್ತೆ, ಕೆಲವು ಸತಿ ಗುರಿಗಳು ಅಂದ್ಕೊಳ್ತೀವಿ, ಕೆಲವು ಕನಸುಗಳು ಅಂದ್ಕೊಳ್ತೀವಿ. ಆದರೆ ಒಂದು ನಿರ್ದಿಷ್ಟವಾಗಿ ನಾವು ಏನು ಅಂದ್ಕೊಂಡಿದ್ದೀವಿ ಅದನ್ನು ಬರೆದಿಟ್ಕೊಂಡು ಅದಕ್ಕೊಂದು ಟೈಮ್, ಅದಕ್ಕೊಂದು ಮೆಜರಬಲ್ ಫ್ರೇಮ್ ಕೊಟ್ಟಾಗ ಅದು ಗುರಿಯಾಗಿ ಕನ್ವರ್ಟ್ ಆಗುತ್ತೆ. ಸೊ ನಮ್ಮ ಬಿಸ್ನೆಸ್ ಹೇಗಂತ ಹೇಳಿದ್ರೆ, ಯಾರೇ ಒಬ್ಬ ವ್ಯಕ್ತಿ ಜಾಯ್ನ್ ಆದಾಗ ಟ್ರೈನಿಂಗಲ್ಲಿ ಫಸ್ಟ್ 3 ಡೇಸಲ್ಲಿ ಅವ್ರಿಗೆ ಕಂಪ್ನಿ ಓರಿಯೆಂಟೇಷನ್ ಇರುತ್ತೆ. ಸೊ 15 ಡೇಸ್ ಟು 30 ಡೇಸ್ ಒಳಗಡೆ ಫಸ್ಟ್ ಲೆವೆಲ್ ಪ್ರಮೋಷನ್ ಆಗಬೇಕು ಅವರು. ಆ ಪ್ರಮೋಷನ್ ಆಗಿಲ್ಲ ಅಂದರೆ ಅವ್ರಿಗೆ ಸ್ಪೆಷಲ್ ಟ್ರೈನಿಂಗ್ ಕೊಡ್ತೀವಿ 15 ಡೇಸ್. ಮತ್ತೆ ಅದಾಗಿಲ್ಲ ಅಂದಮೇಲೆ ಅವ್ರಿಗೆ ಇದು ಸೂಟ್ ಆಗೋದಿಲ್ಲ. ಅವ್ರ ಟೈಮ್ನ ಕೂಡ ನಾವು ವೇಸ್ಟ್ ಮಾಡಲ್ಲ, ನಮ್ಮ ಟೈಮ್ನ ಕೂಡ ವೇಸ್ಟ್ ಮಾಡ್ಕೊಳೋದಿಲ್ಲ. ಅವ್ರಿಗೆ ಬೇರೆ ಎಲ್ಲಾದರೂ ಬೆಳಿಬೋದು ಅಂತ ಕಳಿಸ್ಕೊಡ್ತೀವಿ. ಸೊ ಅವ್ರು ಅಲ್ಲಿ ಆ 45 ಡೇಸಲ್ಲಿ ಬೆಳೀತಾರೆ. ಕೆಲವ್ರಿಗೆ ಆಗೋದಿಲ್ಲ. ಬೆಳೆದ್ರು ಅಂದರೆ ನೆಕ್ಸ್ಟ್ ಅಲ್ಲಿಂದ 30 ಡೇಸಿಂದ 90 ಡೇಸ್ ಅಂದರೆ 3 ಮಂತ್ಸಲ್ಲಿ ಟೀಮ್ ಹೇಗೆ ಬಿಲ್ಡ್ ಮಾಡೋದು ಅಂಥೇಳಿ ಟೀಮ್ ಲೀಡರ್ಶಿಪ್ ಕ್ವಾಲಿಟೀಸ್ನ ಅವ್ರಿಗೆ ಟ್ರೈನಿಂಗ್ ಕೊಡ್ತೀವಿ ಟ್ರೈನರ್ ಲೆವೆಲಲ್ಲಿ. ಸೊ ಯಾವಾಗ ಒಂದು ಗುರಿಗಳನ್ನ ಅವ್ರಿಗೆ ಬರೆಸ್ತೀವಿ, ಅದು ಸಬ್ಕಾನ್ಷಿಯಸ್ಗೆ ಹೋಗುತ್ತೆ. ಒಂದು ಸಿಸ್ಟಮೆಟಿಕ್ ಆಗಿ ಗುರಿಗಳನ್ನ ಕೊಡ್ತೀವಿ. ಹೇಗೆ ನಮ್ಮ ಒಂದು ಶಿವಕುಮಾರ್ ಅವರು ತಮ್ಮ ಒಂದು 5 ವರ್ಷಗಳ ಕನಸು ಗುರಿಯನ್ನಾಗಿ ಪರಿವರ್ತಿಸ್ಕೊಂಡಿದ್ದಾರೆ, ಅದನ್ನು ಕೇಳಿದ್ರೆ ತುಂಬ ಹೆಮ್ಮೆ ಅನಿಸುತ್ತೆ. ಒಂದು ಕಡೆ ಮೆಸೇಜ್ ಏನಂತ ಇವ್ರ ಕಡೆಯಿಂದ, ಶಿವಕುಮಾರ್ ಕಡೆಯಿಂದ ತಿಳ್ಕೊಳ್ಳೋಣ. ಯುವಕರಿಗೆ ಏನು ಹೇಳಕ್ಕೆ ಇಷ್ಟ ಬೀಳ್ತಾರೆ ಕನ್ಸ್ಯೂಮರ್ ವತಿಯಿಂದ? ಸರ್, ಪ್ರಪಂಚದಲ್ಲಿ ಏನು ಫ್ರೀಯಾಗಿ ಸಿಗಲ್ಲ. ಫ್ರೀಯಾಗಿ ಸಿಕ್ಕಿರೋದು ಉಳ್ಕೊಳ್ಳಲ್ಲ ಸರ್. ಕೊನೆಗೆ ನಾವು ಏನು ಕಷ್ಟಪಟ್ಟಿರ್ತೀವೋ ಅದು ಲಾಸ್ಟ್ ಅದೇ ಉಳ್ಕೊಳ್ಳೋದು ನಮ್ಮ ಹತ್ರ. ಯೂತ್ ಕೇಳೋದು ಒಂದೇ ಒಂದು, ಯಾರು ಕಷ್ಟಪಡ್ತಾರೋ, ಕೆಲವೊಬ್ರು ತುಂಬ ಕನಸಿದೆ, ನಾನು ಆಗಿರಬೇಕು, ಹೀಗಿರಬೇಕು, ಲೈಫಲ್ಲಿ ಅಚೀವ್ ಮಾಡಬೇಕು, ದೊಡ್ಡದಾಗಿ ಅಚೀವ್ ಮಾಡಬೇಕು, ತುಂಬ ಯಾರು ನಮ್ಮ ಬಗ್ಗೆ ಬೇರೆ ಥರ ಮಾತಾಡಬಾರ್ದು, ಎಲ್ಲರನ್ನ ರೆಕಗ್ನೈಸ್ ಮಾಡಬೇಕು. ತುಂಬ ಜನಕ್ಕೆ ಯೂತ್ಗೆ ಆಸೆ ಇರುತ್ತೆ. ಯಾರು ಕಷ್ಟಪಟ್ಟು ಕೆಲಸ ಮಾಡ್ತಾರೋ ಅವ್ರಿಗೆ 100% ಅವ್ರ ಲೈಫಲ್ಲಿ ಸಕ್ಸಸ್ಫುಲ್ ಆಗೇ ಆಗ್ತಾರೆ. ನಮ್ಮ ಕಂಪ್ನಿಲಿ ಶಾರ್ಟ್ ಟೈಮ್ ಮಾಡ್ಬೇಕು, ಲಾಂಗ್ ಟೈಮ್ ಸಕ್ಸಸ್. ನಮ್ಮ ಕಂಪ್ನಿ ಬಂದು ಜಾಯಿನ್ ಆಗಿ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವ್ರು 100% ಅವ್ರ ಲೈಫಲ್ಲಿ ಏನು ಕನ್ಸಿಡ್ಕೊಂಡಿದ್ದಾರೆ ಕನಸಲ್ಲಿ ಅಚೀವ್ ಆಗೇ ಆಗುತ್ತೆ ಸರ್. ತುಂಬ ಸಂತೋಷ ಶಿವಕುಮಾರ್, ತುಂಬ ಚೆನ್ನಾಗಿ ಮಾತಾಡಿದ್ರಿ. ಒಳ್ಳೆ ಒಂದು ಸಂದೇಶ ನೀವು ಯುವಕರಿಗೆ ಕೊಟ್ಟಿದ್ದೀರಾ. ನೋಡಿ ವೀಕ್ಷಕರೇ, ನಮ್ಮ ಸಂಸ್ಥೆಯಲ್ಲಿ ಬ್ರಾಂಚ್ ಮ್ಯಾನೇಜರ್, ಡೈರೆಕ್ಟರ್ನ ಪರಿಚಯ ಮಾಡ್ತಾ ಇದ್ದೀವಿ. ಆದರೆ ಅದ್ರ ಜೊತೆಗೆ ಬೇಸಿಕ್ ಲೆವೆಲ್, ಮಾರ್ಕೆಟಿಂಗ್, ಮ್ಯಾನೇಜ್ಮೆಂಟ್ ಲೆವೆಲ್, ಟ್ರೈನಿಂಗ್ ಲೆವೆಲಲ್ಲಿ ಏನು ಅಂದ್ಕೊಂಡಿದ್ದಾರೆ, ಅವರು ಕಂಪ್ನಿ ಬಗ್ಗೆ ಏನೇನು ಸಾಧಿಸಿದ್ದಾರೆ ಅನ್ನೋದನ್ನು ನೋಡ್ಕೊಂಬರೋಣ ಬನ್ನಿ. Excellent evening all of you. Myself Govind, my native place Bellary. My qualification BBM. ನನಗೆ ಚಿಕ್ಕವನಿದ್ದಾಗಿಂದ ತುಂಬ ಆಸೆ ಇತ್ತು, ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಬೇಕೆಂಬ ಆಸೆ ಇತ್ತು. ಸೊ ರೈಟ್ ಟೈಮಲ್ಲಿ ನನ್ನ ಕನ್ಸ್ಯೂಮರ್ ಕಂಪ್ನಿಲಿ ಅವಕಾಶ ಸಿಕ್ತು. ಸೊ ಅವಕಾಶನ ಯೂಸ್ ಮಾಡಿಕೊಂಡು ನನ್ನ ಕಂಪ್ನಿಲಿ ಬಂದು ಮಾರ್ಕೆಟಿಂಗ್ ಮಾಡಿ ಸೊ ಕಮ್ಯುನಿಕೇಷನ್ ಸ್ಕಿಲ್ ಇಂಪ್ರೂವ್ ಮಾಡ್ಕೊಂಡಿದ್ದೀನಿ. ನನ್ನ ಡ್ರೆಸ್ ಕೋಡ್ ಇಂಪ್ರೂವ್ ಆಗಿದೆ. ಸೊ ಮನೇಲಿ ಫೈನಾನ್ಷಿಯಲ್ ಪ್ರಾಬ್ಲಮ್ ಕೂಡ ಸಾಲ್ವ್ ಮಾಡಿದ್ದೀನಿ. ಸೊ ಇದೇ ಥರ ನಾನು ಈ ಕಂಪ್ನಿಲಿ ಬೆಳೆದು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿ ಸೊ ನನ್ನ ಕಡೆಯಿಂದ 20 ಮೆಂಬರ್ಸ್ ಲೈಫ್ನ ಕ್ರಿಯೇಟ್ ಮಾಡಬೇಕಂತ ಆಸೆ ಇದೆ. ಸೊ
ಥ್ಯಾಂಕ್ ಯು ಲೆಜೆಂಡ್ ಗ್ರೂಪ್ ಆ್ಯಂಡ್ ಕನ್ಸ್ಯೂಮರ್ ವರ್ಲ್ಡ್. ಹಾಯ್ ಮೈಸೆಲ್ಫ್ ರಾಜೇಶ್, ಹಾಸನಿಂದ ಬರ್ತಾ ಇರೋದು. ನನ್ನ ಕ್ವಾಲಿಫಿಕೇಷನ್ ಬಿಕಮ್ ಕಂಪ್ಲೀಟ್ ಆಗಿದೆ. ಈ ಕಂಪ್ನಿನಲ್ಲಿ ನಾನು ಲೀಡರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಈ ಕಂಪ್ನಿಗೆ ಬಂದಮೇಲೆ ನನ್ನ ಕಮ್ಯುನಿಕೇಷನ್ ಸ್ಕಿಲ್ ಅನ್ನೋದು ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ಈ ಕಂಪ್ನಿಗೆ ಬಂದಮೇಲೆ ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ನನಗೆ ಈ ಕಂಪ್ನಿಯಲ್ಲಿ ತುಂಬ ಇಷ್ಟ ಆಗಿದ್ದು ಅಂತಂದರೆ ಅನ್ಲಿಮಿಟೆಡ್ ಗ್ರೋತ್. ಸೊ ಬೇರೆ ಕಂಪ್ನಿಯಲ್ಲಿ ಕೂಡ ನಾನು ವರ್ಕ್ ಮಾಡ್ತಾ ಇದ್ದೆ, ಬಟ್ ಅಲ್ಲಿ ಸ್ಯಾಲ್ರಿ ಅನ್ನೋದು ಸ್ಯಾಟಿಸ್ಫೈಡ್ ಆಗ್ತಿರಲಿಲ್ಲ. ಬಟ್ ಈ ಕಂಪ್ನಿಗೆ ಬಂದಮೇಲೆ ಸೊ ಪರ್ ಮಂತ್ 10,000 rupees ನಾನು ಅರ್ನ್ ಮಾಡ್ತಾ ಇದ್ದೀನಿ. ಸೊ ಅರ್ನ್ ಮಾಡಿ ನಮ್ಮ ಅಕ್ಕನ ಮ್ಯಾರೇಜ್ ಸಾಲನೂ ಕೂಡ ನಾನೇ ತೀರಿಸಿದ್ದೀನಿ. ಆ್ಯಂಡ್ ಬ್ರದರ್ ಎಜುಕೇಷನ್ಗೂ ಕೂಡ ತುಂಬ ಹೆಲ್ಪ್ ಮಾಡಿದ್ದೀನಿ. ಆ್ಯಂಡ್ ವೆರಿ ಸೂನ್ ಈ ಕಂಪ್ನಿನಲ್ಲಿ ನಾನು ಮ್ಯಾನೇಜರ್ ಆಗ್ತೀನಿ. ಸೊ ಇಷ್ಟೆಲ್ಲ ಆಪರ್ಚುನಿಟಿನ ನನಗೆ ಕೊಟ್ಟಂಥ ಕನ್ಸ್ಯೂಮರ್ ವರ್ಲ್ಡ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಕನ್ಸ್ಯೂಮರ್ ವರ್ಲ್ಡ್ ಆ್ಯಂಡ್ ಲೆಜೆಂಡ್ ಗ್ರೂಪ್. I am Asha from Consumer World Organization. I am working here as a training manager. I love to lead my life as a boss and want to make money, name, fame, recognition from everybody. That may be to select this platform. After joining Consumer World Organization, I learned patience, business management, communication skill, and also learned to lead my life independently. Now I am taking care of my family, and my savings is 15,000 per month. And if you want to really fulfill your dreams, just come and join to Consumer World Organization. Thank you Legends Group and Consumer World Organization. 18ರಿಂದ 30 ವಯಸ್ಸಿನ ಯುವಕ ಯುವತಿಯರಿಗೊಂದು ಉದ್ಯೋಗದ ಸುವರ್ಣಾವಕಾಶ. ಇವತ್ತಿನ ಪೈಪೋಟಿ ಮತ್ತು ವೆಚ್ಚದ ಜಗತ್ತಿನಲ್ಲಿ ವಿದ್ಯಾಭ್ಯಾಸದ ನಂತರ ಕೆಲಸ ಸಿಗುವುದು ಅತಿ ಕಷ್ಟಕರ ವಿಷಯ. ಇಂತಹ ಸಂದರ್ಭದಲ್ಲಿ ಕನ್ಸ್ಯೂಮರ್ ವರ್ಲ್ಡ್ ಕಂಪನಿಯು 500 ಯುವ ಪ್ರತಿಭೆಗಳಿಗೆ ಉದ್ಯೋಗ ಅವಕಾಶ ಮತ್ತು ಉಚಿತ ವ್ಯಕ್ತಿತ್ವ ವಿಕಾಸನ ತರಬೇತಿ ನೀಡುತ್ತಿದೆ. ಈ ಸಂಸ್ಥೆಯು ಒಂದು ಡೈರೆಕ್ಟ್ ಮಾರ್ಕೆಟಿಂಗ್ ಸಂಸ್ಥೆ ಆಗಿದ್ದು ಬರೋಬ್ಬರಿ 17 ವರ್ಷಗಳ ಅಪಾರ ಅನುಭವವುಳ್ಳ ಮತ್ತು ಗೌರವಾನ್ವಿತ ಸಂಸ್ಥೆಯಾಗಿದೆ. ವರ್ಲ್ಡ್ ಕಂಪನಿಯು ತನ್ನ ವಹಿವಾಟನ್ನ ಬೆಂಗಳೂರು, ಮೈಸೂರು, ಶಿವಮೊಗ್ಗ, ಹೈದರಾಬಾದ್ಗಳಲ್ಲಿ ಒಟ್ಟು 35 ಆಫೀಸ್ಗಳ ಮೂಲಕ ನಡೆಸುತ್ತಿದೆ. ಆಸಕ್ತಿ ಉಳ್ಳ ಅಭ್ಯರ್ಥಿಗಳು ಎಸ್ಎಸ್ಎಲ್ಸಿ, ಪಿಯುಸಿ, ಯಾವುದೇ ಡಿಗ್ರಿ, ಐಟಿಐ, ಡಿಪ್ಲೊಮಾ ಪಾಸ್ ಅಥವಾ ಫೇಲ್ ಆದಂತವರು ಸಹ ಸಂಪರ್ಕಿಸಬಹುದು. ಹಾಗೂ ಅಭ್ಯರ್ಥಿಗಳಿಗೆ 5 ತಿಂಗಳ ಕಾಲ ಕಂಪನಿಯಲ್ಲಿ ರೂಪಿತವಾಗಿರುವ ಉದ್ಯೋಗ ಕೌಶಲ್ಯ ಉಚಿತ ತರಬೇತಿಯನ್ನು ನೀಡಲಾಗುತ್ತದೆ. ತಿಂಗಳಿಗೆ ತರಬೇತಿಯ ಜೊತೆಗೆ 10,000ದಿಂದ 15,000 ರು ಕೂಡ ಗಳಿಸಬಹುದು. ತರಬೇತಿಯ ನಂತರ ಆಸಕ್ತಿ ಉಳ್ಳ ಅಭ್ಯರ್ಥಿಗಳು ಬಂಡವಾಳವಿಲ್ಲದೆ ಸ್ವಂತ ಉದ್ಯಮಿಗಳಾಗುವ ಅವಕಾಶಗಳನ್ನ ಸಹ ಸಂಸ್ಥೆ ಮಾಡಿಕೊಡಲಾಗುತ್ತದೆ. ಕನ್ಸ್ಯೂಮರ್ ವರ್ಲ್ಡ್ ನಲ್ಲಿ ತರಬೇತಿಯನ್ನ ಮುಗಿಸಿ ಅತಿ ಕಡಿಮೆ ಸಮಯದಲ್ಲಿ ಅಭ್ಯರ್ಥಿಗಳು ಯಶಸ್ವಿ ಉದ್ಯಮಿಗಳಾಗಿ ತಮ್ಮ ಉದ್ಯಮದಲ್ಲಿ ಯಶಸ್ಸು ಕಾಣ್ತಾ ಇರುವ ಹಲವಾರು ಉದಾಹರಣೆಗಳಿವೆ. ಸಂಸ್ಥೆಯು ಎಲ್ಲಾ ರೀತಿಯ ತರಬೇತಿ ಹಾಗೂ ಪ್ರಾಡಕ್ಟ್ ಅನ್ನ ನೀಡಿ ತಮ್ಮದೇ ಆದ ಸ್ವಂತ ಯಶಸ್ವಿ ಬ್ರಾಂಡ್ ಅನ್ನ ನಡೆಸಲು ಅವಕಾಶ ಕೂಡ ನೀಡುತ್ತಿದೆ. ಕನ್ಸ್ಯೂಮರ್ ವರ್ಲ್ಡ್ ಕಂಪನಿಯ ಸ್ಥಾಪಕ ಸತ್ಯನಾರಾಯಣ್ ವಿಆರ್ ಇವರು ಕಂಪನಿಯ ಸ್ಥಾಪಕರಷ್ಟೇ ಅಲ್ಲದೆ ವ್ಯಕ್ತಿತ್ವ ವಿಕಾಸನ ತರಬೇತಿದಾರರು ಕೂಡ ಆಗಿರ್ತಾರೆ. ಕಂಪನಿಯು 4 ನಿರ್ದೇಶಕರನ್ನ ಹೊಂದಿದ್ದು ಥಾಮ್ಸ್ ವಿ, ಜೇಮ್ಸ್ ಎಸ್, ಗೋಪಿಕೃಷ್ಣ ವಿ ಮತ್ತು ಬಸವರಾಜ್. ನಮಸ್ಕಾರ ವೀಕ್ಷಕರೇ, ಬನ್ನಿ ನಮ್ಮ CWG ಡೈರೆಕ್ಟ್ ಸಕ್ಸಸ್ ಕಾರ್ಯಕ್ರಮವನ್ನು ಕಂಟಿನ್ಯೂ ಮಾಡೋಣ. ತುಂಬ ಹೆಮ್ಮೆ ಅನಿಸುತ್ತೆ ಈ ಸಂಸ್ಥೆ ನಾನು ನಡೆಸಲಿಕ್ಕೆ. 100 ಜನ ಕರೆಗಳು ಮಾಡಿ ಇಂಟರ್ವ್ಯೂ ಬರ್ತಾ ಇದ್ದಾರೆ. ಬಿಸ್ನೆಸ್ನ ಕಂಟಿನ್ಯೂ ಮಾಡ್ಬೇಕಂತ ಹೇಳಿ ಅವರು ಒಂದು ಭಾಗವಹಿಸ್ತಾ ಇದ್ದಾರೆ. ನಿಮ್ಮ ಒಂದು ಕರೆ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುತ್ತೆ. ಯು ಕ್ಯಾನ್ ಕಾಲ್ ಡೈರೆಕ್ಟ್ಲಿ. ಫ್ರೆಂಡ್ಸ್, ನೋಯಿಂಗ್ ಈಸ್ ನೋಯಿಂಗ್, ಡೂಯಿಂಗ್ ಈಸ್ ಡೂಯಿಂಗ್. ನೋಡಿ, ತುಂಬ ಜನರು ಏನು ಹೇಳ್ಕೊಡ್ತಾರೆ ಅಂತ ತುಂಬ ಗೊತ್ತು. ಹೌದು, ಇವತ್ತೇನಿದೆ ಅಂದರೆ ಒಂದು 2 ದಶಕದಲ್ಲಿ ಏನಾಗಿದೆ ಅಂದರೆ ಜ್ಞಾನ ಭಂಡಾರ ನಮ್ಮ ಕೈಯಲ್ಲಿದೆ. ಮೊಬೈಲ್ ಮೂಲಕ, ನ್ಯೂಸ್ ಪೇಪರ್ಗಳು, TV ಚಾನಲ್ಗಳು, ರೇಡಿಯೋ. ಸೊ ವಿ ಹ್ಯಾವ್ ಅಬಂಡೆನ್ಸ್ ಆಫ್ ನಾಲೆಜ್ ಇನ್ ಅವರ್ ಹ್ಯಾಂಡ್. ಆದರೆ ನಮಗೆ ಬ್ರಹ್ಮಾಂಡ ವಿದ್ಯೆ ಗೊತ್ತಿದ್ರೂ ನಾವು ಏನು ಮಾಡ್ತೀವಿ ಅದ್ರ ಮೇಲೆ ನಮ್ಗೆ ಫಲ ಸಿಗುತ್ತೆ. ಸೊ ಅಲಾರಾಮ್ ಸೆಟ್ ಮಾಡ್ತೀವಿ ಬೆಳಿಗ್ಗೆ ಎದ್ದೇಳ್ಬೇಕಂದ್ಬಿಟ್ಟು. ಆದರೆ ಏನಾಗುತ್ತೆ, ಅಲಾರ್ಮ್ ಹೊಡ್ಕೊಳ್ತಾ ಇರುತ್ತೆ. ನಾವೇನು ಮಾಡ್ತೀವಿ, ಒಳ್ಳೆ ಚಳಿಗಾಲ, ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೋಣ ಅಂತ ಹೇಳ್ಬಿಟ್ಟು ಸ್ನೂಸ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಆನ್ ಟೈಮ್ ಅಂದರೆ ಬೆಳಿಗ್ಗೆ ಇದೆಯಲ್ಲ, ಈ ಅಲಾರಾಮ್ ಹೊಡೆಯೋಕ್ಕೆ ಮುಂಚೆ ಯಾರು ಎದ್ದೇಳ್ತಾರೆ, ವರ್ಲ್ಡ್ ವಾರ್, ಆ ವಾರ್ನ ಗೆದ್ದಂಗೆ ಲೆಕ್ಕ. ಸೊ ಪ್ರತಿದಿನ ಏನಾಗ್ತಾ ಹೋಗುತ್ತೆ, ನಾವು ಎದೊಳಕ್ಕಾಗ್ದಿರಂಗೆ ಅವನ ಅಲಾರಾಮ್ ಹೊಡ್ಕೊಂಡು ಅರ್ಧ ಗಂಟೆ 45 ನಿಮಿಷ ಆದಮೇಲೆ ಎದ್ದಾಗ ಏನಾಗುತ್ತೆ, ನಮ್ಗೆ ಗೊತ್ತು ಎದೊಳ್ಬೇಕಾಯಿತು ಬಟ್ ಎದೊಳ್ಳಿಲ್ಲ. ಏನಾಗೋಯ್ತು ಇವಾಗ ಇಲ್ಲಿ, ವಿ ನೋ ಸೋ ಮೆನಿ ಥಿಂಗ್ಸ್ ಬಟ್ ವಿ ಆರ್ ನಾಟ್ ಏಬಲ್ ಟು ಇಂಪ್ಲಿಮೆಂಟ್ ಸ್ಮಾಲ್ ಥಿಂಗ್ಸ್. ಕನ್ಸ್ಯೂಮರ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಹಂತವಾಗಿ ಮಾರ್ಕೆಟಿಂಗ್, ಮ್ಯಾನೇಜ್ಮೆಂಟ್, ಅಡ್ಮಿನಿಸ್ಟ್ರೇಷನ್ ಲೆವೆಲಲ್ಲಿ ಈ ಡಿಸಿಪ್ಲಿನ್ನ ತಂದುಬಿಡ್ತೀವಿ ನಾವು. ಟೈಮಿಂಗ್ಸ್
ಎಷ್ಟು ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತೀವಿ ನಾವು. ಅರ್ಲಿ ಮಾರ್ನಿಂಗ್ ರಿಪೋರ್ಟಿಂಗ್ ಟೈಮ್, ಈವ್ನಿಂಗ್ ಆಫೀಸ್ ರಿಪೋರ್ಟಿಂಗ್ ಟೈಮ್, ಫೀಲ್ಡ್ ಹೋಗೋಂಥದ್ದು, 8 hours ವರ್ಕ್ ಮಾಡೋಂಥ ಕೆಲಸ. ಆ್ಯಂಡ್ ಐ ಥಿಂಕ್ ಇಟ್ಸ್ ಲೈಕ್ ಅ ಮಿಲಿಟ್ರಿ ಸಿಸ್ಟಮ್. ಸೊ ಈ ಚಿಕ್ಕ ವಯಸ್ಸಲ್ಲೇ ಅವ್ರಿಗೇನಾಗುತ್ತಂದರೆ ಈ ಒಂದು ಡಿಸಿಪ್ಲಿನ್ ಶಿಸ್ತು ಅನ್ನೋದನ್ನು ಅವ್ರಿಗೆ ಮೈಗೂಡಿಸ್ಬಿಡ್ತೀವಿ. ಸೊ ಹೀಗೆ ನಮ್ಮಲ್ಲಿ ಎಲ್ಲ ಚಿಕ್ಕ ಚಿಕ್ಕ ಯಂಗ್ ಎಂಟರ್ಪ್ರಿನರ್ಸ್ ನಮ್ಮಲ್ಲಿ ಉದಯವಾಗಿರೋದಕ್ಕೆ ಕಾರಣವಾಗಿದೆ. ನಮ್ಮಲ್ಲಿ ಅಂಥ ಒಂದು ಡಿಸಿಪ್ಲಿನ್ಡ್ ಯಂಗ್ ಬಿಸ್ನೆಸ್ ಓನರ್ ಇದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ ನಮ್ಮ ಒಂದು ಪ್ರೋಗ್ರಾಮ್ಗೆ. ನಾರಾಯಣ್, ಪ್ಲೀಸ್ ವೆಲ್ಕಮ್ ಟು ದ ಪ್ರೋಗ್ರಾಮ್. ನಮಸ್ಕಾರ ವೀಕ್ಷಕರೇ. ನಿಮ್ಮ ಪರಿಚಯ ಮಾಡ್ಕೊಳ್ಳಿ ನಾರಾಯಣ್ ಅವರೇ. ನನ್ನ ಹೆಸರು ನಾರಾಯಣ್ ಅಂತ. ನಮ್ಮದು ಸ್ವಂತ ಹುಬ್ಬಳ್ಳಿ ಜಿಲ್ಲಾ ಧಾರವಾಡ. ನಮ್ಮದು ಅಲ್ಲಿ ಪುಟ್ಟ ಗ್ರಾಮ ಗೋಕುಲ್ ಎಂಬ ಗ್ರಾಮ. ನನ್ನ ಎಜುಕೇಷನ್ ಡಿಪ್ಲೊಮಾ ಕಂಪ್ಲೀಟ್ ಆಗಿದೆ. ನಮ್ಮ ಫ್ಯಾಮಿಲಿ ಬಗ್ಗೆ ಹೇಳ್ಬೇಕಂದ್ರೆ ಟೋಟಲಿ 5 ಮೆಂಬರ್ಸ್ ಇದ್ದಾರೆ. ಅಪ್ಪ ವ್ಯವಸಾಯ ಮಾಡ್ತಾರೆ, ಅಮ್ಮ ಹೌಸ್ ವೈಫ್, ಆ್ಯಂಡ್ 2 ಸಿಸ್ಟರ್ಸ್, ಇಬ್ಬರದು ಮದುವೆ ಆಗಿದೆ. ನಂದು ಎಜುಕೇಷನ್ ಎಲ್ಲ ತಾರಿಯಾಲ್ ಡಿಪ್ಲೊಮಾ ಕಾಲೇಜಲ್ಲಿ ಕಂಪ್ಲೀಟ್ ಆಗಿರೋದು. ನಾನು ಬೇರೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೆ ಫಸ್ಟು. ಅಲ್ಲಿ ವರ್ಕ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಆಮೇಲೆ ನಾನು ಒಂದು ಪೇಪರಲ್ಲಿ ಆ್ಯಡ್ ನೋಡಿದೆ, ಈ ಥರ ಕನ್ಸ್ಯೂಮರ್ ರೋಡಲ್ಲಿ ಒಂದು ಅಪಾರ್ಚುನಿಟಿ ಸಿಕ್ತು. ಅದಕ್ಕೋಸ್ಕರ ಕಾಲ್ ಮಾಡಿದೆ, ಬೆಂಗಳೂರು ಜಾಯ್ನ್ ಆದೆ. ಆ್ಯಂಡ್ ಅಲ್ಲಿಂದ ನನ್ನ ಜರ್ನಿ ಈ ಕಂಪ್ನಿಯಲ್ಲಿ ಸ್ಟಾರ್ಟ್ ಆಗಿದೆ. ಗುಡ್ ನಾರಾಯಣ್. ಸೊ ನೀವು ಬಿಸ್ನೆಸ್ ಜಾಯ್ನ್ ಆದ ಹೊಸದ್ರಲ್ಲಿ ಏನೇನು ಚಾಲೆಂಜಸ್ ಬಂತು, ಅದನ್ನ ಹೇಗೆ ಓವರ್ಕಮ್ ಮಾಡಿದ್ರಿ, ಹೇಗೆ ಅದರಿಂದ ಹೊರಗಡೆ ಬಂದ್ರಿ? ನಾನು ಫಸ್ಟ್ ಇಂಟರ್ವ್ಯೂ ಅಟೆಂಡ್ ಮಾಡಿದಾಗ ಬೇಸಿಕ್ ಮಾರ್ಕೆಟಿಂಗ್ ಕಂಪ್ನಿ. ನಾನು ಸೆಲೆಕ್ಟ್ ಆದಮೇಲೆ ಮನೆಗೆ ಹೋಗಿದ್ದೆ. ಮನೆಯಿಂದನೇ ಸ್ಟಾರ್ಟಿಂಗ್ ನಂಗೆ ನೆಗೆಟಿವ್ ಕೊಡೋಕ್ಕೆ ಸ್ಟಾರ್ಟ್ ಆಯಿತು. ಮಾರ್ಕೆಟಿಂಗ್ ಕಂಪ್ನಿ ಮಾಡ್ತೀಯಾ, ಡಿಪ್ಲೊಮಾ ಎಜುಕೇಷನ್ ಕಂಪ್ಲೀಟ್ ಇದೆ, ಬೇರೆ ಕಂಪ್ನಿಯಲ್ಲಿ ಕೆಲಸ ಮಾಡ್ಬೋದು, ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಅಂದಾಗ ನೆಗೆಟಿವ್ಸ್ ಕೊಡ್ತಾಯಿದ್ರು. ಆದರೆ ನನಗೆ ಈ ಕಂಪ್ನಿಯಲ್ಲಿ ಅಂದರೆ ಮೇನ್ ಅಪಾರ್ಚುನಿಟಿ. ಒಂದು ಕಂಪ್ನಿಯಲ್ಲಿ ಓನ್ ಬಾಸ್ ಆಗಿರ್ಬೋದು, ಆ್ಯಂಡ್ ಫೈನಾನ್ಸ್ ಪ್ರಾಬ್ಲಮ್ ಅನ್ನೋದಿರಲ್ಲ. ಈಗ ಬೇರೆ ಕಂಪ್ನಿಯಲ್ಲಿ ಆದರೆ ಲಿಮಿಟೆಡ್ ಸ್ಯಾಲ್ರಿ ಅನ್ನೋದಿರುತ್ತೆ, ಅದರಲ್ಲಿ ಅನ್ಲಿಮಿಟೆಡ್ ಗ್ರೋತ್ ಆಗ್ಬೋದು. ಆ್ಯಂಡ್ ಟೈಮ್ ಫ್ರೀಡಮ್. ಈಗ ಬೇರೆ ಕಂಪ್ನಿಯಲ್ಲೆಲ್ಲ ಲಿಮಿಟೆಡ್ 8 hours ವರ್ಕ್ ಮಾಡಿದರೆ ಸ್ಯಾಲ್ರಿ ಅನ್ನೋದು ಬರುತ್ತೆ. ಆದರೆ ಈ ಕಂಪ್ನಿಯಲ್ಲಿ ನನಗೆ ಇಷ್ಟ ಆಗಿರೋದಂದರೆ ಟೈಮ್ ಫ್ರೀಡಮ್. ಈಗ ಮ್ಯಾನೇಜರ್ ಪ್ರಮೋಷನ್ ತೊಗೊಂಡಿದ್ದೀನಿ. ಮಾರ್ನಿಂಗ್ 2 hours, ಈವ್ನಿಂಗ್ 2 hours ಮಾತ್ರ ವರ್ಕ್ ಮಾಡ್ತೀನಿ. ಬೆಳಿಗ್ಗೆ 10ರಿಂದ 6 ಗಂಟೆದಾಗ ಟೈಮ್ ಫ್ರೀಡಮ್ ಅನ್ನೋದಿದೆ. ಅದೆಲ್ಲ ನನಗೆ ಇಷ್ಟ ಆಯಿತು. ಅದಕ್ಕೋಸ್ಕರ ಎಷ್ಟೇ ನೆಗೆಟಿವ್ಸ್ ಬಂದರೂ ಫೇಸ್ ಮಾಡಿ ಚಾಲೆಂಜ್ ತೊಗೊಂಡು ಈ ಕಂಪ್ನಿಯಲ್ಲಿ ಬ್ರಾಂಚ್ ಮ್ಯಾನೇಜರ್ಗೆ ಸಕ್ಸಸ್ಫುಲ್ ಲೀಡ್ ಮಾಡ್ತಾ ಇದ್ದೀನಿ. ಗುಡ್ ನಾರಾಯಣ್. ಒಂದು ಕರೆನ ಸ್ವೀಕಾರ ಮಾಡೋಣ. ಹಲೋ. ಹಲೋ, ನಮಸ್ಕಾರ, ಹೇಳಿ. ನಮಸ್ತೆ ಸರ್, ಗುಡ್ ಈವ್ನಿಂಗ್. ವೆರಿ ಗುಡ್ ಈವ್ನಿಂಗ್. ನೀವು ಮೊಬೈಲ್, ನಿಮ್ಮ ಟಿವಿ ವಾಲ್ಯೂಮ್ ಮೀಟ್ ಮಾಡಿ, ಸ್ವಲ್ಪ ಜೋರಾಗಿ ಮಾತಾಡಿ. ಹಾಂ ಸರ್, ಮ್ಯೂಟ್ ಮಾಡಿದ್ದೀನಿ. ವೆರಿ ನೈಸ್. ಹೇಳಿ, ನಿಮ್ಮ ಹೆಸರು? ಸುಷ್ಮಿತಾ ಅಂತ. ಹೇಳಿ ಸ್ಮಿತಾ ಅವರೇ, ನೀವು ಎಲ್ಲಿಂದ ಕಾಲ್ ಮಾಡ್ತಾ ಇರೋದು? ಕೋರ್ಮಂಗ್ಲಿಂದ. ಹೇಳಿ, ನಿಮ್ಮ ಪ್ರಶ್ನೆ ಏನು? ಸರ್, ಅದೇ ನೀವು ಎಲ್ಲ ಹೇಳ್ತಿದ್ರಿ, ಚೆನ್ನಾಗಿ ತಿಳಿಸ್ಕೊಡ್ತಿದ್ರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಥ್ಯಾಂಕ್ ಯು. ನನಗೆ ನನ್ನ ಜಾಬ್ ಬಗ್ಗೆ ತಿಳಿಸ್ಕೊಡ್ಬೇಕಿತ್ತು, ಯಾವ ಥರ ಅಂತ. ಮಾರ್ಕೆಟಿಂಗ್ ಆಯಿತು. ಹೌದಮ್ಮ, ನಮ್ಮಲ್ಲಿ ಬ್ರಾಂಚ್ ಮ್ಯಾನೇಜರ್ ಅಂದರೆ ನಮ್ಮ ಸಂಸ್ಥೆಯ ಗುರಿ ಏನಪ್ಪ ಅಂದರೆ 250 ಬ್ರಾಂಚ್ಗಳನ್ನ ಓಪನ್ ಮಾಡಬೇಕಂತೇಳಿ. 17 ಓಲ್ಡ್ ಆರ್ಗನೈಸೇಷನ್ ನಮ್ಮದು. ಇವಾಗ ನಮ್ದು ಆಲ್ರೆಡಿ 40 ಬ್ರಾಂಚಸ್ ಇದೆ ಸೌತ್ ಇಂಡಿಯಾದಲ್ಲಿ. ಸೊ ನಾವು ಯುವಕರಿಗೆ ಯಾರು ಬಿಸ್ನೆಸ್ ಓನರ್ ಆಗಬೇಕಂತ ಆಸೆ ಇದೆ, ಅದು ಲೈಕ್ ಗರ್ಲ್ ಆರ್ ಬಾಯ್ ಯಾರು ಬೇಕಾದರೂ ಆಗಿರ್ಬೋದು, ಅವ್ರು ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಕೊಡ್ತೀವಿ. ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್, ಅಡ್ಮಿನಿಸ್ಟ್ರೇಷನ್, ಫೈನಾನ್ಸ್ ಮ್ಯಾನೇಜ್ಮೆಂಟ್, ಪೀಪಲ್ ಮ್ಯಾನೇಜ್ಮೆಂಟ್, ಓವರ್ ಆಲ್ ಒಂದು ಬಿಸ್ನೆಸ್ ಓನರ್ಗೆ ಏನು ಬೇಕೋ ಅದೊಂದು ಪ್ರಾಕ್ಟಿಕಲ್ ಟ್ರೈನಿಂಗ್ ಕೊಡ್ತೀವಿ, ಲೈಕ್ BBM MBA ಥರ. ಸೊ ಇದ್ರಲ್ಲಿ ನೀವು ಯಾವುದೋ ಥರದ ಬಂಡವಾಳ ಹಾಕಬೇಕಾಗಿಲ್ಲ, ಬಟ್ ಪ್ರಾಕ್ಟಿಕಲಾಗಿ ವರ್ಕ್ ಮಾಡಿ ನೀವು ಇದ್ರಲ್ಲಿ ಬೆಳಿಬೇಕಾಗುತ್ತೆ. ಸೊ ನೀವು ಈ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ ಇದೆಯಲ್ಲ, ಅದನ್ನು ನೋಟ್ ಮಾಡಿಕೊಂಡು ಕಾಲ್ ಮಾಡಿ. ನಿಮಗೆ ನಿಯರೆಸ್ಟ್ ಬ್ರಾಂಚ್ ಅಡ್ರೆಸ್ ಕೊಡ್ತೀವಿ. ಸ್ಮಿತಾ ಅವರೇ, ಇಲ್ಲಿ ನೀವು ಬಂದು ಇಂಟರ್ವ್ಯೂ ಅಟೆಂಡ್ ಮಾಡಿ ಇನ್ನೂ ಡೀಟೇಲ್ ಆಗಿ ನಮ್ಮ ಕಂಪ್ನಿಯ ಬಗ್ಗೆ ನೀವು ತಿಳ್ಕೊಂಡು ಆಪರ್ಚುನಿಟಿ ಬಗ್ಗೆ ನಮ್ಮಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು ಬಿಸ್ನೆಸ್ ಓನರ್ ಆಗಲಿಕ್ಕೆ. ಥ್ಯಾಂಕ್ಸ್ ಫಾರ್ ದ ಕಾಲ್ ಸ್ಮಿತಾ ಅವರೇ. ನಮ್ಮ ಪ್ರೋಗ್ರಾಮ ಮುಂದುವರಿಸೋಣ ವೀಕ್ಷಕರೇ. ನೋಡಿ, ನಾವು ಮಾತಾಡ್ತಾ ಇದ್ವಿ ಏನನ್ಬಿಟ್ಟು, ಸೊ ಹೇಗೆ ಡಿಸಿಪ್ಲಿನ್ನ ತೊಗೊಂಬರ್ತೀವಿ ಅಂತ ಹೇಳಿದ್ವಿ. ಸೊ ಹೇಗೆ ನೆಗೆಟಿವ್ನ ಹೊರಗಡೆ ಬರ್ಬೋದು ಅನ್ನೋದು. ಸೊ ನಾರಾಯಣ್ ಹೇಳ್ತಾ ಇದ್ರು, ಇನಿಷಿಯಲಿ ಅವರು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಏನಿತ್ತು, ಪ್ಯಾರೆಂಟ್ಸ್, ಓಕೆ ನೀನು ಎಜುಕೇಷನ್ ಮಾಡಿರೋದೇ ಬೇರೆ, ಕಂಪ್ಯೂಟರ್ಸ್ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ಮಾಡಿದ್ಯಪ್ಪ, ಆದರೆ ನೀನು ಹೋಗ್ತಾ ಇರೋ ಮಾರ್ಕೆಟಿಂಗ್ ಕಂಪ್ನಿ, ಅದಕ್ಕೂ ವ್ಯತ್ಯಾಸ ಇದೆ, ಯಾಕೆ ಮಾಡ್ತೀಯ ಅಂತ ಹೇಳ್ಬಿಟ್ಟು. ನೋಡಿ ಸ್ನೇಹಿತರೆ, ಲೈಕ್ ನಾನು ಕೇಳೋದೇನಪ್ಪ ಅಂತ ಹೇಳಿದೆ, ಎಷ್ಟೊಂದು ಜನ ಅವ್ರು ಓದಿರೋ ವಿದ್ಯೆ ಏನಾಗಿರುತ್ತೆ ಬೇರೆ ಇರುತ್ತೆ, ಆದರೆ ಅವ್ರ ಜೀವನದಲ್ಲಿ ಯಶಸ್ಸು ಪಡೆದಿರೋ ಒಂದು ರಂಗನೇ, ಒಂದು ಕ್ಷೇತ್ರನೇ ಬೇರೆ ಇರುತ್ತೆ, ಹೌದಲ್ವಾ? ಸೊ ಇಟ್ ಈಸ್ ಲೈಕ್ ನಮ್ಮ ಕೆಮಿಸ್ಟ್ರಿ ಯಾವುದಕ್ಕೆ ಮ್ಯಾಚ್ ಆಗುತ್ತೋ ಅದ್ರಲ್ಲಿ ನಾವು ಬೆಳೆದಾಗ ಏನಾಗುತ್ತೆ, ತೃಪ್ತಿ ಇರುತ್ತೆ ನಮಗೆ. 3 Idiots ಫಿಲಮಲ್ಲಿ ಸೊ ಅವ್ನು ಇಂಜಿನಿಯರ್ ಆಗ್ಬೇಕಂತ ಇರ್ತಾನೆ, ಬಟ್ ಆದರೆ ಅವ್ರ ತಂದೆ ಏನು ಮಾಡ್ತಾನೆ, ಇಂಜಿನಿಯರ್ ಆಗು ಅಂತ, ಬಟ್ ಅವ್ನಿಗೆ ಫೋಟೋಗ್ರಾಫರ್ ಆಗ್ಬೇಕಂತ ಆಸೆ ಇರುತ್ತೆ. ಹಾಗೆ ಎಷ್ಟೋ ಸತಿ ನಾವು ಜೀವನದ ಒತ್ತಡಗಳಿಂದ, ಲೈಕ್ ಅದು ಆ ಮೂಮೆಂಟಲ್ಲಿ ಫಿಕ್ಸ್ಡ್ ಸ್ಯಾಲ್ರಿ ಬೇಕಾಗಿರುತ್ತೆ, ಸೊ ಕೆಲವು ನಿರ್ಬಂಧಗಳಿರುತ್ತೆ, ತಿಂಗಳ ಕಮಿಟ್ಮೆಂಟ್ನ ನಾವು ಫುಲ್ಫಿಲ್ ಮಾಡಬೇಕಂತ ಹೇಳ್ಬಿಟ್ಟು ನಮ್ಗೆ ಎಷ್ಟೋ ಆಸೆಗಳಿದೆ, ನಾವು ಸ್ವಂತ ಬಿಸ್ನೆಸ್ ಮಾಡಬೇಕು ಅಥವಾ ಬೇರೆ ಏನೋ ಒಂದು ಪರ್ಸ್ಯೂ ಮಾಡ್ಬೇಕಂತ ಹೇಳಿ. ಆದ್ದರಿಂದ ನಾವು ಆ ಒಂದು ಫಿಕ್ಸ್ಡ್ ಒಂದು ಇನ್ಕಮ್ ಬೇಕೇ ಬೇಕಂತೇಳಿ ಕಟ್ಟು ಬಿದ್ದು ನಮ್ಮ ಆಸೆಗಳನ್ನೆಲ್ಲ ಒಂಥರ ಹಿಡ್ಕೊಂಡು ನಾವು ಏನು ಮಾಡ್ತಾ ಇರ್ತೀವಿ, ಕೆಲಸ ಮಾಡ್ತಾ ಇರ್ತೀವಿ. ಆದರೆ ಕೆಲವು ವರ್ಷಗಳಾದ್ಮೇಲೆ ನಾವು ತಿರು ನೋಡ್ಕೊಂಡಾಗ ಅರೆ ನನ್ನ ಜೀವನ ವೇಸ್ಟ್ ಮಾಡ್ಕೊಂಡು ಅನ್ಕೊಳ್ತೀವಿ, ಹೌದಲ್ವಾ?
ಈ ಸಂಸ್ಥೆ ನಿಮಗೆ ಜನರ ಜೊತೆ ಮಾತಾಡಬೇಕು, ಹೊರಗಡೆ ತಿರುಗಾಡಬೇಕು, ನಿಮ್ಮ ಕನಸುಗಳನ್ನ ಕಡಿಮೆ ಸಮಯದಲ್ಲಿ ನೀವು ಅಚೀವ್ ಮಾಡ್ಕೋಬೇಕನ್ನೋ ಒಂದು ಆಸೆ ಇದೆ, ನಿಮ್ಮಲ್ಲಿ ಟ್ಯಾಲೆಂಟ್ ಇದೆ, ನೀವು ಟ್ರೈ ಮಾಡಬೇಕು ಅನ್ನೋದಾದರೆ ಒಂದು ಕರೆ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುತ್ತೆ. ಬನ್ನಿ ನಮ್ಮ ನಾರಾಯಣು, ಸೊ ಇವತ್ತು ಬ್ರಾಂಚ್ ಮ್ಯಾನೇಜರ್ ಆದಮೇಲೆ ಅವ್ರ ಪ್ಯಾರೆಂಟ್ಸ್ ಏನಂತ ತಿಳ್ಕೊಂಡಿದ್ದಾರೆ, ಅವ್ರ ಬಗ್ಗೆ ಹೇಗೆ ಮಾತಾಡ್ತಾರೆ ಅವ್ರ ಬಗ್ಗೆ ತಿಳ್ಕೊಳ್ಳೋಣ. ನಿಜ, ನನ್ನ ಪೇರೆಂಟ್ಸಿಗೆ ಯಾವ ರೀತಿ ಮಾತಾಡ್ತೀನಿ, ಜಾಸ್ತಿ ರೆಸ್ಪೆಕ್ಟ್ ಅನ್ನೋದು ಕೊಡ್ತಾರೆ. ಈಗ ಬೇರೆ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ದೆ ಅಂದರೆ ಲಿಮಿಟೆಡ್ ಸ್ಯಾಲ್ರಿ ಅನ್ನೋದು ಮಾತ್ರ ನಾನು ಕೊಡ್ತಾ ಇದ್ದೆ ಮಂತ್ಲಿ. ಈ ಕಂಪ್ನಿಗೆ ಜಾಯ್ನ್ ಆದಮೇಲೆ ಟ್ರೈನಿಂಗ್ ಕಂಪ್ಲೀಟ್ ಮಾಡಿ ಮ್ಯಾನೇಜರ್ ಆದಮೇಲೆ ಆಲ್ಮೋಸ್ಟ್ ಮನೆ ಫೈನಾನ್ಸ್ ಪ್ರಾಬ್ಲಮ್ ಇತ್ತು, ಅದೆಲ್ಲ ಕ್ಲಿಯರ್ ಮಾಡಿದ್ದೀನಿ. ಆ್ಯಂಡ್ ಮಂತ್ಲಿ ಲಿಮಿಟೆಡ್ ಎಷ್ಟಾಗುತ್ತೋ ಅಷ್ಟು ದುಡ್ಡೆಲ್ಲ ಕಳಿಸ್ತಾ ಇದ್ದೀನಿ. ಏನಾದ್ರು ಪ್ರಾಬ್ಲಮ್ಸ್ ಇದ್ದರೆ ಮೇನ್ ನನಗೆ ಕಾಲ್ ಮಾಡಿ ಹೇಳ್ತಾರೆ, ಅದೆಲ್ಲ ಸೊಲ್ಯೂಷನ್ಗೋಸ್ಕರ, ಅದು ಖುಷಿ ಆಗುತ್ತೆ. ಆ್ಯಂಡ್ ಮೊದಲು ಕಾಲ್ ಮಾಡ್ತಾ ಇರಲಿಲ್ಲ ಬೇರೆ ಕಂಪ್ನಿಯಲ್ಲಿದ್ದಾಗ, ಈ ಕಂಪ್ನಿಗೆ ಬಂದುಬಿಟ್ಟು ಡೈಲಿ ಕಾಲ್ ಮಾಡ್ತೀನಿ, ಡೈಲಿ ಟಚಲ್ಲಿದ್ದೀನಿ. ಜಾಸ್ತಿ ಫ್ಯಾಮಿಲಿ ಕಡೆಯಿಂದ ನನಗೆ ಸಪೋರ್ಟ್ ಸಿಗ್ತಾ ಇದೆ ಸರ್. ಓ ವೆರಿ ಗುಡ್. ನಿಮ್ಮ ಫ್ಯಾಮಿಲಿ ಇವಾಗ ನಿನ್ನ ಒಂದು ಅತ್ಯಂತ ಯಶಸ್ವಿ ವ್ಯಕ್ತಿಯನ್ನಾಗಿ ನೋಡ್ತಾ ಇದ್ದಾರೆ ಅಲ್ವಾ ನಾರಾಯಣ್? ಹಾಂ ಸರ್. ಥಾಮಸ್, ಲೈಕ್ ನಾರಾಯಣ ಬೆಳವಣಿಗೆ ನೋಡಿದಾಗ ನಿಮ್ಗೆ ಯಾವ ಕ್ವಾಲಿಟೀಸ್ ಇವನ್ನ ಈ ಬಿಸ್ನೆಸ್ಸಲ್ಲಿ ಬೆಳೆಸಿದೆ ಅಂತ ನಿಮ್ಗೆ ಅನ್ಸುತ್ತೆ? ಒಂದು ನಾರಾಯಣ್ ಹೇಗೆ ಅಂದರೆ, ಆವಾಗಲೇ ನಾವು ಇಂಟ್ರೊಡ್ಯೂಸ್ ಮಾಡಿದ್ವಲ್ಲ ಶಿವು ಅಂತ ಹೇಳಿದ್ರಲ್ಲ, ಅದಕ್ಕಿಂತ ಇನ್ನೊಂದು ಸ್ವಲ್ಪ ನಾಟಿ ಅಂತಲೇ ಹೇಳ್ಬೋದು. ಅಂದರೆ ಅಷ್ಟು ಸೀರಿಯಸ್ ಆಗಿ ಒಳಗಡೆ ತಗೊಳ್ಳೋಂಥ ವ್ಯಕ್ತಿ ಅಲ್ಲ, ತುಂಬ ಕೂಲ್ ಮೈಂಡಿಂದ ಹ್ಯಾಂಡಲ್ ಮಾಡೋವಂಥದ್ದು. ಬಟ್ ಒಂದು ಒಳಗಡೆಯಿಂದ ಯಾವಾಗಲೂ ಗ್ರೋತ್ ಆಗಬೇಕು, ನೆಕ್ಸ್ಟ್ ಲೆವೆಲ್ಗೆ ಬೆಳಿಬೇಕು, ಬ್ರಾಂಚ್ ಮ್ಯಾನೇಜರ್ ಆಗಬೇಕು. ಅವನೇ ಯಾವಾಗಲೂ ಹೇಳ್ತಾ ಇದ್ದ, ಬೇರೆ ಬ್ರಾಂಚ್ ಮ್ಯಾನೇಜರ್ ನೋಡಿದ್ಮೇಲೆ ನನಗೆ ಅನಿಸ್ತು ನಾನು ರಾಯಲ್ ಲೈಫ್ನ ಲೀಡ್ ಮಾಡಬೇಕು ಅನ್ನೋದು. ಸೊ ಆ ಗುರಿ ಯಾವಾಗ ಅವನದಂತ ಯಾವಾಗ ತಗೊಂಡ, ಅದೇ ಅವನ್ನ ಸಕ್ಸಸ್ಫುಲ್ ಆಗಿ ಮಾಡಿದ್ದು ಅಂತ ಕಾಣಿಸುತ್ತೆ ನನಗೆ. ವೆರಿ ನೈಸ್. ಸೊ ನೋಡಿ ವೀಕ್ಷಕರೇ, ಸೊ ನಾವು ಮಾತಾಡ್ತಾ ಇದ್ವಿ ರೆಡಿ ಸಕ್ಸಸ್ ಫಾರ್ಮುಲಾ ಸಿಗುತ್ತಾ ಅಂತ. ಇಲ್ಲ. ಸೊ ಇವತ್ತು ನಾರಾಯಣು ಬ್ರಾಂಚ್ ಓನರ್ ಆದಮೇಲೆ ಈಗ ಎಲ್ಲರೂ ಇವ್ರನ್ನ ಕಾಲ್ ಮಾಡಿ ಕನ್ಸಲ್ಟ್ ಮಾಡ್ತಾರೆ. ಸೊ ಒಬ್ಬೊಬ್ಬ ಬಿಸ್ನೆಸ್ ನಡೆಸ್ತಾ ಇದ್ದಾರೆ, ಇವರು ಪ್ಯಾರೆಂಟ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ರಿಲೇಟಿವ್ ಆಗಿರ್ಬೋದು. ಸೊ ಹಾಗಾದರೆ ಸಕ್ಸಸ್ ಫಾರ್ಮುಲಾ ಅನ್ನೋದು ಎಲ್ಲಿ ರೆಡಿ ಇದೆಯಾ? ಇಲ್ಲ. ನಮ್ಗೆ ಏನು ಗೊತ್ತಿದೆ, ನೋಯಿಂಗ್ ಈಸ್ ನೋಯಿಂಗ್ ಆ್ಯಂಡ್ ಡೂಯಿಂಗ್ ಈಸ್ ಡೂಯಿಂಗ್. ನಮ್ಗೇನು ಗೊತ್ತಿದೆ ಅಂತ ಹೇಳಿದ್ರೆ ರಾಂಗ್ ಲೈಫ್ ಸ್ಟೈಲ್ ಸರಿಯಲ್ಲ ಅಂತ ಗೊತ್ತು. ಆದರೆ ನಾವೇನು ಮಾಡ್ತಾ ಇದ್ದೀವಿ, ಅದಕ್ಕೆ ಕಂಡೀಷನಿಂಗ್ ಆಗ್ಬಿಟ್ಟಿರ್ತೀವಿ. ಅದನ್ನು ಹೇಗೆ ಬ್ರೇಕ್ ಮಾಡೋದು ಅನ್ನೋದು ಕನ್ಸ್ಯೂಮರ್ ಗ್ರೂಪಲ್ಲಿ ಪ್ರಾಕ್ಟಿಕಲಾಗಿ ನಾವು ಅವ್ರಿಗೆ ಸಪೋರ್ಟ್ ಮಾಡಿ ಬೆಳೆಸ್ತೀವಿ. ಒಂದು ಕಾಲ್ ಇದೆ, ಅದನ್ನು ಅಟೆಂಡ್ ಮಾಡೋಣ. ಹಲೋ. ಹಲೋ, ನಮಸ್ಕಾರ, ಹೇಳಿ. ನಮಸ್ತೆ ಸ್ವಾಮಿ. ನೀವು ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡ್ಬಿಟ್ಟು ಮಾತಾಡಿ. ಆಯ್ತು ಸರ್. ಹಾ, ನಮಸ್ಕಾರ, ಹೇಳಿ ಅಮ್ಮ. ಒಂದ್ ನಿಮಿಷ ಸರ್, ಕೊಟ್ಟೆ ಹಿಂಗೆಮ್ಮ. ಕೆಲ್ಸಕ್ಕೆ ಸ್ವಾಮಿ ಅಲ್ಲಿ ಟಿವಿಲಿ ನೋಡ್ತಾ ಇದ್ದು. ಓ ಸಂತೋಷ, ಹೇಳಿ. ನಮ್ ಹುಡುಗಿಗೆ ಎಂಟೆಕ್ ಮಾಡೈತೆ. ಓಕೆ. ಯಾವ್ದು ಇನ್ನು ಜಾಬ್ ಸಿಕ್ಕಿಲ್ಲ ಸ್ವಾಮಿ, ಅದಕ್ಕೆ ಕೇಳೋಣ ಅಂತ. ತೊಂದರೆ ಇಲ್ಲ ಅಮ್ಮ. ನೋಡಿ, ನಮ್ಮಲ್ಲಿ M.Tech, B.Tech ಮಾಡಿರೋರು, ಕಂಪ್ಯೂಟರ್ ಸೈನ್ಸ್ ಮಾಡಿರೋರು, ಬೇರೆ ಬೇರೆ ತರದ ಒಂದು ಇಂಜಿನಿಯರ್, ಲಾಯರ್, ಡಾಕ್ಟರ್ಸ್ ಕೂಡ ನಮ್ಮಲ್ಲಿ ವರ್ಕ್ ಮಾಡಿದ್ದಾರೆ ಡೈರೆಕ್ಟ್ ಮಾರ್ಕೆಟಿಂಗ್ ಅಲ್ಲಿ. ತೊಂದರೆ ಏನಿಲ್ಲ, ನೀವು ಕಾಲ್ ಮಾಡಿ. ಸಂತೋಷ. ಯಾವ ಊರಿಂದ ನೀವು ಕಾಲ್ ಮಾಡ್ತಾ ಇರೋದು? ಯಾವ ಊರಿಂದ? ನಿಮ್ ಯಾವ ಊರು? ಬೆಂಗಳೂರಿಂದ. ಬೆಂಗಳೂರಲ್ಲಿ ಎಲ್ಲಿ? ಬೆಂಗಳೂರು ವಿಶೇಷಪುರ. ವಿಪುರಂ. ಹೌದು ಸರ್. ಓ ಸಂತೋಷ. ನಮ್ಮ ಹೆಡ್ ಆಫೀಸ್ಗೆ ತುಂಬಾ ಹತ್ರ ಇದೆ ನೀವು ಕಾಲ್ ಮಾಡಿರೋ ಏರಿಯಾ ಇದು. KR ರೋಡ್ ಬಸವನಗುಡಿಯಲ್ಲಿ ನಮ್ಮ ಆಫೀಸ್ ಇರೋಂಥದ್ದು. ಸೊ M.Tech ಮಾಡಿದ್ದಾರೆ, ಏನು ತೊಂದರೆ ಇಲ್ಲ. ನೀವು ನಮ್ಮ ಈ ಸ್ಕ್ರೀನ್ ಮೇಲೆ ಕಾಣ್ತಿರೋ ಮೊಬೈಲ್ ನಂಬರ್ ಇದೆಯಲ್ಲ, ಅದನ್ನ ನೋಟ್ ಮಾಡಿಕೊಂಡು ಕಾಲ್ ಮಾಡಿ. ನಿಮ್ಗೆ ನಮ್ಮ ಆಫೀಸ್ ಅಡ್ರೆಸ್ ಕೊಡ್ತೇವೆ, ಬಂದು ಇಂಟರ್ವ್ಯೂ ಅಟೆಂಡ್ ಮಾಡಲಿ. ಇಂಟರ್ವ್ಯೂನಲ್ಲಿ ಅವ್ರಿಗೆ ಸಂಪೂರ್ಣವಾದ ಡೀಟೇಲ್ನ ಕೊಡ್ತೀವಿ. ಥ್ಯಾಂಕ್ಸ್ ಕಾಲ್ ಮಾಡಿದ್ದಕ್ಕೆ, ಧನ್ಯವಾದಗಳು. ಸೊ ನಾರಾಯಣ್, ನೋಡಿ ಇವಾಗ ಎಲ್ಲರೂ ತಮ್ಮದಾದ ಕನಸು ಇಟ್ಕೊಂಡಿರ್ತಾರೆ, ಹಂತವಾಗಿ ಬೆಳೀತಾರೆ, ಅಚೀವ್ ಮಾಡ್ತಾರೆ, ನೆಕ್ಸ್ಟ್ ಲೆವೆಲ್ ಬೆಳೀತಾರೆ. ಬಟ್ ನಿಮ್ಮ ಪ್ರಕಾರ, ಲೈಕ್ ನೀವು ಬೇರೆ ಊರಿಂದ ಬೆಂಗಳೂರು ಬಂದ್ರಿ, ಬಟ್ ತುಂಬ ಜನ ಯಾಕೆ ಮಾರ್ಕೆಟಿಂಗ್ನ ಯಾವ ಕಾರಣದಿಂದ ಬಿಟ್ಟು ಹೋಗ್ಬಿಡ್ತಾರೆ? ನಿಜ, ಮಾರ್ಕೆಟಿಂಗ್ ಅನ್ನೋದು ಚಾಲೆಂಜ್. ಯಾಕಂದ್ರೆ ಈಗ ಎಲ್ಲರೂ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದರೆ ಆರಾಮಾಗಿರ್ಬೇಕು, AC ರೂಮಲ್ಲಿ ವರ್ಕ್ ಮಾಡಬೇಕು, ಏನು ಕಷ್ಟ ಅನ್ನೋದೇನು ಇರಬಾರ್ದು. ಅರೆ ನಮ್ಮ ಬಿಸ್ನೆಸ್ಸಲ್ಲಿ ಯಾವ ರೀತಿ ಇದೆ ಅಂದರೆ ಶಾರ್ಟ್ ಟೈಮ್ ಹಾರ್ಡ್ ವರ್ಕ್, ಲಾಂಗ್ ಟೈಮ್ ಸಕ್ಸಸ್. ಬೇಸಿಕ್ ಏನು ಮಾರ್ಕೆಟಿಂಗ್ ಚಾಲೆಂಜ್ ತೊಗೊಂಡು ನಾವು ಎಷ್ಟು ಬೇಗ ಕಂಪ್ಲೀಟ್ ಮಾಡ್ತೀವೋ, ಮ್ಯಾನೇಜರ್ ಆದಮೇಲೆ ಲೈಫ್ ಟೈಮ್ ಆರಾಮಾಗಿರ್ಬೋದು. ಫಾರ್ ಎಕ್ಸಾಂಪಲ್, ಈಗ ಬೇಸಿಕ್ ಟ್ರೈನಿಂಗ್ ಅಂತ ಇರುತ್ತೆ ಮಾರ್ಕೆಟಿಂಗು. ಅದಾದ್ಮೇಲೆ ಮ್ಯಾನೇಜ್ಮೆಂಟ್, ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಎಲ್ಲ ನಾವು ಆಫೀಸಲ್ಲೇ ಕೆಲಸ ಕೊಡ್ತೀವಿ. ಆ ಟ್ರೈನಿಂಗ್ ಕಂಪ್ಲೀಟ್ ಮಾಡಿದ್ರಿ ಅಂದರೆ ಅವ್ರದ್ದೇನು ಗೋಲ್ ಇದೆ, ಅವ್ರದ್ದೇನು ಡ್ರೀಮ್ ಇದೆಯೋ ಈಸಿಯಾಗಿ ಅಚೀವ್ ಮಾಡ್ಬೋದು. ಆದರೆ ಬೇಸಿಕ್ ಏನು ಮಾಡ್ಬೇಕಂದ್ರೆ ಕಷ್ಟಪಡ್ಬೇಕಷ್ಟೇ. ಟ್ರೈನಿಂಗಲ್ಲಿ ನಾವು ಕಷ್ಟಪಟ್ಟಿದ್ದೀವಿ ಅಂದರೆ ಲೈಫ್ ಟೈಮ್ ಚೆನ್ನಾಗಿರ್ಬೋದು ಸರ್. ವೆರಿ ನೈಸ್. ನೋಡಿ ವೀಕ್ಷಕರೇ, ನಮ್ಮ ನಾರಾಯಣ್ ಏನು ಹೇಳ್ತಾ ಇದ್ರು ಅಂತ ಹೇಳಿದ್ರೆ, ನಮ್ಮಲ್ಲಿ ಏನು ಕೊಡ್ತೀವಿ, ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅನ್ನೋ ಟ್ರೈನಿಂಗ್ ಅನ್ನೋದಿರುತ್ತೆ. ಆ ಟ್ರೈನಿಂಗ್ ಅನ್ನೋದು ಇನಿಷಿಯಲಿ ಪೀರಿಯಡಲ್ಲಿ ಏನಾಗುತ್ತೆ, ಲೈಕ್ ಒಂದು ಎಕ್ಸಾಂಪಲ್. ಸೊ ಒಂದು ನಾವು ಜಿಮ್ ಜಾಯ್ನ್ ಆಗ್ತೀವಿ. ಸೊ ಏನು ಆಸೆ ಇರುತ್ತೆ, ಸೊ ವಿ ವಾಂಟ್ ಟು ಹ್ಯಾವ್ ಎ ಫಿಟ್ ಬಾಡಿ. ಬಟ್ ಅದು ಏನಾಗುತ್ತೆ, ಎಕ್ಸಸೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ
ಫ್ಯಾಟ್ ಬರ್ನ್ ಆಗೋಕ್ಕೆ ಶುರು ಮಾಡಿದಾಗ ಟಯರ್ಡ್ ಆಗುತ್ತೆ. ಸೊ ಡಂಬಲ್ಸ್ ತೆಗಿಬೇಕಾದಾಗ, ಪುಷಪ್ಸ್ ಹೊಡಿಬೇಕಾದಾಗ, ಟ್ರೆಡ್ ಮಿಲ್ ಮೇಲೆ ಓಡಬೇಕಾದಾಗ, ಬಾರ್ಸ್ ಎಲ್ಲ ತೆಗಿಬೇಕಾದಾಗ, ಪುಷಪ್ಸ್ ಹೊಡಿಬೇಕಾದಾಗ ನೋವು ಜಾಸ್ತಿ ಆಗುತ್ತೆ. ಬಟ್ ಆ ನೋವು ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನಾವೇನಾದ್ರು ಅಲ್ಲೇ ಸ್ಟಾಪ್ ಮಾಡ್ಬಿಟ್ವಿ ಅಂದರೆ ಏನಾಗುತ್ತೆ, ವಿಲ್ ನಾಟ್ ಗೆಟ್ ದಟ್ ಫಿಟ್ ಬಾಡಿ, ಹೌದಲ್ವಾ? ಹಾಗೇನೆ ನಾವು ಜೀವನದಲ್ಲಿ ನಮ್ಮ ಕನಸುಗಳನ್ನ ನನಸು ಮಾಡ್ಕೋಬೇಕಂದ್ರೆ ಈ ಮಾರ್ಕೆಟಿಂಗ್ ಅನ್ನೋ ಸಂಸ್ಥೆ ಇದೆಯಲ್ಲ, ಕಡಿಮೆ ಸಮಯದಲ್ಲಿ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಈ ಟ್ರೈನಿಂಗ್ ಅನ್ನೋದಿರುತ್ತೆ. ಆದರೆ ಆ ಟ್ರೈನಿಂಗ್ ಟೈಮಲ್ಲಿ ನಮಗೆ ಒಂದು ಟಫ್ ಟೈಮ್ ಇರುತ್ತಲ್ಲ, ನೆಗೆಟಿವ್ಸು, ರಿಜೆಕ್ಷನ್ಸು. ಈ ನೆಗೆಟಿವ್ ರಿಜೆಕ್ಷನ್ಸ್ ನಮ್ಗೆ ಬಂದಾಗ ಅಯ್ಯೋ ನನ್ನ ಕೈಲಿ ಇದು ಆಗಲ್ಲಪ್ಪ ಅಂತ ಬಿಟ್ಬಿಟ್ಟು ಅಂದರೆ ನಮ್ಮ ಕನಸುಗಳನ್ನ ದೂರ ಮಾಡಬೇಕಾಗುತ್ತೆ ನಾವು. ಒಂದು ಕರೆ ಇದೆ, ಇದನ್ನು ಸ್ವೀಕಾರ ಮಾಡೋಣ. ಹಲೋ. ಹಲೋ, ನಮಸ್ಕಾರ. ನಮಸ್ತೆ ಸರ್. ಹೇಳಿ ಸರ್, ಏನು ನಿಮ್ಮ ಹೆಸರು? ನಮ್ಮ ಹೆಸರು ಚಂದನ್ ಅಂತ, ಬೆಂಗಳೂರು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಇಂದ ಮಾತಾಡ್ತಿರೋದು. ಸಂತೋಷ. ಹೇಳಿ ಚಂದನ್ ಅವರೇ. ನಾವು PUC ಫೇಲ್ ಆಗಿದ್ದೀನಿ. ಓಕೆ. ಅದೇ ಮಾರ್ಕೆಟಿಂಗ್ ಕೆಲಸ, ಹೆಂಗೆ ಜಾಬು? ಹೌದು, ನಮ್ದು ಬ್ರಾಂಚ್ ಮ್ಯಾನೇಜರ್ಗೆ ಪ್ರಮೋಷನ್ ಕೊಡೋ ಕೆಲಸ ಅಂದರೆ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅಡ್ಮಿನಿಸ್ಟ್ರೇಷನ್ ಕೆಲಸದಲ್ಲಿ ನಿಮಗೆ ಹಂತ ಹಂತವಾಗಿ ಟ್ರೈನಿಂಗ್ ಕೊಟ್ಟು ಪ್ರಮೋಷನ್ ಇರುತ್ತೆ. ನೀವು ಆಲ್ರೆಡಿ ಎಲ್ಲದೂ ಕೆಲಸ ಮಾಡ್ತಾ ಇದ್ದೀರಾ ಚಂದನ್ ಅವರೇ? ಸರ್, ನಮ್ದು ಬಾರ್ ಕೆಲಸ ಮಾಡ್ತಾ ಇರೋದು. ಏನು ತೊಂದರೆ ಇಲ್ಲಪ್ಪ. ನೋಡಿ, ನಮ್ಮ ಸಂಸ್ಥೆನಲ್ಲಿ ಗಾರೆ ಕೆಲಸ ಮಾಡಿದವ್ರು ಕೂಡ ಬಂದು ವರ್ಕ್ ಮಾಡಿ ಬ್ರಾಂಚ್ ಮ್ಯಾನೇಜರ್ ಆಗಿರೋರು ಇದ್ದಾರೆ ನಮ್ಮ ಸಂಸ್ಥೆನಲ್ಲಿ. ಸೊ ಇಲ್ಲಿ ನಮ್ಗೇನಪ್ಪ ಅಂತ ಹೇಳಿದ್ರೆ, ಒಂದು ಮಾತಾಡೋಕ್ಕೆ ರೆಡಿ ಇದ್ದೀನಿ, ಹೊರಗಡೆ ತಿರುಗಾಡಕ್ಕೆ ರೆಡಿ ಇದ್ದೀನಿ. ಜನ ಅಂದರೆ ನನಗಿಷ್ಟ, ಮಾತಾಡೋಕ್ಕೆ ಇಷ್ಟ ಇದೆ ಅನ್ನೋದಾದರೆ ನಿಮ್ಗೆ ಈ ಕೆಲಸ ಹೇಳಿ ಮಾಡಿಸ್ತಂಥದ್ದು. ಒಂದು ಕೆಲಸ ಮಾಡಿ ನೀವು ಚಂದನ್ ಅವರೇ, ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಮೊಬೈಲ್ ನಂಬರ್ ಇದೆಯಲ್ಲ, ಅದನ್ನು ನೋಟ್ ಮಾಡ್ಕೊಂಡು ನೀವು ಕಾಲ್ ಮಾಡಿ ಇಮಿಡಿಯೇಟಾಗಿ. ನಾಳೆನೇ ಬಂದು ನೀವು ನಮ್ಮ ಆಫೀಸಲ್ಲಿ ಇಂಟರ್ವ್ಯೂ ಅಟೆಂಡ್ ಮಾಡ್ಬೋದು. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಸೊ ವೀಕ್ಷಕರಿಗೆ ನಾವು ಮಾತಾಡ್ತಾ ಇದ್ದೆ ಏನಪ್ಪ ಅಂದರೆ, ನೋಯಿಂಗ್ ಈಸ್ ನೋಯಿಂಗ್, ಡೂಯಿಂಗ್ ಈಸ್ ಡೂಯಿಂಗ್. ಸೊ ಇದರಲ್ಲಿ ತುಂಬ ವಿಚಾರಗಳ ಬಗ್ಗೆ ಹೇಳಿದ್ವಿ. ನಮ್ಗೆ ಆರೋಗ್ಯ ಗೊತ್ತು, ಅದೇ ಆರೋಗ್ಯದ ಬಗ್ಗೆ ನಾವು ಕಾಳಜಿ ವಹಿಸೋದಿಲ್ಲ. ಬೆಳಗ್ಗೆ ಅಲಾರಾಮ್ ಸೆಟ್ ಮಾಡಿರ್ತೀವಿ, ಅದನ್ನು ನಾವು ಅಲಾರಾಮ್ನ ಏನು ಮಾಡ್ತೀವಿ, ಅದನ್ನು ಗಮನ ಹರಿಸ್ದಂಗೆ ನಾವು ಲೇಟ್ ಮಾಡ್ತಾ ನಮ್ಮ ನೆಗೆಟಿವ್ ಕಂಡೀಷನ್ಗೆ ಆಗ್ಬಿಡ್ತೀವಿ. ಹಾಗೆ ರಾಂಗ್ ಲೈಫ್ ಸ್ಟೈಲ್. ಏನು ರಾಂಗ್ ಲೈಫ್ ಸ್ಟೈಲ್ ಅಂತ ಹೇಳಿದ್ರೆ, ಸೊ ಏನಾಗುತ್ತೆ, ಸ್ಮೋಕಿಂಗ್. ನಮ್ಗೆ ಗೊತ್ತು ಇದು ಸರಿಯಲ್ಲ ಆರೋಗ್ಯಕ್ಕೆ ಅಂತ, ಬಟ್ ಆದರೆ ಒಂದ್ಸತಿ ಕಂಡೀಷನಿಂಗ್ ಆಗ್ಬಿಟ್ಟಾಗ ಏನಾಗುತ್ತೆ, ಅದ್ರ ಚಟದಿಂದ ಹೊರಗಡೆ ಬರೋಕ್ಕಾಗಲ್ಲ. ಸೊ ಏನು ಗುರಿ ಇಟ್ಕೊಳ್ತೀವಿ, ಓಕೆ ನ್ಯೂ ಇಯರ್ ಹತ್ರ ಬರ್ತಾ ಇದೆ, ನನ್ನ ಬರ್ಡೇ ಹತ್ರ ಬರ್ತಾ ಇದೆ, ಸೊ ಅವತ್ತು ನಾನು ಏನು ಮಾಡ್ತೀನಿ, ಇವತ್ತಿಂದ ಲೆಕ್ಕ ಇಟ್ಕೊಂಡು 10 ಸಿಗರೇಟ್ನ ಕಡಿಮೆ ಮಾಡ್ತಾ ಬರ್ತೀನಿ, ನನ್ನ ಬರ್ಡೇ ದಿನ ಬಿಟ್ಬಿಡ್ತೀನಿ ಅಂತ ಹೇಳ್ತಾರೆ. ಆಗುತ್ತಾ ಹಾಗೆ ಬಿಡಲಿಕ್ಕೆ? ಇಟ್ಸ್ ಎ ರಾಂಗ್ ಹ್ಯಾಬಿಟ್, ಇಟ್ಸ್ ಎ ರಾಂಗ್ ಲೈಫ್ ಸ್ಟೈಲ್. ಅದಕ್ಕೆ ನಾವು ಒಗ್ಗೋಗಿರ್ತೀವಿ. ಸೊ ನಮ್ಮ ಬಿಸ್ನೆಸ್ಸಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಪರ್ಸ್ನಾಲಿಟಿ ಗ್ರೂಮಿಂಗ್. ಯಾಕೆ ಈ ರೀತಿಯಾದಂಥ ಒಂದು ಬೇಡದಿರತಕ್ಕಂಥ ಒಂದು ಹವ್ಯಾಸಗಳನ್ನ ಇಟ್ಕೊಂಡಿದ್ದು, ಅದನ್ನ ಹೇಗೆ ಹೊರಗಡೆ ಬರೋದು ಅನ್ನೋದನ್ನ ಕನ್ಸ್ಯೂಮರ್ ಹೇಳ್ಕೊಡ್ತೀವಿ. ಇನ್ಫ್ಯಾಕ್ಟ್ ನಮ್ಮ ಸಂಸ್ಥೆಯಲ್ಲಿ ಎಷ್ಟು ಜನ ವರ್ಕ್ ಮಾಡ್ತಾರೆ, ಯಾರು ಕೂಡ ಸ್ಮೋಕ್ ಮಾಡೋದಿಲ್ಲ. ದಟ್ಸ್ ಅ ಸೋ ಡಿಸಿಪ್ಲಿನ್ ಕಂಪ್ನಿ ನಮ್ಮದು. ಸೊ ನಾರಾಯಣ್, ಲೈಕ್ ನಿಮ್ಮ ಜರ್ನಿನಲ್ಲಿ ಎಂಥಂಥ ವ್ಯಕ್ತಿಗಳನ್ನ ಬದಲಾವಣೆ ಮಾಡಿರೋ ಖುಷಿ ನಿಮಗಿದೆ ಜಾಯ್ನ್ ಆಗಿ? ನಿಜ, ಮುಂಚೆ ನಾನು ಕಂಪ್ನಿಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ಬರೋರು ನಮ್ಮ ನಾರ್ತ್ ಕರ್ನಾಟಕ ಸೈಡ್ ಜಾಸ್ತಿ ಅಂದರೆ ಗುಟ್ಕಾ ಆ್ಯಂಡ್ ಸಿಗರೇಟ್ ಆ್ಯಂಡ್ ಜಾಸ್ತಿ ಬೂಸ್ ಮಾಡೋರು, ಪ್ರತಿಯೊಬ್ಬರು ಕುಡಿಯೋರು ಕೂಡ ಬರೋರು. ಅರೆ ನಮ್ಮ ಬಿಸ್ನೆಸ್ನ ಅಪಾರ್ಚುನಿಟಿ ಹೇಳಿಬಿಟ್ಟು ಆ್ಯಂಡ್ ನಮ್ಮ ಕಂಪ್ನಿ ಮೇನ್ ರೂಲ್ಸ್, ವಿಷನ್, ವ್ಯಾಲ್ಯೂಸ್ ಎಲ್ಲ ಹೇಳಿಬಿಟ್ಟು ಅವ್ರನ್ನ ಚೇಂಜ್ ಮಾಡಿ ಎಷ್ಟೋ ಜನಕ್ಕೆ ನಮ್ಮ ಬಿಸ್ನೆಸ್ಸಲ್ಲಿ ಲೈಫ್ ಕೊಟ್ಟಿದ್ದೀನಿ. ನನ್ನ ಅಂಡರಲ್ಲೂ ಕೆಲಸ ಮಾಡ್ತಿದ್ದಾರೆ. ಮೊದಲೆಲ್ಲ ಬ್ಯಾಡ್ ಹ್ಯಾಬಿಟ್ಸ್ ಮಾಡ್ತಾಯಿದ್ರು, ಆದರೆ ಈ ಕಂಪ್ನಿ ಅಪಾರ್ಚುನಿಟಿ ಅರ್ಥ ಮಾಡ್ಕೊಂಡು ಅದೆಲ್ಲ ಬಿಟ್ಬಿಟ್ಟು ಈಗ ಸಕ್ಸಸ್ಫುಲ್ ಆಗಿ ಬಿಸ್ನೆಸ್ನ ರನ್ ಮಾಡ್ತಾ ಇದ್ದಾರೆ ಸರ್. ವಾವ್. ವೀಕ್ಷಕರೇ, ನನಗೆ ನಮ್ಮ ಕಂಪ್ನಿ ಬಗ್ಗೆ ಹೇಳ್ಕೊಳ್ಳಿ ತುಂಬ ಹೆಮ್ಮೆ ಅನಿಸ್ತದೆ. ನೋಡಿ, ನಾವು ಕೇವಲ ಅವ್ರಿಗೆ ಒಂದು ಜಾಬ್ ಅಥವಾ ಒಂದು ಬಿಸ್ನೆಸ್ ಆಪರ್ಚುನಿಟಿ ಮಾತ್ರ ಕೊಡ್ತಾ ಇಲ್ಲ. ನಮ್ಮ ಸಂಸ್ಥೆ ಏನು ಮಾಡ್ತದೆ, ವ್ಯಕ್ತಿತ್ವ ವಿಕಸನ, ಅಂದರೆ ಒಬ್ಬ ಒಳ್ಳೆಯ ವ್ಯಕ್ತಿ ಹೇಗೆ ಆಗಬೇಕು ಅನ್ನೋದಕ್ಕೆ ಒಂದು ಒಳ್ಳೆ ಸಂಸ್ಥೆ ನಮ್ಮದು. ಈ ಸಂಸ್ಥೆಯಲ್ಲಿ ಅವ್ರಿಗೆ ಆರ್ಥಿಕವಾಗಿ ಹೇಗೆ ಬೆಳಿಬೇಕು ಅನ್ನೋ ಜೊತೆಗೆ ಆರೋಗ್ಯ ಹೇಗೆ ನೋಡ್ಕೊಬೇಕು, ಡಿಸಿಪ್ಲಿನ್ ಹೇಗಿರಬೇಕು, ತಮ್ಮ ಗುರಿಗಳನ್ನ ಹೇಗೆ ಸಾಧಿಸಬೇಕು, ಜೊತೆಗೆ ಒಳ್ಳೆ ಮೌಲ್ಯಗಳನ್ನ ಹೇಗೆ ಅಭಿವೃದ್ಧಿಗೊಳಿಸ್ಕೊಂಡು ಫಾಲೋ ಮಾಡ್ಬೇಕನ್ನೋದನ್ನ ಹೇಳ್ಕೊಡ್ತೀವಿ. ಒಂದು ಕರೆ ಇದೆ, ಸ್ವೀಕಾರ ಮಾಡೋಣ. ಹಲೋ. ಹಲೋ, ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಹೇಳಿ ಅಮ್ಮ, ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ಸುಚಿತ್ರಾ ಅಂತ. ಹೇಳಿ ಸುಚಿತ್ರಾ ಅವ್ರು, ಎಲ್ಲಿಂದ ತಾವು ಕಾಲ್ ಮಾಡ್ತಾ ಇರೋದು? ದಾವಣಗೆರೆಯಿಂದ. ಹೇಳಿ, ಯಾರಿಗೆ ಜಾಬ್ ಬೇಕಾಗಿರೋದು? ದಾವಣಗೆರೆಯಿಂದ ಕಾಲ್ ಮಾಡ್ತಾ ಇರೋದು. ಸಂತೋಷ. ಸುಚಿತ್ರಾ ಅವ್ರ ಜಾಬ್ ಕೆಲಸ ಯಾರಿಗೆ ಬೇಕಾಗಿರೋದು? ನಮ್ಮ ಬ್ರದರ್ಗೆ ಸರ್. ಏನು ಓದಿದ್ದಾರೆ ಅವರು? ಅವರು ಮೆಕ್ಯಾನಿಕಲ್ ಇಂಜಿನಿಯರ್ ಮಾಡಿದ್ದಾರೆ. ವೆರಿ ಗುಡ್. ಡಿಪ್ಲೊಮಾ. ಒಂದು ಕೆಲಸ ಮಾಡಿ, ನೀವು ಅವ್ರಿಗೆ ಕಾಲ್ ಮಾಡಕ್ಕೆ ಹೇಳಿ. ಈ ನಂಬರ್ ಕೊಡಿ, ಮೊಬೈಲ್ ನಂಬರ್ ಇದೆಯಲ್ಲ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋದು, ಅದನ್ನ ಅವ್ರು ನೋಟ್ ಮಾಡ್ಕೊಂಡು ನಿಮ್ಮ ಬ್ರದರ್ ಕೊಡಿ, ಅವ್ರು ಕಾಲ್ ಮಾಡಲಿ. ಸೊ ಬೆಂಗಳೂರು ನಮ್ಮ ಬ್ರಾಂಚಸ್ ಬಂದು ಅವ್ರು ಇಂಟರ್ವ್ಯೂ ಅಟೆಂಡ್ ಮಾಡಿ ನಮ್ಮ ಒಂದು ಕಂಪ್ಲೀಟ್ ಏನೋ ಆಪರ್ಚುನಿಟಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಅವ್ರು ಇಲ್ಲಿ ಕಂಟಿನ್ಯೂ ಮಾಡ್ಬೋದು ನಮ್ಮ ವರ್ಕ್ನ. ಇವಾಗ ಎಲ್ಲಾದ್ರೂ ವರ್ಕ್ ಮಾಡ್ತಾ ಇದ್ದಾರೆ ಪ್ರೆಸೆಂಟ್ ಅವರು? ಹಾ ಸರ್, ಅವ್ರೀಗ ಓದೋದೆಲ್ಲ ಮುಗ್ದಿದೆ, ಅವ್ರು ಬಟ್ಟೆ ಅಂಗಡಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಇಲ್ಲಿ ಬೆಂಗಳೂರಲ್ಲಿ ಇದ್ದಾರಾ, ದಾವಣಗೆರೆಯಲ್ಲಿ ಇದ್ದಾರಾ? ಬ್ರಾಂಚ್ ಇದೆ ಅಂತ ಕೇಳಿದೆ ನಾನು. ಹೌದಾ, ದಾವಣಗೆರೆಯಲ್ಲಿ ಇದ್ದಾರಾ, ಬೆಂಗಳೂರಲ್ಲಿ ಇದ್ದಾರಾ?
ದಾವಣಗೆರೆಯಲ್ಲಿದ್ದಾರೆ ಸರ್. ಸೊ ತೊಂದರೆ ಇಲ್ಲ, ನಮ್ಮ ಬೆಂಗಳೂರು ಬಂದು ಅವರು ಒಳ್ಳೆ ಭವಿಷ್ಯನ ರೂಪಿಸ್ಕೊಬೋದು. ನೀವು ಕರೆ ಮಾಡಿದ್ದಕ್ಕೆ ದಾವಣಗೆರೆಯಿಂದ ಅದು ಸುಚಿತ್ರಾ ಅವರೇ, ನಿಮಗೆ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ದ ಕಾಲ್. ರೈಟ್. ಸೊ ಥಾಮಸ್ ಅವರೇ, ಲೈಕ್ ಈ ಒಂದು ನಾರಾಯಣ್ ಇಂಥ ಚಿಕ್ಕ ಹುಡುಗನ ನೋಡಿದಾಗ ಲೆಜೆಂಡ್ಸ್ ಗ್ರೂಪ್ ಬಗ್ಗೆ ನಿಮ್ಗೇನು ಅನಿಸುತ್ತೆ? ನಮ್ಮ ಲೆಜೆಂಡ್ಸ್ ಗ್ರೂಪ್ ಸ್ಪೆಷಲಿ ಯಂಗ್ ಅಂಡ್ ಎನರ್ಜೆಟಿಕ್ ಪೀಪಲ್. ಅದರಲ್ಲೂ ಕನ್ಸ್ಯೂಮರ್ ವರ್ಡಲ್ಲಿ ನಮ್ದೊಂದು ಸ್ಪೆಷಲ್ ರೂಲ್ ಇದೆ. ನಮ್ಮಲ್ಲಿ ಹುಡುಗ ಹುಡುಗಿರಿಗೆ ಏಜೇ ಆಗಲ್ಲ. ಹುಡುಗಿರು ಆಲ್ವೇಸ್ ಸ್ವೀಟ್ 16 ಇರ್ತಾರೆ, ಹುಡುಗರು ಆಲ್ವೇಸ್ ಹಾಟ್ 18 ಇರ್ತಾರೆ. ಅವ್ರ ಬರ್ಡೇ ಸೆಲೆಬ್ರೇಷನ್ ಕೂಡ ಹುಡುಗ ಆಗಿದ್ರೆ 18 ಕ್ಲಾಪ್ ಮಾಡಿ ಕೇಕ್ ಕಟ್ ಮಾಡ್ತೀವಿ, ಹುಡುಗಿ ಆದರೆ 16 ಕ್ಲಾಪ್ ಮಾಡಿ ಕೇಕ್ ಕಟ್ ಮಾಡ್ತೀವಿ. ಸೊ ಯಾರೆಲ್ಲ ಇಲ್ಲಿ ಬಂದು ಒಂದ್ಸಲಿ ಜಾಯಿನ್ ಆದಮೇಲೆ ವಿ ಕೌಂಟ್ ಯಂಗ್ ಅಂಡ್ ಎನರ್ಜೆಟಿಕ್ ಬಾಯ್ಸ್ ಅಥವಾ ಗರ್ಲ್ಸ್. ನೋ ಡೌಟ್ ಲೆಜೆಂಡ್ಸ್ ಗ್ರೂಪಲ್ಲಿ ಸ್ಪೆಷಲಿ ಎಲ್ಲ ಈ ಏಜ್ನವರೇ ಇರೋವಂಥದ್ದು. ಸಂತೋಷ. ನೋಡಿ, ಇವಾಗ ನೀವು ಕನ್ಸ್ಯೂಮರ್ ಗ್ರೂಪಲ್ಲಿ ಲೆಜೆಂಡ್ಸ್ ಗ್ರೂಪ್ನ ಇಷ್ಟು ಯಶಸ್ವಿ ಮಾದರಿ ಗ್ರೂಪ್ನಾಗಿ ಬೆಳೆಸೋದ್ರಲ್ಲಿ ನಿಮ್ಮ ಒಂದು ಶಬಾಷ್ ಹೇಳಕ್ಕೆ ಇಷ್ಟಪಡ್ತೀನಿ, ನಿಮ್ಮ ಒಂದು ಎಫರ್ಟ್ಸ್ಗೆ. ನಾರಾಯಣ್, ಲೈಕ್ ನಿಮ್ಮ ಒಂದು ಕನಸೇನಿದೆ ಇಲ್ಲಿಂದ 2-3 ವರ್ಷದಲ್ಲಿ ಅಥವಾ 5 ವರ್ಷದಲ್ಲಿ ಯಾವ ಸ್ಥಾನಕ್ಕೆ ನೀವು ಬೆಳಿಬೇಕು ಅಂತ ನೀವು ಗುರಿ ಇಟ್ಕೊಂಡಿದ್ದೀರಾ? ನಿಜ, ನಂಗೆ ಕನ್ಸ್ಯೂಮರ್ ರೋಡಲ್ಲಿ ಅಪಾರ್ಚುನಿಟಿ ಅಂದರೆ ಈಗ ನಾನು ರೀಸೆಂಟಾಗಿ ಮ್ಯಾನೇಜರ್ ಆಗಿರೋದು. ಇನ್ನು 2 to 3 ಇಯರ್ಸಲ್ಲಿ ಅಂದರೆ ಮಿನಿಮಮ್ 1 ಮಂತ್ಗೆ 2 lakh to 3 lakh ಅರ್ನ್ ಮಾಡಬೇಕು. ಆ್ಯಂಡ್ ನನ್ನ ನಂಬಿಟ್ಟು ಹೆಚ್ಚು ಜನ ಕೆಲಸ ಮಾಡ್ತಿದ್ದಾರೆ. ಅವರು ಕೂಡ ನನಗೆ ಬ್ರಾಂಚ್ ಮ್ಯಾನೇಜರ್ ಪ್ರಮೋಷನ್ ಕೊಟ್ಟು ಅವ್ರಿಗೇನು ಫ್ರೀಡಮ್ ಬೇಕೋ ಅದೆಲ್ಲ ಸಕ್ಸಸ್ಫುಲ್ಲಾಗಿ ಅವ್ರ ಲೈಫ್ನ ಲೀಡ್ ಮಾಡಬೇಕು. ಆ ಥರ ನಾನು ಸಪೋರ್ಟ್ ಮಾಡಿ ನನ್ನ ಕಡೆಯಿಂದ ಹೆಲ್ಪ್ ಮಾಡಬೇಕಂತ ಗೋಲ್ ಇಟ್ಕೊಂಡಿದ್ದೀನಿ ಸರ್. ವೆರಿ ನೈಸ್. ನೀವು ಕಡೆದಾಗಿ ನಿಮ್ಮ ಕಡೆಯಿಂದ ಯೂತ್ಸ್ಗೆ ಓಕೆ ಬಂದು ಒಂದು ಅವ್ರ ಕನಸುಗಳನ್ನ ನನಸು ಮಾಡ್ಕೋಬೇಕಂತಿರೋರಿಗೆ ನಿಮ್ಮ ಕಡೆಯಿಂದ ಸಂದೇಶ ಏನು, ಮೆಸೇಜ್ ಏನು? ನಿಜ, ಯೂತ್ಸ್ಗೆ ಏನಂದರೆ ಲೈಫಲ್ಲಿ ಡ್ರೀಮ್ ಇರುತ್ತೆ, ಗೋಲ್ಸ್ ಇರುತ್ತೆ, ಆದರೆ ಯಾವ ರೀತಿ ಅಚೀವ್ ಮಾಡಬೇಕನ್ನೋ ವೇ ಗೊತ್ತಿರಲ್ಲ. ನಮ್ಮ ಬಿಸ್ನೆಸ್ ಬನ್ನಿ 100% 1 call ಕ್ಯಾನ್ ಟರ್ನ್ ಯುವರ್ ಲೈಫ್ ಅನ್ಬೋದು. ಯಾಕೆ ನಾನು ಫಸ್ಟ್ ಡೇ ಬಂದಾಗ ನಂಗೆ ಕಂಪ್ನಿ ಬಗ್ಗೆ ಏನೋ ಅಪಾರ್ಚುನಿಟಿ ಗೊತ್ತಿರಲಿಲ್ಲ. ಆದರೆ 1 call ನನಗೆ ಈ ರೀತಿ ಬ್ರಾಂಚ್ ಮ್ಯಾನೇಜರಿಗೆ ಲ್ಯಾಕ್ಸ್ ಅರ್ನ್ ಮಾಡ್ತಾ ಇದ್ದೀನಿ ಆ್ಯಂಡ್ ರಾಯಲ್ ಲೈಫ್ ಎಲ್ಲ ಲೀಡ್ ಮಾಡ್ತಾ ಇದ್ದೀನಿ. ನನಗೂ ಮುಂಚೆ ಆಸೆ ಇತ್ತು ಈ ಥರ ಲೈಫಲ್ಲಿ ಬೆಳಿಬೇಕಂತ. ಆ ಲೈಫ್ ನನಗೆ ಸಿಕ್ಕಿದೆ, ನಿಮಗೂ ಸಿಗಬೇಕಂದ್ರೆ 1 call ಮಾಡಿ ಸಾಕು, ನಿಮ್ಮ ಲೈಫ್ನ ನೀವು ಕ್ರಿಯೇಟ್ ಮಾಡ್ಕೋಬೋದು. ವೆರಿ ನೈಸ್. ತುಂಬ ಒಳ್ಳೆ ಸಂದೇಶವನ್ನು ಕೊಟ್ಟಿದ್ದೀರಾ ನಾರಾಯಣ್ ಅವರೇ. ವೀಕ್ಷಕರೇ, ಲೈಕ್ ನಾನು ಆವಾಗಲೇ ಫಸ್ಟ್ ಈ ಕಾರ್ಯಕ್ರಮನ ಪ್ರಾರಂಭ ಮಾಡಿದಾಗ ಒಂದು ಪ್ರಶ್ನೆ ಕೇಳಿದೆ, ಈಸ್ ಎನಿ ರೆಡಿ ಸಕ್ಸಸ್ ಫಾರ್ಮುಲಾ ಅವೈಲೇಬಲ್? ನೋ. ನಾನು ಈ ಕಂಪ್ನಿ ಸ್ಟಾರ್ಟ್ ಮಾಡಿದಾಗ ಡೈರೆಕ್ಟ್ ಮಾರ್ಕೆಟಿಂಗ್ ನನ್ನ ವ್ಯಕ್ತಿತ್ವ ಹೇಗಿತ್ತು ಅಂತ ಹೇಳಿದ್ರೆ, ನಾನು ನನ್ನ ಇಡೀ ಸ್ಕೂಲಲ್ಲೇ ಅಂದರೆ ಕ್ಲಾಸಲ್ಲೇ ಯಾರ ಜೊತೆನೂ ಮಾತಾಡೋದಕ್ಕಂಥ ಅಂತರ್ಮುಖಿ. ಒಂದು. ಎರಡನೇದು ಮಾತಾಡ್ಬೇಕಂದ್ರೆ ಭಯ ನನಗೆ. ಮೂರನೇದು ನನ್ನದೇ ಆದಂಥ ಪರ್ಸ್ನಾಲಿಟಿ ಇರಲಿಲ್ಲ. 10 ಲಕ್ಷಗಳ ಸಾಲ ಇತ್ತು. ಆದರೆ ಎಲ್ಲೋ ಒಂದು ಕಡೆ ಒಂದು ಒಳ್ಳೆ ಒಳ ಮನಸ್ಸಿಂದ ಒಂದು ಹೇಳ್ತಾ ಇತ್ತು, ಏನಂದರೆ ನಾನು ಏನೋ ಒಂದು ಯಶಸ್ಸು ಪಡಿತೀನಿ, ದೊಡ್ಡ ವ್ಯಕ್ತಿ ಆಗ್ತೀನಿ ಅಂತ ಹೇಳ್ಬಿಟ್ಟು. ಸೊ ಈ ಮಾರ್ಕೆಟಿಂಗ್ ಬಂದಾಗ ನನಗೆ ಗೊತ್ತಾಗಿದೆ, ಓಕೆ ನಾನು ಮಾತಾಡೋದನ್ನ ಕಲಿಯೋದ್ರಿಂದ ನನ್ನ ಈ ಒಂದು ಸಂಕೋಚಿತ ಸ್ವಭಾವದಿಂದ ಹೊರಗಡೆ ಬರ್ಬೋದು ಅನಿಸ್ತು. ಸೊ ನಾನು ಮಾರ್ಕೆಟಿಂಗಲ್ಲಿ ಜನರನ್ನ ಮಾತಾಡೋಕ್ಕೆ ಶುರು ಮಾಡಿದೆ. ಸೊ ಆಮೇಲೆ ಬಿಸ್ನೆಸ್ಸಲ್ಲಿ ಏನಾಯಿತು, ಟೀಮ್ ನಿಲ್ತಾ ಇರಲಿಲ್ಲ. ಸೊ ಸಿಸ್ಟಮ್ ಕ್ರಿಯೇಟ್ ಮಾಡಬೇಕಂತ ಅರ್ಥ ಮಾಡಿಕೊಂಡೆ. ಹಂತವಾಗಿ ಸಿಸ್ಟಮ್ನ ಕ್ರಿಯೇಟ್ ಮಾಡಿದೆ. ಸೊ ನೆಕ್ಸ್ಟ್ ನನಗೆ ಅರ್ಥ ಆಗಿದೆ, ಓಕೆ ಇಲ್ಲಿ ಸಿಸ್ಟಮ್ ಇದೆ, ಪ್ಲಸ್ ನಾನು ಮಾತಾಡ್ತೀನಿ, ಇಷ್ಟು ಮಾತಾಡಿದ್ರೆ ಸಾಲಲ್ಲ, ಒಂದು ಸಿಸ್ಟಮ್ ಜೊತೆಗೆ ಏನಿರಬೇಕಂತ ಹೇಳಿದ್ರೆ ಒಂದು ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ ಇರಬೇಕಂತ ನನಗೆ ರಿಯಲೈಸ್ ಆಯಿತು. ಸೊ 17 ವರ್ಷಗಳ ಹಿಂದೆ ನಮಗೆ ಒಬ್ಬರು ಸಪ್ಲೈಯರು 10,000 ರೂಪಾಯಿ ಸಾಲ ಕೇಳಿದಾಗ ಅವರು ಕೊಡ್ಲಿಕ್ಕೆ ಹಿಂಜರಿದ್ರು. ಯಾಕಂತ ಹೇಳಿದ್ರೆ ಆವತ್ತಿನ ಪರಿಸ್ಥಿತಿ ಆಗಿತ್ತು. ಆದರೆ ಇವತ್ತು ಅದೇ ಸಪ್ಲೈಯರ್ ನಮಗೆ 90% ಸ್ಟಾಕ್ನ ಸಪ್ಲೈ ಮಾಡ್ತಾರೆ. ಅಂಥ ಒಂದು ಸಂಬಂಧವನ್ನು ನಾವು ಬೆಳೆಸ್ಕೊಂಡು ಬಂದಿದ್ದೀವಿ. ಸೊ ನಮ್ಮ ಸಂಸ್ಥೆ ಏನು ಮಾಡ್ತಾ ಇದೆ, ಯುವಕರನ್ನ ಎಂಪವರ್ ಮಾಡೋ ಸಂಸ್ಥೆ ನಮ್ಮದು. ಒಂದು ಕ್ವಾಲಿಟಿ ಪ್ರಾಡಕ್ಟ್, ಕ್ವಾಲಿಟಿ ಸಿಸ್ಟಮ್, ಹಾಗೆ ಒಂದು ಗುರಿಗಳನ್ನ ಇಟ್ಕೊಂಡು ಅವರ ಒಂದು ಗುರಿಗಳನ್ನ ನನಸು ಮಾಡೋದು ನಮ್ಮ ಸಂಸ್ಥೆ ಕನ್ಸ್ಯೂಮರ್ ವರ್ಲ್ಡ್ದು. ತುಂಬ ಹೆಮ್ಮೆ ಅನಿಸುತ್ತೆ. ಮಾರ್ಕೆಟಿಂಗ್ ಈ ಒಂದು ಮನೆಗಳ ಜೊತೆ ಹೋಗಿ ಜನರನ್ನ ಮಾತಾಡಿ, ಯಾರ ಆ ಒಂದು ಧೈರ್ಯದಿಂದ ಮಾತಾಡಿ ಸಂಕೋಚದಿಂದ ಹೊರಗಡೆ ಬರ್ತಾರೆ, ಸ್ಟ್ರಾಂಗ್ ಆ್ಯಟಿಟ್ಯೂಡ್ ಬಿಲ್ಡ್ ಆಗುತ್ತೆ, ಫಿಸಿಕಲ್ ಫಿಟ್ನೆಸ್ ಬರುತ್ತೆ. ಎರಡನೇದು ಕಮ್ಯುನಿಕೇಷನ್ ಸ್ಕಿಲ್ ಇರುತ್ತೆ, ಟೈಮ್ ಮ್ಯಾನೇಜ್ಮೆಂಟ್ ಬರುತ್ತೆ, ಮನಿ ಮ್ಯಾನೇಜ್ಮೆಂಟ್ ಬರುತ್ತೆ ಅವ್ರಿಗೆ. ಇದೆಲ್ಲ ಜೊತೆಗೆ ಏನಪ್ಪ ಅಂದರೆ ನೀವು ಪ್ರಪಂಚದಲ್ಲಿ ಎಲ್ಲೇ ತೊಗೊಂಡೋಗಿ ಹಾಕಿದ್ರು ಅವ್ರಿಗೆ ಜಯಿಸಬಲ್ಲೆ ಅನ್ನತಕ್ಕಂಥ ವಿಲ್ ಪವರ್ ಮತ್ತು ಸೆಲ್ಫ್ ಕಾನ್ಫಿಡೆಂಟ್ ಬಂದ್ಬಿಡುತ್ತೆ. ಅದು ಬರೋಕ್ಕೆ ಸಾಧ್ಯವಾಗಿರೋದು ಮಾರಾಟ ಕ್ಷೇತ್ರದಿಂದ ಮಾತ್ರ. ಅದು ಹೆಮ್ಮೆಯಿಂದ ನಾನು ಹೇಳ್ಕೊಂಬಲ್ಲೆ. ಹಾಗೆ ಪ್ರತಿ ವಾರಕ್ಕೆ ನಿಮ್ಮ ಮುಂದೆ ನಾನು ಯಶಸ್ವಿ ಮಾರಾಟಗಾರನ ಕರ್ಕೊಂಡ್ಬಂದು ಪ್ರೆಸೆಂಟ್ ಮಾಡ್ತೀನಿ. ತುಂಬ ಹೆಮ್ಮೆ ಅನಿಸ್ತಾ ಇದೆ ನಿಮ್ಮ ಜೊತೆ ನಮ್ಮ CWG ಡೈರೆಕ್ಟ್ ಸಕ್ಸಸ್ ಕಾರ್ಯಕ್ರಮವನ್ನು ಪ್ರೆಸೆಂಟ್ ಮಾಡಲಿಕ್ಕೆ. ನೆಕ್ಸ್ಟ್ ವೀಕು ಇದೇ ಟೈಮ್ 5 o'clockಗೆ CWG ಕಾರ್ಯಕ್ರಮದಲ್ಲಿ ಮತ್ತೆ ಯಶಸ್ವಿ ಬ್ರಾಂಚ್ ಮ್ಯಾನೇಜರ್ ನಿಮ್ಮ ಮುಂದೆ ಪ್ರೆಸೆಂಟ್ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.